have eyes that see the best, a heart that forgives the worst, a mind that forgets the bad, and a soul that never loses hope. ಯಾವಾಗ್ಲೂ ನಮ್ಮ ಕಣ್ಣು ಯಾವ ತರ ಇರ್ಬೇಕು, ಒಳ್ಳೇದನ್ನ ನೋಡೋದಕ್ಕೆ ಇರ್ಬೇಕು. ಹಾಗೆ ನಮ್ಮ ಹಾರ್ಟ್ ಯಾವಾಗ್ಲೂ ಏನು ಕೆಲವೊಂದು ವರ್ಸ್ಟ್ ಸಿಚುವೇಶನ್ಸ್ ಆಗ್ತಾ ಇರುತ್ತೆ, ಸೊ ಅವಾಗ ಅದನ್ನ ಮರೆಯೋ ತರ ಇರ್ಬೇಕು. ಹಾಗೆ ಮೈಂಡ್ ಯಾವುದೇ ಫಾರ್ಗೆಟ್ಸ್ ದ ಬ್ಯಾಡ್, ಅಂದ್ರೆ ಕೆಟ್ಟದೆಲ್ಲ ಆಗ್ತಾ ಇರುತ್ತೆ, ಸೊ ಅದನ್ನೆಲ್ಲ ಮರೆಯೋ ತರ ಇರ್ಬೇಕು. ಅಂಡ್ ಎ ಸೋಲ್ ದಟ್ ನೆವರ್ ಲೂಸಸ್ ಹೋಪ್, ಯಾವಾಗ್ಲೂ ನಮ್ಮ ಸೋಲ್ ಯಾವ ತರ ಇರ್ಬೇಕು ಅಂದ್ರೆ ಪ್ರತಿದಿನ ನಾನು ಮತ್ತೆ ಏನೇ ಆದ್ರೂ ಕೂಡ ಏನು ಹೋಪ್ಸ್ ಕಳ್ಕೋಬಾರ್ದು, ಆ ತರ ಇರ್ಬೇಕು ನಮ್ಮ ಸೋಲ್ ಯಾವಾಗ್ಲೂ ಕೂಡ. ಸೊ ಎಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಸಂಡೇ ಆದ್ರೂ ಕೂಡ ಎಷ್ಟೊಂದು ಜನ ಅಟೆಂಡ್ ಆಗಿದ್ದೀರಾ. ಖಂಡಿತ ನಾವೇನು ಇದು ಒಂದು ನಮ್ಮ ಕಮಿಟ್ಮೆಂಟ್, ನಾವೇನ್ ಕೊಡ್ತಾ ಇದ್ದೀವಿ ಇದಕ್ಕೆ ಕೊಡುವಂತ ಕಮಿಟ್ಮೆಂಟ್ ಅನ್ನ ನಾವು ಖಂಡಿತ ಕೀಪ್ ಅಪ್ ಮಾಡಬೇಕು. ಫ್ರೆಂಡ್ಸ್, ಹೆಸರು ಜಯಶ್ರೀ, ನಾನು ಸಿಂಪಲ್ ಹೌಸ್ ವೈಫ್. ನನ್ನ ಹಸ್ಬೆಂಡ್ ಒಳ್ಳೆ ಜಾಬ್ ಅಲ್ಲಿ ಇದ್ದಾರೆ, ಬಟ್ ಸ್ಟಿಲ್ ನಂದೇ ಆದಂತ ಇನ್ಕಮ್ ಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಮೋದಿಕೇರ್ ಮೂಲಕ ನಾನು ಎಕ್ಸ್ಟ್ರಾ ಇನ್ಕಮ್ ನ ಅರ್ನ್ ಮಾಡ್ತಾ ಇದ್ದೀನಿ. ಹಾಗೆ ಈ ಎಜುಕೇಶನ್ ಮೂಲಕ ತುಂಬಾ ಜನಕ್ಕೆ ನಂಗೆ ಏನು ಎಷ್ಟೊಂದು ವಿಷಯಗಳನ್ನ ನಾವು ಬೇಸಿಕ್ ಕೋರ್ಸ್ ಮೂಲಕ ಕಲಿತಾ ಇದ್ದೀವಿ. ಸೊ ಸಿಂಪಲ್ ಹೌಸ್ ವೈಫ್ ಆಗಿದ್ರು ಕೂಡ ಇದು ಒಂದು ಈ ಪ್ಲಾಟ್ಫಾರ್ಮ್ ಅನ್ನ ಕೊಟ್ಟಿರುವಂತ ಸಂಧ್ಯಾ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತಾ, ಯಾಕಂದ್ರೆ ಹೊರಗಡೆ ನಮ್ಗೆ ಎಲ್ಲೂ ಅವಕಾಶ ಇಲ್ಲ, ಮನೆ ಒಳಗಡೆನೆ ಇರ್ಬೇಕು. ಸೊ ಈ ಪ್ಲಾಟ್ಫಾರ್ಮ್ ಮೂಲಕ ನಮ್ಗೆಲ್ಲ ಎಷ್ಟೊಂದು ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಎಜುಕೇಶನ್ ತಗೋತಾ ಇದ್ದೀವಿ, ಒಂದು ಒಳ್ಳೆ ಪಾಸಿಟಿವ್ ಆಟಿಟ್ಯೂಡ್. ಥ್ಯಾಂಕ್ಸ್ ಟು ಶಿವಪ್ರಕಾಶ್ ಸರ್, ನಮ್ಗೆ ಯೋಗ ಹೇಳ್ಕೊಡ್ತಾ ಇದ್ದಾರೆ. ಥ್ಯಾಂಕ್ಸ್ ಟು ವೆಂಕಟೇಶ್. ಕಷ್ಟ ಆದ್ರೂ ಕೂಡ ಕನ್ನಡ ಬರೋದಿಲ್ಲ, ಸ್ಟಿಲ್ ಓದ್ಬಿಟ್ಟು ನಮ್ಮ ಏನು ವಿಜುವಲೈಸೇಷನ್ ಅನ್ನ ಚೆನ್ನಾಗಿ ಮಾಡಿದ್ರಿ. ಖಂಡಿತ ಡೈಲಿ ಮಾಡ್ತಾ ಇದ್ದಾಗ ಬೆಟರ್ ಆಗ್ತಾ ಹೋಗುತ್ತೆ. ನಮ್ಮ ಏನು ಅಸೆಂಟ್ ಏನಿದೆ ಸ್ವಲ್ಪ ಕಷ್ಟ ಆಗುತ್ತೆ, ಸೊ ಇನ್ನು ಬೆಟರ್ ಆಗೋದಕ್ಕೆ ಡೈಲಿ ಪ್ರಾಕ್ಟೀಸ್ ಮಾಡಿ, ಖಂಡಿತ ಆಗತ್ತೆ. ಸೊ ನಾವು ಸುಮಾರು ಚಾಪ್ಟರ್ಸ್ ಅನ್ನ ಇದೀಗ ತಿಳ್ಕೊಂಡಿದೀವಿ. ಸೊ ಇದರಲ್ಲಿ ಇವಾಗ ನಿನ್ನೆ ಮೆಂಟಾಲಿಟಿ ಬಗ್ಗೆ ತಿಳ್ಕೊಂಡ್ವಿ. ಸೊ ಇವತ್ತು ಇನ್ನೊಂದು ಹೊಸ ಟಾಪಿಕ್ ಬಗ್ಗೆ ತಿಳ್ಕೊತೀವಿ. ಅದಕ್ಕಿಂತ ಮೊದಲು ನಮ್ಮ ಬುಕ್ ರೀಡಿಂಗ್ ಮಾಡೋಣ. ಸೊ ಇವರು ಮಹೇಶ್ ಅವರನ್ನ ವೆಲ್ಕಮ್ ಮಾಡ್ತೀನಿ. ಮಹೇಶ್ ಅವರು ಕಾಣ್ತಾ ಇಲ್ಲ. ನೂರಮ್ಮದ್ ರೆಡಿ ಇದೆಯಾ? ಬುಕ್ ಮಾಡ್ತೀರಾ? ಬುಕ್ ರೀಡಿಂಗ್ ರೆಡಿ ಇದ್ದೀರಾ? ಇಲ್ಲ ಅಂದ್ರೆ ನಾನೇ ಮಾಡ್ತೀನಿ. ಯಾ, ಥ್ಯಾಂಕ್ ಯು. ಎಸ್, ನನ್ನ ಹೆಸರು ನೂರ್ ಅಹಮದ್ ಅಂತ ಅಂದ್ಬಿಟ್ಟು ಒಂದು ಟ್ರಾನ್ಸ್ಪೋರ್ಟ್ ಸೆಕ್ಟರ್ ನಲ್ಲಿ ವರ್ಕ್ ಮಾಡ್ತಾ ಪಾರ್ಟ್ ಟೈಮ್ ಮೋದಿ ಕೇರ್ ಅವಕಾಶ ತಗೊಂಡಿದ್ದೀನಿ. ಹಾಗೇನೆ ಒಳ್ಳೆ ಹೆಲ್ತ್ ಗುಡ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. 100% ಸ್ಯಾಟಿಸ್ಫ್ಯಾಕ್ಷನ್ ಇರ್ತಕ್ಕಂಥ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ನಾಗರತ್ನ ಮೇಡಮ್ ಈ ಅವಕಾಶವನ್ನು ತಗೊಂಡೆ. ನಮ್ಮ ಹೆಜ್ಜೆಗೆ ನಮ್ಮ ಜಯಶ್ರೀ ಮೇಡಮ್ ಅವರು ನಮಗೆ ಇನ್ಸ್ಪಿರೇಷನ್ ಆಗ್ತಾ ಇದ್ದಾರೆ. ಇವತ್ತಿನ ಬುಕ್ ಬಂದ್ಬಿಟ್ಟು ರಾಬಿನ್ಸನ್ ಶರ್ಮಾ ಅವರ ನೀನು ಸತ್ತವರಿ ಅಳುವವರು ಯಾರು, ಆ ಚಾಪ್ಟರ್ ಇಂದ ಬದುಕನ್ನು ಬದುಕಿ ತಮ್ಮ ವೃತ್ತಿಯ ಏರಿಳಿತದ ಬಗ್ಗೆ ಕೇಳಿದಾಗ ನಾನು ಬದುಕನ್ನು ಬದುಕಿದ್ದೇನೆ ಎಂದು ನಟ KN ಕಾಶ್ಮೀರ್ ಅವರು ಉತ್ತರಿಸಿದರು. ನನಗೆ ಈ ಉತ್ತರ ಬಹಳ ಗಾಢವಾಗೆನಿಸಿತು. ಗಹನ ಘಟನೆಗಳನ್ನು ಮತ್ತು ತನ್ನ ಜೀವನದ ಅನುಭವಗಳ ಬಗ್ಗೆ ಒಳ್ಳೆಯದು ಅಥವಾ ಕೆಟ್ಟದ್ದು ಎಂದು ತೀರ್ಮಾನಿಸುವಲ್ಲಿ ತಮ್ಮ ಸಮಯವನ್ನು ಕಳೆಯುವ ಬದಲು ಅವರು ಒಂದು ತಟಸ್ಥ ನಿಲುವನ್ನು ತಳೆದರು ಮತ್ತು ಅವುಗಳನ್ನು ಹಾಗೆಯೇ ಸ್ವೀಕರಿಸಲು ನಿರ್ಧರಿಸಿದರು. ಅವರು ತಾವು ನಡೆಯುತ್ತಿರುವ ದಾರಿಯ ಸಹಜ ಭಾಗವಾಗಿದ್ದಾರೆ. ನಾವೆಲ್ಲರೂ ವಿವಿಧ ಮಾರ್ಗಗಳಲ್ಲಿ ನಮ್ಮ ಅಂತಿಮ ಗುರಿಗಳತ್ತ ಪ್ರಯಾಣ ಮಾಡುತ್ತೇವೆ. ನಮ್ಮಲ್ಲಿ ಕೆಲವರಿಗೆ ಮಾರ್ಗವು ಇತರರಿಗಿಂತ ಕ್ಲಿಷ್ಟವಾಗಿರುತ್ತದೆ, ಆದರೆ ಯಾವುದೇ ರೀತಿಯ ತೊಂದರೆಗಳನ್ನು ಎದುರಿಸದೆ ಯಾರೂ ಕೊನೆಯನ್ನು ತಲುಪಲಾರರು. ಹೀಗಾಗಿ ಪ್ರತಿರೋಧದ ಬದಲು ಅದನ್ನು ಜೀವನದ ಪ್ರತಿಯೊಂದು ಏಕೆ ಅಂಗೀಕರಿಸಬಾರದು? ನಿಮ್ಮ ಜೀವನದಲ್ಲಿ ಪ್ರವೇಶಿಸುವ ಪ್ರತಿಯೊಂದು ಸಂದರ್ಭಗಳ ಫಲಿತಾಂಶಗಳಿಂದ ನೀವು ವಿರಕ್ತರಾಗಿ ಪರಿಪೂರ್ಣವಾಗಿ ಅದನ್ನು ಅನುಭವಿಸಬಾರದೇಕೆ? ನೋವನ್ನು ಅನುಭವಿಸಿ ಮತ್ತು ಸಂತೋಷವನ್ನು ಆಸ್ವಾದಿಸಿ. ನೀವು ಎಂದೂ ಕಣಿವೆಗಳ ಬೇಟೆ ನೀಡಿರದಿದ್ದರೂ ಗಿರಿ ಶಿಖರದಿಂದ ಕಾಣುವ ನೋಟವು ಎಷ್ಟೊಂದು ಅದ್ಭುತವಾಗಿರುತ್ತದೆ ಎಂಬುದನ್ನು ಅರಿಯಿರಿ. ನೆನಪಿಡಿ, ಜೀವನದಲ್ಲಿ ನಿಜವಾದ ವೈಫಲ್ಯಗಳಲ್ಲ, ಎಲ್ಲವೂ ಪ್ರತಿಫಲಗಳೇ. ನಿಜವಾದ ದುರಂತಗಳೇ ಎಂಬುದೇ ಇಲ್ಲ, ಕೇವಲ ಪಾಠಗಳೇ.
ನಿಜಕ್ಕೂ ಸಮಸ್ಯೆಗಳೆಂಬುದಿಲ್ಲ, ವಿವೇಕಿನಿಂದ ಪರಿಹಾರಗಳನ್ನು ಗುರುತಿಸಲ್ಪಡುವ ಕಾಯುತ್ತಿರುವ ಅವಕಾಶಗಳಷ್ಟೇ. ಇದರ ಅರ್ಥ ಏನಂದ್ರೆ, ಬದುಕು ನಮ್ಮ ಜೀವನದಲ್ಲಿ ಏನೋ ಕಷ್ಟಗಳು ಬಂದ್ರೂ ಕೂಡ ಅವು ಯಾವ ರೀತಿ ಬರುತ್ತೋ ಅದೇ ರೀತಿಯನ್ನ ನಾವು ಅದನ್ನ ಅನುಭವಿಸಿ ಅದೇ ರೀತಿ ನಾವು ಜೀವನವನ್ನು ಮಾಡೋದನ್ನು ಕಲಿತಾಗ ನಮ್ಮ ಜೀವನ ಪಾವನವಾಗಿರುತ್ತದೆ ಅನ್ನೋದು ಈ ಒಂದು ಪಾಠದ ಅನುಭವ. ಯಾಕಂದ್ರೆ ನಾವೆಷ್ಟೋ ಶಿಖರ ಗುಡ್ಡ ಪರ್ವತಗಳನ್ನು ಏರಿದ್ರೂ ಕೂಡ ಅದು ಕಷ್ಟ ಅಂದ್ರೂ ಕೂಡ ಅದು ಯಾವ ರೀತಿ ಬರುತ್ತೆ ಅದನ್ನು ನಾವು ಅನುಭವಿಸಿದಾಗ ಜೀವನ ಸುಂದರಮಯವಾಗಿರುತ್ತದೆ ಅನ್ನೋದು ಈ ಒಂದು ತಾತ್ಪರ್ಯ. ಥ್ಯಾಂಕ್ ಯು ಮೇಡಮ್, ನನಗೆ ಓದಲಿಕ್ಕೆ ಅವಕಾಶ ಮಾಡಿಕೊಟ್ಟು ಜಯಶ್ರೀ ಮೇಡಮ್ ಅವರಿಗೂ ಥ್ಯಾಂಕ್ ಯು, ಹಾಗೂ ನಮ್ಮ ಸಂಧ್ಯಾ ಮೇಡಮ್, ಕೃಷ್ಣಮೂರ್ತಿ ಸರ್ಗೆ ಯಾವಾಗಲೂ ನಾವು ಚಿರುಣಾಗಿರುತ್ತೆ. ಥ್ಯಾಂಕ್ ಯು ಎಸ್, ಥ್ಯಾಂಕ್ ಯು ಸೋ ಮಚ್ ನೂರ್ ಅಹಮದ್. ಬುಕ್ ಅನ್ನು ಓದಿದ್ರಿ, ಹಾಗೆ ನಿಮ್ಮ ಟಾಸ್ಕ್ ಆಫ್ ದ ಡೇನು ಕಂಪ್ಲೀಟ್ ಮಾಡಬೇಡಿ. ಎಸ್ ಎಸ್ ನಿಜವಾಗ್ಲೂ ಈ ಟಾಸ್ಕ್ ಆಫ್ ದ ಡೇ ಒಬ್ಬ ಮನುಷ್ಯನ ತುಂಬಾ ಜೀವನದಲ್ಲಿ ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಮಾರ್ನಿಂಗ್ ಕ್ಲಾಸಿಂದ ತುಂಬಾ ನಮಗೆ ಯೂಸ್ಫುಲ್ ಆಯ್ತು. ಯಾಕಂದ್ರೆ ಡೈಲಿ ನಾವು ಬೆಳಗಿನ ಜಾವ 5 ಗಂಟೆಗೆ ಹೇಳೋದಿರ್ಬೋದು, ಹಾಗೆ 1 ಲೀಟರ್ ನೀರು ಕುಡಿಯೋದಿರ್ಬೋದು, ಗ್ರೀನ್ ಟೀಯನ್ನು ಕುಡಿತಾ ಇದ್ದೇವೆ, ಹಾಗೇನೆ ವ್ಯಾಯಾಮ ಮಾಡಬಹುದು ಮತ್ತು ಪ್ರಾಣಾಯಾಮ ಧ್ಯಾನ ಮಾಡೋದ್ರಿಂದ ಮನಸ್ಸು ಗಟ್ಟಿ ಆಗುತ್ತೆ ಮತ್ತು ದೇಹ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಹಾಗೇನೆ ಪ್ರತಿಯೊಂದಕ್ಕೂ ನಾವು ಪ್ರತಿಯೊಂದು ವಸ್ತುವಿಗೆ ಕೃತಜ್ಞತೆ, ಗ್ರಾಟಿಟ್ಯೂಡ್ ಹೇಳೋದಿರ್ಬೋದು, ಹಾಗೇನೆ ಕಲ್ಪನೆ, ವಿಜುವಲೈಸೇಷನ್ ಮಾಡಿಕೊಳ್ಳೋದಿರ್ಬೋದು, ಹಾಗೆ ಓದೋದು ಮತ್ತು ಕೇಳೋದನ್ನು ಇರ್ಬೋದು. ಹಾಗೆ ಪ್ರೋಟೀನ್ ಪೌಡರ್ ತಗೊಳ್ಳೋದ್ರಿಂದ ನಮ್ಮ ದೇಹ ಯಾವಾಗಲೂ ಸದೃಢವಾಗಿರುತ್ತದೆ. ಹಾಗೆ ಇನ್ನೊಂದು ವಿಟಮಿನ್ಸ್, ಯಾಕಂದ್ರೆ ನಾವು ಡೈಲಿ ಕಾರ್ಬೋಹೈಡ್ರೇಟ್ಸ್ ತಿಂತಾ ಇರ್ತೇವೆ, ಇದು ಆರೋಗ್ಯಕ್ಕೆ ತುಂಬಾ ಒಂದು ಹಾನಿಕರ ಕಾರ್ಬೋಹೈಡ್ರೇಟ್ಸ್ ತಿನ್ನೋದ್ರಿಂದ. ಅದ್ರ ಜೊತೆಗೆ ವಿಟಮಿನ್ಸ್ ಗಳಿದ್ರೆ ನಮ್ಮ ದೇಹ ಸದೃಢವಾಗಿರುತ್ತೆ. ಅಂದ್ರೆ ಒಬ್ಬ ಮನುಷ್ಯನ ದೇಹ ಪರಿಪೂರ್ಣವಾಗಿರ್ಬೇಕಾದ್ರೆ ಡೈಲಿ ನಾವು ವಿಟಮಿನ್ಸ್ ಇರ್ಲೇಬೇಕು. ಯಾಕಂದ್ರೆ ವಿಟಮಿನ್ B1 ಇರ್ಬೋದು, B2 ಇರ್ಬೋದು, B3 ಇರ್ಬೋದು, B5, B6 ಇವೆಲ್ಲದನ್ನು ನಾವು ದೇಹಕ್ಕೆ ಸಮಾನವಾಗಿ ತಗೊಂಡಾಗ ನಾವು ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗಿರಬೇಕಾಗುವುದನ್ನು ಇದರಿಂದ ಒಂದು ನಾವು ಕಲ್ತಿದ್ದೇವೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಕರೆಕ್ಟ್ ಟೈಮ್ ಅಲ್ಲಿ ಬಂದು ಪ್ರಾಡಕ್ಟ್ ಬುಕ್ ರೀಡಿಂಗ್ ಅನ್ನ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಜೀವನ ಒಂದು ಪಾಠ, ಖಂಡಿತ ನಾವು ಎಜುಕೇಶನ್ ಕೂಡ ಒಂದು ತಗೋತಾ ಇರ್ತೀವಿ. ಸೊ ಎಜುಕೇಶನ್ ಅಲ್ಲಿ ಮೊದಲು ನಾವು ಕಲಿತೀವಿ, ಆಮೇಲೆ ಎಕ್ಸಾಮ್ ಬರಿತೀವಿ. ಆದ್ರೆ ಜೀವನದಲ್ಲಿ ಫಸ್ಟ್ ಎಕ್ಸಾಮ್ ಬರುತ್ತೆ, ಆಮೇಲೆ ಪಾಠ ಕಲಿತೀವಲ್ವಾ ಎಕ್ಸಾಮ್ ಅಂತ. ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಹಾಗೆ ಟಾಸ್ಕ್ ಅನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಟಾಸ್ಕ್ ಅಲ್ಲಿ ಎಲ್ರು ನೋಟ್ ಮಾಡ್ಕೊಳ್ಳಿ, ಏನೆಲ್ಲ ಹೇಳ್ತಾ ಇದೀವಿ. ಸುಮಾರು ಇವಾಗ 9-10 ಪಾಯಿಂಟ್ಸ್ ಹೇಳಿದೀವಿ. ಸೊ ಅದನ್ನೆಲ್ಲ ಹೇಳೋದು, ನೋಟ್ ಮಾಡ್ಕೊಳ್ಳೋದು, ಪ್ಲಸ್ ಅದನ್ನ ಫಾಲೋ ಮಾಡೋದು. ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಬಂದಾಗ ನಮ್ಮ ಹೆಲ್ತ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ನಮ್ಮ ಪ್ರಾಡಕ್ಟ್ ಬಗ್ಗೆ ನೋಡೋಣ. ಸೊ ಬ್ಯಾಕ್ ಬೋನ್, ನಮ್ಮ ಬಿಸ್ನೆಸ್ ಬ್ಯಾಕ್ ಬೋನ್ ಈ ಪ್ರಾಡಕ್ಟ್. ಸೊ ದಿನ ಒಂದು ಪ್ರಾಡಕ್ಟ್ ಬಗ್ಗೆ ನಾವು ಕಲಿತಾ ಇದ್ದೀವಿ. ನಾನು ಕೃಷ್ಣಪ್ಪ ಸರ್ನ ವೆಲ್ಕಮ್ ಮಾಡ್ತೀನಿ. ವೆಲ್ಕಮ್ ಸರ್. ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. 5M ಕ್ಲಬ್ ನ ಎಲ್ಲ ಮೆಂಬರ್ಸ್ಗೂ ನನ್ನ ವಂದನೆಗಳು. ನಾವಿವತ್ತು ಒಂದು ಸೂಪರ್ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಮೋದಿಕೇರಲ್ಲಿ ಫ್ಯಾಂಟಾಸ್ಟಿಕ್ ಆಗಿರೋ ಪ್ರಾಡಕ್ಟ್ ಇದೆ, ಕಲಬೆರಕೆ ಇಲ್ದಿರುವಂತ ಪ್ರಾಡಕ್ಟ್ ಇದೆ. ಅದು ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಒಂದು ಪ್ರಾಡಕ್ಟ್ ಅಂದ್ರೆ ಓವರ್ ಆಲ್ ವೆಲ್ ಬೀಯಿಂಗ್ ಸ್ಪಿರುಲಿನಾ ದ ಸೂಪರ್ ಫುಡ್ ಅಂತಾನೆ ಹೇಳ್ತೀವಿ. ಸ್ಪಿರುಲಿನಾ ಅನ್ನೋದು ಒಂದು ಸೂಪರ್ ಫುಡ್. ಅದನ್ನ ವಿಶೇಷತೆಗಳು ನಾವು ತಿಳ್ಕೊಂತ ಹೋಗೋಣ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ಕಲಬೆರಕೆ ಇರುವಂತ ಫುಡ್ಗಳೇ ಜಾಸ್ತಿ ಇರೋದ್ರಿಂದ ನಾವು ತುಂಬಾ ಹಾನಿಗೊಳಗಾಗ್ತಾ ಇದ್ದೀವಿ. ಇದು ಒಂದು ಸೂಪರ್ ಫುಡ್ ಅಂತ, ಅಂದ್ರೆ ಫ್ಯೂಚರ್ ಫುಡ್ ಅಂತಲೇ ಹೆಸರು ಪಡೆದಿದೆ. ಸ್ಪಿರುಲಿನಾ ಮೋದಿಕೇರ್ದು. ಬ್ಲೂ ಗ್ರೀನ್ ಆಲ್ಗೆ ಅನ್ನೋ ಒಂದು ಫ್ರೆಶ್ ವಾಟರ್ ಇಂದ ಫ್ರೆಶ್ ವಾಟರ್, ಆ ಬ್ಲೂ ಆಲ್ಗೆ ಅನ್ನೋ ಪೌಡರ್ ಇಂದ ಇದು ತಯಾರಾಗುವಂತದ್ದು. ಒನ್ ಆಫ್ ದ ಫ್ಯೂ ಪ್ಲಾಂಟ್ ಸೋರ್ಸ್ ಆಫ್ ವಿಟಮಿನ್ಸ್, 60 to 71% ಕಂಪ್ಲೀಟ್ ಪ್ರೋಟೀನ್ ವಿತ್ ಆಲ್ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್. ಅಂದ್ರೆ 60-70% ಕಂಪ್ಲೀಟ್ ಪ್ರೋಟೀನ್ ವಿತ್ ಆಲ್ ಎಸೆನ್ಷಿಯಲ್, ನಮಗೆ ಬೇಕಾಗಿರೋ ಅಮಿನೋ ಆಸಿಡ್ಸ್ ಇದರಲ್ಲಿ ಸಿಗುತ್ತೆ. ಆಮೇಲೆ ಫುಡ್ ಆಫ್ ದಿ ಫ್ಯೂಚರ್, ಹೈ ಕ್ವಾಲಿಟಿ ಕಾನ್ಸಂಟ್ರೇಟೆಡ್ ನ್ಯೂಟ್ರಿಯೆಂಟ್ಸ್ ಇದರಿಂದ ಸಿಗುತ್ತೆ ನಮ್ಗೆ. ಈ ತರ ಒಂದು ಸೂಪರ್ ಫುಡ್ ಇರುವಂತದ್ದು. ಇದರಲ್ಲಿ ಫೀಚರ್ಸ್ ಅಂಡ್ ಬೆನಿಫಿಟ್ಸ್ ನಾವು ನೋಡೋದಾದ್ರೆ, properties, Ayurvedic properties, rich and protein, vitamins, minerals and essential fatty acids, wholesome super
ಫುಡ್ ಕಂಟೈನ್ಸ್ ಯುನಿಕ್ antioxidant ಮತ್ತೆ ಫೋಟೋ ನ್ಯೂಟ್ರಿಯೆಂಟ್ಸ್, ಕೊಲೆಸ್ಟ್ರಾಲ್ ಅಂಡ್ ಫ್ಯಾಟ್ ಫ್ರೀ. ಇಷ್ಟು ಬೆನಿಫಿಟ್ಸ್ ನಮ್ಗೆ ಸಿಗುತ್ತೆ. ತುಂಬಾ ಚೆನ್ನಾಗಿರುವಂತ ಒಂದು ಸ್ಪಿರುಲಿನಾ ಇದು. ಆಮೇಲೆ ಇದು ಮೇಡ್ ಫ್ರಮ್ ಸರ್ಟಿಫೈಡ್ ಆರ್ಗ್ಯಾನಿಕ್ ಸ್ಪಿರುಲಿನಾ ಪೌಡರ್ ಇನ್ ಎ ಪ್ರಿಸ್ಟಿನ್ ಅಂಡ್ ಪೊಲ್ಯೂಷನ್ ಫ್ರೀ ಎನ್ವೈರನ್ಮೆಂಟ್. ಅಂದ್ರೆ ಇದು ಪೊಲ್ಯೂಷನ್ ಇಂದನೂ ದೂರವಾಗಿದೆ. ಆದ್ರೆ ಅಲ್ಲಿದೆ ಒಳ್ಳೆ ನೀರಿನಲ್ಲಿ ಬೆಳೆಯೋದ್ರಿಂದ ಇದು ತುಂಬಾ ಚೆನ್ನಾಗಿದೆ. ಇದು ಸರ್ಟಿಫೈಡ್ ನೋಡೋದಾದ್ರೆ ಸರ್ಟಿಫೈಡ್ ಫ್ರಮ್ USA ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಅದರಿಂದನು. ಆಮೇಲೆ ನೇಚರ್ಲ್ಯಾಂಡ್ ಆರ್ಗ್ಯಾನಿಕ್ ಜರ್ಮನಿ ಅಂಡ್ ಈಕೋಸರ್ಟ್ ಫ್ರಾನ್ಸ್, ಈ ಎಲ್ಲಾ ಕಡೆಯಿಂದಾನು ಇದು ಇದು ಪಡೆದಿದೆ. ಒಂದ್ ನಿಮಿಷ, ನನ್ನ ಸ್ಲೈಡ್ ಒಂದು ಸಾರಿ. ಏನು ಮಾಡಕ್ ಹೋಗಿಲ್ಲ. ಆಮೇಲೆ ಇದು 3-way ಆಕ್ಷನ್. ನಮ್ದು ಬೂಸ್ಟ್ ರೆಸಿಸ್ಟೆಂಟ್ ಅಂಡ್ ಆಕ್ಟಿವಿಟಿ ಬಾಡಿ ಆಫ್ ನ್ಯಾಚುರಲ್ ಮೆಕ್ಯಾನಿಸಮ್. ನಮ್ಮ ಇದನ್ನ ಮೆಕ್ಯಾನಿಸಮ್ ಬೂಸ್ಟ್ ಮಾಡುತ್ತೆ. ಅದೇ ತರ ನಾನು ಸ್ಲೈಡ್ ಇಟ್ಕೊಂಡಿದ್ದೆ, ಸಾರಿ, ಆ ಸ್ಲೈಡ್ ಸ್ವಲ್ಪ ಮಿಸ್ ಆಯ್ತು. 3-way ಆಕ್ಷನ್ ನಲ್ಲಿ ಅಂದ್ರೆ ಕ್ಲೀನ್ಸ್, ಪ್ರಮೋಟ್ ಬಾಡಿ ನ್ಯಾಚುರಲ್ ಕ್ಲಿನ್ಸಿಂಗ್ ಮಾಡುತ್ತೆ. ಆಮೇಲೆ ಫೀಚರ್ಸ್ ಅಂಡ್ ಬೆನಿಫಿಟ್ಸ್, ಸ್ಟ್ರೆಂತ್, ಇಮ್ಯುನಿಟಿ ಜಾಸ್ತಿ ಮಾಡುತ್ತೆ, ಐರನ್ ಅಂಡ್ ಸೋರ್ಸ್ ಜಾಸ್ತಿ ಮಾಡುತ್ತೆ, ಹೆಲ್ತ್ ಲಿವರ್, ನಮ್ಮನ್ನ ಹೆಲ್ತ್ ಅನ್ನ ಚೆನ್ನಾಗಿ ಕಾಪಾಡ್ಕೊಳ್ಳುತ್ತೆ, ಹೇರ್ ಅಂಡ್ ಸ್ಕಿನ್ ಗೆ ಒಳ್ಳೆಯದು. ಆಮೇಲೆ ಸ್ಟ್ರೆಸ್ ನ ರಿಲೀಸ್ ಮಾಡುತ್ತೆ. ಅದೇ ತರ ನಮಗೆ ಫ್ಯೂಚರ್ ಬೆನಿಫಿಟ್ಸ್ ಅಂತಂದ್ರೆ ಫೈಟ್ಸ್ ವಿತ್ ಡಯಾಬಿಟಿಸ್ಗೂ ಇದು ಹೆಲ್ಪ್ ಮಾಡುತ್ತೆ, ಡಯಾಬಿಟಿಸ್ ನ ಕಂಟ್ರೋಲ್ ಮಾಡಕ್ಕೆ, ಎನರ್ಜಿನ ಲೆವೆಲ್ ನ ಇಂಪ್ರೂವ್ ಮಾಡುತ್ತೆ, ಐ ವಿಷನ್ ಅನ್ನ ಇಂಪ್ರೂವ್ ಮಾಡುತ್ತೆ, ಆಂಟಿ ಇನ್ಫ್ಲಮೇಟರಿ ಅಂದ್ರೆ ಉರಿಯೂತ ಅನ್ನೋದೇನಿದೆ ಅದನ್ನ ಕಮ್ಮಿ ಮಾಡುತ್ತೆ, ಇಂಪ್ರೂವ್ಡ್ ಲ್ಯಾಕ್ಟೇಷನ್ ಅಂದ್ರೆ ಮಗು ಜನನ ಆದ್ಮೇಲೆ ತಾಯಂದ್ರಿಗೆ ಹಾಲು ಜಾಸ್ತಿ ಉತ್ಪತ್ತಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ತರ ನಮ್ಗೆ ಪೊಟೆನ್ಶಿಯಲ್ ಯೂಸರ್ಸ್ ಆಫ್ ಸಜೆಸ್ಟೆಡ್ ಯೂಸೇಜ್ ಅಂತಂದ್ರೆ ಗ್ರೋಯಿಂಗ್ ಚಿಲ್ಡ್ರನ್ಗೆ ತುಂಬಾ ಇದು, ಅಡಲ್ಟ್ಸ್ಗೂ ಅಷ್ಟೇ, ಎಲ್ಲಾ ಏಜ್ ನವರೆಗೂ ಇದು ತುಂಬಾ ಚೆನ್ನಾಗಿರುವಂತದ್ದು. ಸೀನಿಯರ್ಗೂ ಇರ್ಬೋದು ಅಥವಾ ಏಜ್ಡ್ ಪೀಪಲ್ಗೆ ಇರ್ಬೋದು, ಮಕ್ಕಳಿಗೆ ಇರ್ಬೋದು, ಎಲ್ಲಾರ್ಗುನು ಇದು ಸಜೆಸ್ಟ್ ಮಾಡಿ. ಅಂದ್ರೆ ಸ್ಪೋರ್ಟ್ಸ್ ಆಕ್ಟಿವಿಟಿ ಮಾಡೋರ್ಗು ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಇದು ಸಜೆಸ್ಟ್ ಮಾಡಿರೋದು 1 ಕ್ಯಾಪ್ಸಲ್ ಅಥವಾ ಪ್ರತಿ ದಿನಕ್ಕೆ 2, ಒಂದರಂತೆ ಬೆಳಿಗ್ಗೆ 1 ಸಂಜೆ 1 ತಗೊಳ್ಳೋದ್ರಿಂದ ಇದು ನಮ್ಮ ಆರೋಗ್ಯನ ತುಂಬಾ ಕಾಪಾಡುತ್ತೆ. ಇದು ಒಳ್ಳೆ ಸ್ಪಿರುಲಿನಾ ಮೋದಿ ಕೇರ್ ನಲ್ಲಿ ಇರೋದು. ನಮ್ಮ ಹೆಲ್ತ್ ನ ಟೋಟಲ್ ಸಪ್ಲಿಮೆಂಟ್ ಅಂತಾನೆ ಹೇಳ್ಬೋದು. ನಾವು ಆಚೆ ಕಡೆ ತಗೊಳ್ತಾ ಇರೋಂತ ಫುಡ್ ಅಲ್ಲಿ ಕೆಮಿಕಲ್ ಜಾಸ್ತಿ, ಅಂದ್ರೆ ಪೆಸ್ಟಿಸೈಡ್ ಹೊಡೆಯೋದ್ರಿಂದ ಅದರಲ್ಲಿ ಕೆಮಿಕಲ್ ಜಾಸ್ತಿ ಇರುತ್ತೆ. ಇದು ನ್ಯಾಚುರಲ್ ಫುಡ್, ತುಂಬಾ ಚೆನ್ನಾಗಿರುವಂತದ್ದು. ಆಮೇಲೆ ವರ್ಲ್ಡ್ ಸರ್ಟಿಫೈಡ್ ಇರುವಂತದ್ದು ಸ್ಪಿರುಲಿನಾ. ನಮ್ಮ ಟೋಟಲ್ ಹೆಲ್ತ್ ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಎರಡು ಮಾತಿಲ್ಲ. ಮೋದಿ ಕೇರ್ ಇಂಥ ಪ್ರಾಡಕ್ಟ್ ನ ತಂದಿರೋದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್, ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ಒಳ್ಳೆ ಪ್ರಾಡಕ್ಟ್ ಸ್ಪಿರುಲಿನಾ ಬಗ್ಗೆ ಹೇಳಿದ್ರಿ. ಸೊ ಇದು ಒಂದು ಪ್ರೋಟೀನು, ವಿಟಮಿನ್ಸ್ ಎಲ್ಲ ಇರುವಂತ ಒಂದು ಅದ್ಭುತವಾದ ಪ್ರಾಡಕ್ಟ್. ಯಾಕಂದ್ರೆ ತುಂಬಾ ಜನಕ್ಕೆ ಪ್ರೋಟೀನ್ ತಗೊಳಕ್ ಆಗಲ್ಲ, ವಿಟಮಿನ್ಸ್ ಹಾಗೆ ತಗೊಳಕ್. ಸೊ ಇದು ಒಂದು ಸ್ಪಿರುಲಿನಾ ತಗೊಳೋದ್ರಿಂದ ನಮ್ ದೇಹಕ್ಕೆ ಬೇಕಾಗುವ ಪ್ರೋಟೀನ್, ವಿಟಮಿನ್ಸ್ ಎಲ್ಲ ಈ ಸ್ಪಿರುಲಿನಾದಿಂದ ಸಿಗ್ತಾ ಹೋಗುತ್ತೆ. ಸೊ ನಾವು ಇವಾಗ ಇದಕ್ಕೆ ನಮ್ಮ ನೆಕ್ಸ್ಟ್ ಚಾಪ್ಟರ್ ಬಗ್ಗೆ ಹೋಗೋಣ. ಮೊದಲನೇದಾಗಿ ನಾವು MLM ಪವರ್ ಆಫ್ ಮೋದಿ ಕೇರ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಆಮೇಲೆ ಮೆಂಟಾಲಿಟಿ, ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅಥವಾ ಜನಗಳ ಹೇಗಿರುತ್ತೆ, ಯಾಕಂದ್ರೆ ಇದು ಜನಗಳ ಬಿಸ್ನೆಸ್. ನಾವು ಜನರ ಜೊತೆ ನಾವು ಮಾತಾಡ್ಬೇಕು, ಮಿಂಗಲ್ ಆಗ್ಬೇಕು, ಸೊ ಅವರ ರಿಲೇಶನ್ಶಿಪ್ ಬೆಳೆಸ್ಬೇಕು. ಸೊ ಅದಕ್ಕೋಸ್ಕರ ನಮ್ಮ ಮನಸ್ಥಿತಿ ಕೂಡ ಇಂಪಾರ್ಟೆಂಟ್, ಯಾವ್ದು ಇರುತ್ತೆ ಅನ್ನೋದು ಇಂಪಾರ್ಟೆಂಟ್. ಸೊ ಅದನ್ನ ನಿನ್ನೆ ಕಲ್ತ್ಕೊಂಡ್ವಿ. ಸೊ ಇವತ್ತು ನೋಡೋಣ, ಜನಗಳ ಜೊತೆ ಇರ್ಬೇಕಾದ್ರೆ ಕೆಲವೊಂದು ಆಬ್ಜೆಕ್ಷನ್ಸ್ ಬರ್ತಾ ಇರುತ್ತೆ. ಸೊ ಅದನ್ನ ಹೇಗೆ ನಾವು ಹ್ಯಾಂಡಲ್ ಮಾಡ್ಬೋದು ಅಂತ ಆಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಒಂದು ಚಾಪ್ಟರ್ ಇದೆ. ಸೊ ಅದರಲ್ಲಿ ಸಮ್ ಪಾಯಿಂಟ್ಸ್ ಅನ್ನ ಕಲಿತಾ ಹೋಗೋಣ. ನಾನು ಇವಾಗ ಸ್ಕ್ರೀನ್ ಶೇರ್
ನಾವು ಕಂಪ್ಲೀಟ್ ಮಾಡ್ಕೊಂಡು ಬಂದ್ವಿ. ಸೊ ಇವತ್ತು ನಾವು 3ನೇ ಚಾಪ್ಟರ್ 3ಗೆ ಹೋಗ್ತಾ ಇದೀವಿ. ಬೇಸಿಕ್ ಕೋರ್ಸ್ ಮೇಜರ್ ಆಗಿ ನಾವು ಮೊದಲನೇ ಚಾಪ್ಟರ್ ಅಲ್ಲಿ ನೋಡಿರ್ತೀವಿ ಏನಂತ, ನಾವಿರುವ ಇಂಡಸ್ಟ್ರಿ ಹೇಗಿದೆ, ನಮ್ಮ ಕಂಪ್ನಿ ಹೇಗಿದೆ ಅಂತ ನಾವು ನೋಡಿದೀವಿ. ಅಂಡ್ ಅದ್ರ ಜೊತೆಗೆ ನಾವು ನಮ್ಮ ಮೆಂಟಾಲಿಟಿ ಹೇಗಿರ್ಬೇಕು ಈ ಒಂದು ಇಂಡಸ್ಟ್ರಿಲಿ ಅನ್ನೋದು ಕೂಡ ನಾವು ನೋಡಿದೀವಿ, ಕರೆಕ್ಟ್ ಅಲ್ವಾ? ಬಟ್ ಈ ಒಂದು ಚಾಪ್ಟರ್ ಎಷ್ಟು ಇಂಪಾರ್ಟೆಂಟ್ ನಮಗೆ ಅಂದ್ರೆ, ಸ್ಪೆಷಲಿ ನಮ್ಮ ಮೋದಿ ಕೇರ್ ಎಂಟ್ರಿ ಆದ್ಮೇಲೆ ಫೀಲ್ಡ್ ವರ್ಕ್ ಅಂತ ಇರುತ್ತೆ ಅಲ್ಲ. ಫೀಲ್ಡ್ ವರ್ಕ್ ಅಂದ್ರೆ ಲೈಕ್ ಜನಗಳನ್ನ ನಾವು ಭೇಟಿ ಮಾಡೋದಿರುತ್ತೆ ಅಲ್ಲ. ಸೊ ಅವಾಗ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿ ಗೊತ್ತಿರ್ಬೇಕಾದಂತ ಒಂದು ನಾಲೆಡ್ಜ್ ಈ ಒಂದು ಚಾಪ್ಟರ್. ಅದ್ಯಾವುದು ಅಂದ್ರೆ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್. ಆ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಬಗ್ಗೆ ಮಾತಾಡಕ್ ಮುಂಚೆ ಯಾಕೆ ಇದನ್ನ 3ನೇ ಚಾಪ್ಟರ್ ಅಲ್ಲೇ ಇಟ್ಟಿರೋದು, ಇನ್ನು ನಾವು ಕಲಿಬೇಕಾಗಿರೋದು ತುಂಬಾ ಇದೆ ಮೋದಿ ಕೇರ್ ಅಲ್ಲಿ, ಆದ್ರೂ ಯಾಕೆ ಇದನ್ನೇ 3ನೇ ಚಾಪ್ಟರ್ ಅಲ್ಲಿ ಇಟ್ಟಿರೋದು ಅನ್ನೋದಾದ್ರೆ ವೆರಿ ಸಿಂಪಲ್. ಯಾವಾಗ ನನ್ನ ಮೈಂಡ್ ಅಲ್ಲಿ ಕ್ಲಾರಿಟಿ ಇರುತ್ತೆ ಅವಾಗ ನಾನು ಬೇರೆಯವ್ರಿಗೂ ಕೂಡ ಕ್ಲಾರಿಟಿನ ಕೊಡ್ಬೋದು, ಕರೆಕ್ಟ್? ನಾನು ಕ್ಲಿಯರ್ ಆಗಿದ್ರೆ ಬೇರೆಯವ್ರಿಗೆ ಕ್ಲಾರಿಟಿ ಕೊಡ್ಬೋದು. ಸೊ ನಾನೇ ಕ್ಲಿಯರ್ ಆಗಿಲ್ಲ ಅಂತಂದ್ರೆ ನನಗೇನಾಗುತ್ತೆ, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ, ಈಗ 1 ಮಂತ್ ಆಗಿರ್ಬೋದು ಬಿಸ್ನೆಸ್ ಶುರು ಮಾಡಿ, ಅಥವಾ ಕೋರ್ಸ್ ಸ್ಟಾರ್ಟ್ ಆಗೋ ಒಂದಿನ ಮುಂಚೆ ನೀವು ಸ್ಪಾನ್ಸರ್ ಆಗಿರ್ಬೋದು ಅಲ್ವಾ, ಹೇಗಾದ್ರೂ ಓಕೆ. ಆದ್ರೆ ಈ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಂಡಿದೀವಿ, ಪ್ರೀತಿ ಬಂದಿದೆ, ಲೀಡರ್ಸ್ ಮೆಂಟಾಲಿಟಿ ಗ್ರೋ ಮಾಡ್ಕೊಳ್ಳೋಣ, ಇದೆಲ್ಲ ಓಕೆ. ಆದ್ರೆ ಜನಗಳನ್ನ ಹ್ಯಾಂಡಲ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜನಗಳನ್ನ ಹ್ಯಾಂಡಲ್ ಮಾಡೋದಕ್ಕೂ ಕೂಡ ನಮ್ಗೆ ಲೀಡರ್ಸ್ ಮೆಂಟಾಲಿಟಿ ಬಹಳ ಅವಶ್ಯಕತೆ ಇರುತ್ತೆ. ಹಾಗಿದ್ರೆ ಇವತ್ತು ನಾವು ನೋಡೋಣ ಒಂದು ಬೆಸ್ಟ್ ಚಾಪ್ಟರ್, ನಾವೆಲ್ಲರೂ ತಿಳ್ಕೊಬೇಕಾಗಿರುವಂತ ಒಂದು ಚಾಪ್ಟರ್. ಅದ್ಯಾವುದು ಅಂದ್ರೆ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್. ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಅಂದ್ರೆ ವೆರಿ ಸಿಂಪಲ್. ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಅನ್ನೋದು ಒಂದು ಹೊಸ ವಿಚಾರ ಆಗಿರೋದ್ರಿಂದ ಸಾಕಷ್ಟು ನಮಗೆ ಜನಗಳ ಅಂದ್ರೆ ಸೊಸೈಟಿಯಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ನಾವು ಡೈರೆಕ್ಟ್ ಸೆಲ್ಲಿಂಗ್ ಬಿಗಿನಿಂಗ್ ಮೊದಲನೇ ಚಾಪ್ಟರ್ ಅಲ್ಲಿ ನೋಡಿದೀವಿ ಅಲ್ವಾ. ಹಾಗಾಗಿ ಇದ್ರ ಬಗ್ಗೆ ನಾವು ನಾಲೆಜ್ ನ ತಿಳ್ಕೊಳ್ಳೇಬೇಕಾಗತ್ತೆ, ಯಾವ ರೀತಿ ಜನಕ್ಕೆ ನಾವು ಅರ್ಥ ಮಾಡಿಸ್ಬೇಕು ಅಂತ. ಓಕೆ, ಅವರಿಗೆ ನಾವು ವಾದ ಮಾಡೋದಲ್ಲ. ಇದನ್ನ ಶುರು ಮಾಡಕ್ ಮುಂಚೆನೆ ನಾನು ಹೇಳ್ತಾ ಇದ್ದೀನಿ, ನಮ್ಗೆ ಏನಾಗ್ಬಿಡುತ್ತೆ, ನಾವು ಸ್ವಲ್ಪ ಯಾವ್ದಾದ್ರು ವಿಚಾರ ತಿಳ್ಕೊಂಡ ತಕ್ಷಣ ಯಾರಾದ್ರೂ ಅದನ್ನ ಹೇಳಕ್ ಬಂದ್ರೆ ಇದು ಹಂಗಲ್ಲ, ಹಿಂಗೆ, ನೀವ್ ಯಾವ್ದೋ ಬೇರೆ ನೋಡ್ಬಿಟ್ಟಿದೀರಾ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ದೀರಾ, ನಮ್ದು ಹಂಗಲ್ಲ, ನಿಮಗ್ ಗೊತ್ತಾ, ನಾನ್ ಮಾಡ್ತಾ ಇದೀನಿ, ಈ ತರ ಶುರು ಆಗ್ಬಿಡತ್ತೆ. ಅಂಡ್ ಒಂದೊಂದ್ಸಲ ಏನಾಗ್ಬಿಡುತ್ತೆ, ಅವ್ರೇನಾದ್ರೂ ಹೇಳ್ದಾಗ ನಮಗೆ ಈಗೋ ಹರ್ಟ್ ಆಗ್ಬಿಡತ್ತೆ. ಅಂದ್ರೆ ನೀನ್ ಏನೇನೋ ನೋಡ್ಕೊಂಡ್ ಬಂದ್ಬಿಟ್ಟು ಇದಕ್ಕೆಲ್ಲ ನೀನ್ ಅದನ್ನ ಹೋಲಿಸ್ಬೇಡ, ಈ ತರ ಎಲ್ಲ ಸ್ಟಾರ್ಟ್ ಮಾಡ್ಬಿಡ್ತೀವಿ ಕ್ಲೋಸ್ ಪರ್ಸನ್ಸ್ ಜೊತೆಗೆ. ಅಂಡ್ ಅದ್ರ ಜೊತೆಗೆ ಬೇರೆ ಯಾರಾದ್ರೂ ಹೇಳಿದ್ರೆ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಬಿಡ್ರಿ, ಅದಕ್ಕೆ ಯಾಕೆ ಮಾತಾಡ್ತೀರಾ, ಈ ತರ ಎಲ್ಲ ಮಾತಾಡೋ ಸಾಧ್ಯತೆಗಳಿರುತ್ತೆ. ಅದಕ್ಕೇನೆ ನಮಗ್ ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ನೋಡ್ಕೊಬೇಕಾಗಿರುವಂತದ್ದು ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್. ಅಂದ್ರೆ ನಾವು ಜನಗಳ ಜೊತೆ ವಾದ ಮಾಡೋದಲ್ಲ, ಅವರಿಗೆ ನಮಗೆ ಗೊತ್ತಿರೋದನ್ನ ಅರ್ಥ ಮಾಡಿಸೋದು. ಎಷ್ಟು ಪೀಸ್ಫುಲ್ ಆಗಿ ಅರ್ಥ ಮಾಡಿಸ್ಬೇಕು, ಅವ್ರನ್ನ ಸರಿ ಅಂತ ಹೇಳಿ ಅರ್ಥ ಮಾಡಿಸ್ಬೇಕು. ಹೇಗೆ ಅವ್ರನ್ನ ಸರಿ ಅಂತ ಹೇಳೋದು? ಈಗ ಮಕ್ಳಿಗೆ ನಾವೇನಾದ್ರೂ ಮಾಡ್ಬೇಡ ಅಂದ್ರೆ ಅದನ್ನೇ ಜಾಸ್ತಿ ಮಾಡ್ತಾ ಇರ್ತಾರಲ್ವಾ. ಹಾಗೇನೆ ಜನಗಳು ಅಷ್ಟೇ, ಅವ್ರ ಜೊತೆಗೆ ನಾವು ಅವ್ರದನ್ನ ಯಾವಾಗ ಒಪ್ಕೊಳ್ತೀವಿ, ಅಂದ್ರೆ ಅವರ ಅನಿಸಿಕೆಗಳನ್ನ ನಾವ್ ಯಾವಾಗ ಗೌರವಿಸ್ತೀವಿ ಅವಾಗ ಅವರು ನಮ್ಮ ಮಾತುಗಳನ್ನು ಕೂಡ ಗೌರವಿಸ್ತಾರೆ. ಹಾಗಾಗಿ ಮೊದಲು ಅವರ ಅನಿಸಿಕೆಗಳನ್ನ ನಾನು 2 ಕಿವಿಯಿಂದ ಕೇಳಿಸ್ಕೊಂಡು ಆರಾಮಾಗಿ ನಾವು ಅವರಿಗೆ ಅರ್ಥ ಮಾಡಿಸ್ಬೇಕು. ಅಂಡ್ ಸುಳ್ಳು ಹೇಳೋದಲ್ಲ, ಇರೋದನ್ನೇ ನಾನು ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗಿರೋದು. ಹಾಗಿದ್ರೆ ನೋಡೋಣ ಏನೇನೆಲ್ಲ ನಾವು ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಬಗ್ಗೆ ತಿಳ್ಕೊಬೇಕಾಗಿದೆ ಅಂತ. ಸೊ ನಾರ್ಮಲಿ ಕೆಲವು ಸತ್ಯಾಂಶಗಳಿದೆ ಈ ಒಂದು ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಅಲ್ಲಿ. ಅದ್ಯಾವುದು ಅಂತ ನಾವು ನೋಡೋದಾದ್ರೆ, ಜನಗಳಿಗೆ ಇವತ್ತು ಯಾಕೆ ಅಬ್ಜೆಕ್ಷನ್ಸ್ ಬರುತ್ತೆ ಅಂದ್ರೆ, ಯಾಕೆ ಇವತ್ತು ವಿರೋಧಿಸ್ತಾ ಇದ್ದಾರೆ ಜನ ಸೊಸೈಟಿಯಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ನ ಅಂತ ಬಂದಾಗ, ಇವತ್ತು ಜನಗಳಿಗೆ ಸ್ಕೀಮ್ ಮತ್ತೆ ಚೈನ್ ಲಿಂಕ್ ಗಳಿಂದ ತುಂಬಾ ತೊಂದರೆಗಳಾಗಿದೆ ಹೊರಗಡೆ ಅಲ್ವಾ. ಹಾಗಾಗಿ ಮಾರುಕಟ್ಟೆಯಲ್ಲಿ ಯಾವುದೇ ಒಂದು ಕಂಪ್ನಿ ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್, ನೇರ ಮಾರುಕಟ್ಟೆಯನ್ನು ಕೂಡ ಇವತ್ತು ಜನ ನಂಬ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ ಕೂಡ ನಂಬ್ತಾ ಇಲ್ಲ. ಅಯ್ಯೋ ಇದು ಸ್ಕೀಮೆ, ಇದು ಚೈನ್ ಲಿಂಕೆ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಅವ್ರ ತಪ್ಪಲ್ಲ, ಅವರಿಗೆ ಆಗಿದೆ ಆ ತರ ತೊಂದರೆಗಳಿವತ್ತು ನಾವು ನೋಡ್ಬಿಟ್ಟಿದೀವಿ. ಹಾಗಾಗಿ ಜನ ಯಾವ್ದನ್ನು ಕೂಡ ನಂಬ್ತಾ ಇಲ್ಲ. ಅದ್ರ ಜೊತೆಗೆ ಕೆಲವ್ರಿಗೆ ಒಪ್ಕೊಳ್ಳೋ ಅಂತ ಸ್ವಭಾವ ಇರೋದಿಲ್ಲ. ಇದೆಲ್ಲ ನಮಗೆ ಗೊತ್ತಿರ್ಬೇಕು. ಯಾಕೆ ಗೊತ್ತಿರ್ಬೇಕು ಅಂದ್ರೆ, ನಾವು ವಾದ ಮಾಡಕ್ ಹೋಗ್ಬಾರ್ದಲ್ವಾ. ನಾನ್ ಪೀಸ್ಫುಲ್ ಆಗಿರ್ಬೇಕಲ್ವಾ ಎಲ್ಲಾನು ಹ್ಯಾಂಡಲ್ ಮಾಡಕ್ಕೆ. ನಾನ್ ಖುಷಿಯಾಗಿದ್ರೆ, ನಾನ್ ಪೀಸ್ಫುಲ್ ಆಗಿದ್ರೆ ಏನನ್ನಾದ್ರೂ ಹ್ಯಾಂಡಲ್ ಮಾಡ್ಬೋದು. ನಾನೇ ಟೆನ್ಷನ್ ಆಗ್ಬಿಟ್ರೆ ಹೇಗ್ ಹ್ಯಾಂಡಲ್ ಮಾಡಕ್ಕಾಗುತ್ತೆ, ಕರೆಕ್ಟ್ ಅಲ್ವಾ? ಹಾಗಾಗಿ ಕೆಲವ್ರಿಗೆ ಒಪ್ಕೊಳ್ಳೋ ಸ್ವಭಾವ ಇರೋದಿಲ್ಲ. ಈಗ ನಾವೇ ಯೋಚನೆ ಮಾಡೋಣ, ನಾವು ಎಲ್ಲದನ್ನು ಒಪ್ಕೊಂಡ್ಬಿಡ್ತೀವ? ಇಲ್ಲ ಅಲ್ವಾ. ನಮಗೂ ಕೂಡ ಸಾಕಷ್ಟು ಲೈಕ್ ಇದು ಬೇಡ ಅದು ಬೇಕು ಈ ತರ ಇರುತ್ತೆ. ಹಾಗೇನೆ ಕೆಲವರಿಗೆ ಒಪ್ಕೊಳ್ಳುವಂತ ಸ್ವಭಾವ ಇರೋದಿಲ್ಲ, ಇದು ಕೂಡ ನಾವು ತಿಳ್ಕೊಂಡಿರ್ಬೇಕು. ಅಂಡ್ ಕೆಲವರಿಗೆ ಪ್ರೆಸ್ಟೀಜ್ ಇರೋದ್ರಿಂದ ಕೆಲವರು ಒಪ್ಕೊಳ್ಳಲ್ಲ. ಪ್ರೆಸ್ಟೀಜ್ ಅಂದ್ರೆ ಏನು? ಇದು ಅವರ ಈಗೋ ಅಂತ ಅಲ್ಲ. ಕೆಲವ್ರಿಗೆ ಏನಾಗಿರುತ್ತೆ, ಈಗ
ಅವರು ಒಂದು ಒಳ್ಳೆ ಪ್ರೊಫೈಲ್ ಅಲ್ಲಿ ಇರ್ತಾರೆ, ಒಂದು ಒಳ್ಳೆ ಪ್ರೊಫೆಷನಲ್ ಅಲ್ಲಿ ಇರ್ತಾರೆ ಅವರು. ಸೊ ಅವ್ರಿಗೆ ಏನಾಗುತ್ತೆ, ನಾನೇನಾದ್ರೂ ಇದನ್ನ ಮಾಡಿದ್ರೆ ನಮ್ಮ ಮರ್ಯಾದೆ ಏನಾದ್ರೂ ಹೋಗ್ಬಿಡತ್ತಾ, ಆತರ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ ಅಲ್ಲ ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಏನು ಅಂತ. ಹಾಗಾಗಿ ಕೆಲವರು ಪ್ರೆಸ್ಟೀಜ್ ಅಂದ್ರೆ ಅವರ ಪ್ರೊಫೆಷನಲ್ ನ ಅವರು ಬಿಟ್ಕೊಡಕ್ಕೆ ಅವರು ಇಷ್ಟಪಡ್ತಾ ಇರಲ್ಲ. ಈ ತರ ಕೂಡ ಜನ ಇರ್ತಾರೆ. ಹಾಗಾಗಿ ಇವೆಲ್ಲ ಇರೋದ್ರಿಂದ ಅಬ್ಜೆಕ್ಷನ್ಸ್ ಬರುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೊಬೇಕಾಗಿದೆ. ಅಂಡ್ ಅದ್ರ ಜೊತೆಗೆ ಕೆಲವ್ರಿಗೆ ಪ್ರಶ್ನೆ ಕೇಳೋದು ಅಭ್ಯಾಸ ಆಗಿರುತ್ತೆ. ಸೊ ನಾರ್ಮಲಿ ನೀವು ಏನ್ ಹೇಳ್ತಾರೆ, ಈಗ ಇಲ್ಲಿ ಬಂದಿರೋರು ಕೂಡ ತುಂಬಾ ಪ್ರಶ್ನೆಗಳನ್ನ ಕೇಳಿ ಬಂದಿರ್ಬೋದು ಅಲ್ವಾ, ನೀವು ಪ್ರಶ್ನೆಗಳನ್ನ ಕೇಳಿರ್ಬೋದು, ಅಥವಾ ಪ್ರಶ್ನೆಗಳನ್ನ ಕೇಳಿರೋರ್ನ ನೀವು ನೋಡಿರ್ಬೋದು. ನಮ್ಗೆ ಏನಾಗುತ್ತೆ ಅಂದ್ರೆ ಪ್ರಶ್ನೆ ಕೇಳ್ತಾನೆ ಇರ್ತಾರೆ ಕೆಲವರು. ಇದ್ರಲ್ಲಿ ಯಾರು ನೀವು ಅದೇ ಕ್ವಾಲಿಟಿ ನನಗೆ ಗೊತ್ತಿಲ್ಲ, ಜಸ್ಟ್ ನೋಡ್ಕೊಳ್ಳಿ. ನಾರ್ಮಲಿ ನಾನಂತೂ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಬರ್ಬೇಕಾದ್ರೆ ತುಂಬಾ ಪ್ರಶ್ನೆಗಳನ್ನ ಕೇಳಿದೀನಿ. ಯಾಕೆ ಪ್ರಶ್ನೆಗಳನ್ನ ಕೇಳ್ತಿದ್ದೆ ಅಂದ್ರೆ 2 ರೀತಿ, ಇದು ನನ್ನ ಎಕ್ಸ್ಪೀರಿಯನ್ಸ್ ಆಯ್ತಾ. ಈ ತರನು ಇರಬಹುದು ಜನ. ನನ್ನ ಎಕ್ಸ್ಪೀರಿಯನ್ಸ್ ಒಂದು, ನನಗೆಲ್ಲ ಗೊತ್ತಿದೆ, ಬಿಕಾಸ್ ನಾನು ವರ್ಕ್ ಮಾಡ್ತಾ ಇದ್ದಿದ್ದು ಮೀಡಿಯಾದಲ್ಲಿ, ಹಾಗಾಗಿ ನನಗೆಲ್ಲ ಗೊತ್ತಿದೆ, ಇವೆಲ್ಲ ನನ್ಗೇನು ಹೊಸದೇನಲ್ಲ, ಈ ತರ ಒಂದು ಆಟಿಟ್ಯೂಡ್ ಇತ್ತು ನನ್ನ ಹತ್ರ, ಈಗೋ ಆಯ್ತಾ ಇತ್ತು. ಅಂದ್ರೆ ಇವೆಲ್ಲ ನನ್ಗೇನು ಬೇಡ ಅಂತ ಸುಮ್ಮನೆ ಎಕ್ಸ್ಟ್ರಾ ಪ್ರಶ್ನೆ ಕೇಳಿ 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 ಅವ್ರಿಗಿಂತ ನಾನ್ ಬುದ್ಧಿವಂತೆ ಅಂತ ಅನ್ಸ್ಕೋಬೇಕು ಅಂತ. ನಾರ್ಮಲಿ ನಾನ್ ಹೇಳ್ತಿರೋದು ನನ್ ಬಗ್ಗೆ, ನನ್ ಥರಾನು ಇರಬಹುದು ಅಂತ ಆಯ್ತಾ. ಸೊ ನಾರ್ಮಲಿ ಈ ತರ ಎಲ್ಲ ಇರುತ್ತೆ. ನಮಗೆ ಗೊತ್ತಿದೆ ಅಂತ ಪ್ರಶ್ನೆ ಕೇಳೋದಾಗಿರ್ಬೋದು, ಅಥವಾ ನಮ್ಗೆ ಒಪ್ಕೊಳ್ಳೋಕ್ ಮನ್ಸಿರಲ್ಲ, ನಮ್ ಪ್ಯಾಟ್ರನ್ನೇ ಅದಾಗ್ಬಿಟ್ಟಿರುತ್ತೆ, ಸುಮ್ಮನೆ ಪ್ರಶ್ನೆ ಕೇಳೋದು, ಅದ್ ಹೆಂಗ್ ಹೇಳ್ಬಿಡ್ತೀರಾ, ಅದೇನ್ ಮಾಡ್ಬಿಡ್ತೀರಾ, ಈ ತರ ಎಲ್ಲ ಜನಗಳಿದ್ದಾರೆ ಅಂತ ನನಗೆ ಗೊತ್ತಿದ್ರೆ ಹ್ಯಾಂಡಲ್ ಮಾಡೋದು ಈಸಿ ಅಲ್ವಾ. ಸೊ ಯಾಕಿವತ್ ನಾನು ಅಬ್ಜೆಕ್ಷನ್ಸ್ ನ ಆರಾಮಾಗಿ ಹ್ಯಾಂಡಲ್ ಮಾಡ್ತೀನಿ. ನನಗೆ ಅಬ್ಜೆಕ್ಷನ್ ಹ್ಯಾಂಡಲ್ ಮಾಡೋದು ಬಹಳ ಖುಷಿ ನನಗೆ. ಯಾಕಂದ್ರೆ ಅವ್ರು ಕೇಳೋ ಎಲ್ಲಾ ಪ್ರಶ್ನೆಗಳು ಇದುವರೆಗೂ ನಾನ್ ಕೇಳ್ದಷ್ಟು ಪ್ರಶ್ನೆ ಯಾರು ನನ್ನ ಕೇಳಿಲ್ಲ. ಅದಕ್ಕೆ ನನಗೆ ಬಹಳ ಖುಷಿ ಆಗುತ್ತೆ. ಲೈಕ್ ನಾನ್ ನನ್ನಷ್ಟು ಪ್ರಶ್ನೆ ಯಾರು ಮಾಡಿಲ್ವಲ್ಲ ಅಂತ. ಸೊ ಯಾಕೆ ಅಂತ ಅಂದ್ರೆ ಇವೆಲ್ಲ ಗೊತ್ತಿದ್ರೆ ನಮ್ಗೆ ಹ್ಯಾಂಡಲ್ ಮಾಡೋದು ಈಸಿ, ಅದಕ್ಕೆ ಹ್ಯಾಂಡಲಿಂಗ್ ಅಂತ ಹೇಳೋದು. ಓಕೆ. ಅಂಡ್ ಅದ್ರ ಜೊತೆಗೆ ಎಲ್ರಿಗೂ ಕೂಡ ಜೀವನದಲ್ಲಿ ಏನಾದ್ರೂ ಮಾಡ್ಲೇಬೇಕು ಅನ್ನೋ ಹಠ ಇರೋದಿಲ್ಲ ಅಲ್ವಾ. ಎಲ್ರಿಗೂ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಇರುತ್ತಾ? ಇಲ್ಲ. ಎಲ್ರೂ ಅವ್ರವ್ರ ಇದ್ರಲ್ಲಿ ಬೆಳೆದ್ ಬಂದಿರ್ತಾರೆ, ಜಾಬು ಬಿಸ್ನೆಸ್ ಇರುತ್ತೆ. ಎಲ್ರಿಗೂ ಕೂಡ ಏನಾದ್ರೂ ಮಾಡ್ಬೇಕು ಜೀವನದಲ್ಲಿ ಅನ್ನೋ ಒಂದು ಹಠ ಇರೋದಿಲ್ಲ. ಸೊ ಇವೆಲ್ಲ ನಮ್ಗೆ ಗೊತ್ತಿರ್ಬೇಕು. ಅಂಡ್ ಖುಷಿ ಏನಂದ್ರೆ ಎಷ್ಟೋ ಜನ ಇವತ್ತು ಅವಕಾಶಕ್ಕಾಗಿ ಕಾಯ್ತಾ ಇರೋರು ಇದ್ದಾರೆ, ಅದು ಕೂಡ ನಮ್ಗೆ ಗೊತ್ತಿರ್ಬೇಕು. ಸೊ ಜನ ಅವಕಾಶಕ್ಕೋಸ್ಕರ ಕಾಯ್ತಿದ್ದಾರೆ ಕೂಡ, ಅದು ನಮಗೆ ಗೊತ್ತಿರ್ಬೇಕು. ಅಂಡ್ ನೇರ ಮಾರುಕಟ್ಟೆ ಹೊಸ ವಿಚಾರ ಆಗಿರೋದರಿಂದ ತಿಳ್ಕೊಳಕ್ಕೆ ಟೈಮ್ ತಗೊಳತ್ತೆ. ಓಕೆ. ಹಾಗಾಗಿನೂ ನಮ್ಗೆ ಅವರು ಅಬ್ಜೆಕ್ಷನ್ಸ್ ಮಾಡ್ಬೋದು, ಅಥವಾ ಕೇಳ್ಬೋದು, ನೋಡೋಣ ಅಂತ ಹೇಳ್ಬೋದು. ಈ ತರ ನಮ್ಗೆ ಅಬ್ಜೆಕ್ಷನ್ಸ್ ಬರ್ಬೋದು, ಯಾಕಂದ್ರೆ ಇದು ಹೊಸ ವಿಚಾರ. ಓಕೆ. ಹಾಗಾಗಿ ಅವ್ರಿಗೆ ಟೈಮ್ ತಗೊಳ್ತಾರೆ, ಈ ತರನೂ ಆಗ್ಬೋದು. ಆಮೇಲೆ ಸಾಮಾನ್ಯ ಜೀವನ ನಡೆಸಬೇಕು ಅಂತ ಇರೋರಿಗೆ ಡೈರೆಕ್ಟ್ ಸೆಲ್ಲಿಂಗ್ ಅವರು ಬರೋದಿಲ್ಲ, ಅಂಡ್ ಬಂದ್ರು ಅವರು ಉಳಿಯೋದಿಲ್ಲ. ಇದನ್ನ ನಾನು ಬಿಗಿನಿಂಗ್ ಅಲ್ಲೇ ಮೊದಲನೇ ಚಾಪ್ಟರ್ ಅಲ್ಲೇ ಹೇಳಿದೀನಿ. ಎಕ್ಸ್ಟ್ರಾರ್ಡಿನರಿ ಮೈಂಡ್ ಸೆಟ್ ಇರೋರು ಮಾತ್ರನೇ ನೇರ ಮಾರುಕಟ್ಟೆಗೆ ಬರೋಕೆ ಸಾಧ್ಯ ಅಂತ. ಕರೆಕ್ಟ್. ಸೊ ಯಾಕಂದ್ರೆ ಇಲ್ಲಿ ತರ ಲೈಕ್ ಡಿಫ್ರೆಂಟ್ ಪೀಪಲ್, ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲ್ ಬರ್ತಿರ್ತಾರೆ, ಅವ್ರನ್ನ ಹ್ಯಾಂಡಲ್ ಮಾಡ್ಬೇಕು. ಅದಕ್ಕೆಲ್ಲ ಕೂಡ ಎಕ್ಸ್ಟ್ರಾ ಏನೋ ಇರ್ಬೇಕಲ್ಲ ನಮ್ಮ ಹತ್ರ, ಅದೇ ಎಕ್ಸ್ಟ್ರಾರ್ಡಿನರಿ ಮೆಂಟಾಲಿಟಿ. ಹಾಗಾಗಿ ಎಲ್ಲರೂ ಕೂಡ ಡೈರೆಕ್ಟ್ ಸೆಲ್ಲಿಂಗ್ ಬರೋದಿಲ್ಲ, ಬಂದ್ರೂ ಕೂಡ ಉಳಿಯೋದಿಲ್ಲ. ಹಾಗಾಗಿ ಇದು ಕೂಡ ನಮಗೆ ಗೊತ್ತಿರ್ಬೇಕು. ಏನಪ್ಪಾ ಎಷ್ಟ್ ಜನ ಕರ್ಕೊಂಡ್ಬಂದು ಇವ್ರು ಇರಲ್ಲ ಹಾಗೆ ಈಗೇನು ಬೇಜಾರ್ ಮಾಡ್ಕೊಳಂಗಿಲ್ಲ. ಅವರ ಮೆಂಟಾಲಿಟಿಯನ್ನ ನಾವು ಗ್ರೋ ಮಾಡೋದಕ್ಕೆ ಈಗೇನು ನಿನ್ನೆ ಎಲ್ಲ ನಮ್ಗೆ ಕ್ಲಾಸ್ ನಾವು ನೋಡಿದ್ವಿ, ಆ ತರ ಕ್ಲಾಸಸ್ಗಳನ್ನ ನಾವು ಕೊಡ್ಸೋದ್ರ ಮೂಲಕ ಅವರ ಮೆಂಟಾಲಿಟಿನ ಗ್ರೋ ಮಾಡ್ಬೋದು. ಹಾಗಂತ ಅವರು ಹಾಗೆ ಇರ್ಬೇಕು ಅಂತಾನೂ ಇಲ್ಲ. ಹಾಗಾಗಿ ಇವೆಲ್ಲ ಕೂಡ ನಾವು ತಿಳ್ಕೊಬೇಕಾಗಿರುವಂತ ಅಂಶಗಳು. ಈಗ ನಾವು ನೋಡೋಣ, ಇದೆಲ್ಲ ಸತ್ಯ ನಾವು ನೋಡಿದ್ದು ಅಂದ್ರೆ ಫ್ಯಾಕ್ಟ್, ವರ್ಲ್ಡ್ ಅಲ್ಲಿ ಈ ತರ ನಡೀತಾ ಇರುತ್ತೆ. ಆದ್ರೆ ಕೆಲವೊಂದು ವಿಚಾರ ನಾನ್ ತಿಳ್ಕೊಬೇಕು. ಅದ್ ಯಾವ್ದು ಅಂತ ಬಂದಾಗ, ಮೊದಲು ನಾನ್ ಪ್ರೆಸೆಂಟೇಷನ್ಗೆ ಹೋಗುವ ಮುಂಚೆ ಆ ವ್ಯಕ್ತಿಯ ಬಗ್ಗೆ ತಿಳ್ಕೊಂಡಿರ್ಬೇಕು. ನಾನು ಯಾರಿಗೆ ಪ್ರೆಸೆಂಟೇಷನ್ ಕೊಡಕ್ ಹೋಗ್ತಾ ಇದ್ದೀನಿ, ಆ ವ್ಯಕ್ತಿಯ ಪ್ರೊಫೆಷನಲ್ ಏನು, ಅವರು ಲೈಕ್ ಯಾಕೆ ಕರೆದಿದ್ದಾರೆ, ಅಥವಾ ಅವರು ಏನ್ ಕೆಲಸ ಮಾಡ್ತಾ ಇದ್ದಾರೆ, ಏನು ಓದಿದ್ದಾರೆ, ಅವ್ರಿಗೆ ಏನ್ ಇಷ್ಟ, ಈ ತರದನ್ನ ನಾವು ತಿಳ್ಕೊಬೇಕು. ಅಂಡ್ ಅವ್ರು ಯಾವ ಪರ್ಪಸ್ ಅಲ್ಲಿ ನಮ್ಮನ್ನ ಕರೆದಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಅಥವಾ ನಾವೇ ಅವ್ರ ಜೊತೆ ಅಪಾಯಿಂಟ್ಮೆಂಟ್ ತಗೊಂಡಿದ್ರು ಕೂಡ, ಅಥವಾ ಯಾರ ಮೂಲಕನೋ ನಾವು ಹೋಗ್ತಾ ಇದ್ರು ಕೂಡ, ನಾವು ಆ ವ್ಯಕ್ತಿ ಬಗ್ಗೆ ತಿಳ್ಕೊಂಡು ಹೋಗ್ಬೇಕು. ಯಾಕೆ ಅಂತಂದ್ರೆ ಸಮ್ಟೈಮ್ಸ್ ಏನಾಗುತ್ತೆ, ನಾವು ಏನೇನೋ ಅವ್ರು ಏನ್ ಕೆಲಸ ಮಾಡ್ತಿದ್ದಾರೆ ಇದ್ಯಾವುದು ಸರಿಯಾಗಿ ತಿಳ್ಕೊಳ್ದೆ, ಅಥವಾ ಅವ್ರ ಮನೇಲಿ ಯಾರೋ ಏನೋ ಒಂದು ಪ್ರೊಫೆಷನಲ್ ಅಲ್ಲಿ ಇರ್ಬೋದು, ನಾವು ಮಾತಾಡ್ತಾ ಇರೋಂತ ಸ್ಪೀಡ್ ಅಲ್ಲಿ ತಪ್ಪೇನಾದ್ರೂ ಬಳಸ್ಬೋದು, ಅವರಿಗೆ ಈಗೋ ಹರ್ಟ್ ಆಗೋ ತರ. ಹಾಗಾಗಿ ಆ ವ್ಯಕ್ತಿ ಟೈಮ್ ಕೊಡೋ ಅಂತ ವ್ಯಕ್ತಿನ, ಅಥವಾ ಅರ್ಜೆಂಟಾ, ಅಥವಾ ಟೆನ್ಷನ್ ಇದಾರಾ, ಅಥವಾ ಬೇಗ ಕೋಪ ಬರುತ್ತಾ,
ಇವೆಲ್ಲ ನಾವು ಕೇಳ್ಕೊಂಡು ಹೋಗೋದ್ರಿಂದ ನಮಗೆ ಅವ್ರನ್ನ ಹ್ಯಾಂಡಲ್ ಮಾಡೋಕ್ಕೆ ಬಹಳ ಈಸಿ ಆಗುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ, ನಮಗೆ ಅವ್ರ ಮನೆಗೆ ಹೋಗ್ತಾ ಇರ್ತೀವಿ, ಈಗ ಯಾರೋ ಒಬ್ರು ಮನೆಗೆ ಹೋಗ್ಬೇಕು, ಅವರು ಅಯ್ಯೋ ಬೇಗ ಬೇಗ ಹೇಳಿ ಈ ತರ ಆಟಿಟ್ಯೂಡ್ ಅಲ್ಲಿ ಇರ್ತಾರೆ ಅಂದ್ರೆ ನಾವು ಮುಂಚೆನೆ ಅವ್ರಿಗೆ ಯಾವ ರೀತಿ ಬೇಕು ಆ ತರ ಪ್ರಿಪೇರ್ ಹಾಕೊಂಡು ಹೋಗ್ಬೋದು. ಜಸ್ಟ್ ಎಷ್ಟು ನಿಮಿಷ ನೀವು ನಮ್ಗೆ ಟೈಮ್ ಕೊಡಿ ಓಕೆ ಅಂತ ಹೇಳಿ ನಾವು ಅವ್ರ ಟೈಮ್ನ ಯಾವ ರೀತಿ ತಗೋಬೇಕು, ಅವರು ಯಾವ ಟೈಮಲ್ಲಿ ಫ್ರೀ ಇರ್ತಾರೆ. ಸಮ್ಟೈಮ್ಸ್ ಕೆಲವರಿಗೆ ಟಿವಿ ನೋಡೋ ಟೈಮಲ್ಲಿ ಹೋದ್ರೆ ಇರಿಟೇಟ್ ಆಗುತ್ತೆ. ಈ ತರ ನಾವು ಆ ವ್ಯಕ್ತಿಯ ಬಗ್ಗೆ ನೋಡ್ಕೊಂಡು ಹೋಗ್ಬೇಕು. ಯಾವಾಗ ನಾವು ವ್ಯಕ್ತಿಯ ಬಗ್ಗೆ ತಿಳ್ಕೊಂಡು ಹೋಗ್ತೀವಿ ಆವಾಗ ಕೂಡ ಅಬ್ಜೆಕ್ಷನ್ಸ್ ನಮ್ಗೆ ಕಡಿಮೆ ಆಗುತ್ತೆ. ಅಂಡ್ ನಾವು ಮಾತಾಡೋ ರೀತಿಯಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಹೊಸದಾಗಿ ಬಂದಿರೋರೆಲ್ಲರೂ ಕೂಡ ಇದನ್ನ ಕರೆಕ್ಟಾಗಿ ನಾವು ಫಾಲೋ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ನಾವು ಆರಾಮ್ಸೆ ಹ್ಯಾಂಡಲ್ ಮಾಡ್ಬೋದು. ಏನು, ನಾವು ಮಾತಾಡೋ ರೀತಿಯಲ್ಲಿ ಅವರಿಗೆ ಯಾವುದೇ ಪ್ರಶ್ನೆ ಬಾರದ ರೀತಿ ಇರಬೇಕು. ಅಂದ್ರೆ ಈಗ ಸಮ್ಟೈಮ್ಸ್ ಏನಾಗುತ್ತೆ, ನಾವು ಪ್ರೆಸೆಂಟೇಶನ್ ಕೊಡೋ ಟೈಮಲ್ಲಿ ಬೇರೆ ಕಂಪನಿನ ಅಥವಾ ಬೇರೆ ಡೈರೆಕ್ಟ್ ಸೆಲ್ಲಿಂಗ್ನ ಅಥವಾ ಬೇರೆ ಇನ್ನೇನನ್ನೋ ಅವಶ್ಯಕತೆ ಇರೋದಿಲ್ಲ. ಆದ್ರೆ ನಾವೇ ನಮಗೆ ಗೊತ್ತಿಲ್ಲದೆ ಅಥವಾ ನಮಗೆ ಗೊತ್ತು ಅಂತಾನೋ ಅಥವಾ ನಮಗೆ ಗೊತ್ತಿಲ್ಲದೇನೆ ಏನೇನೋ ಹೇಳ್ಬಿಡ್ತೀವಿ, ಏನೇನೋ ಮಾತಾಡ್ಬಿಡ್ತೀವಿ. ಅದು ಎದುರುಗಡೆ ಇರೋರಿಗೆ ಡೌಟ್ ನ ಕ್ರಿಯೇಟ್ ಮಾಡ್ಬೋದು. ನಾವೇ ಅವರಿಗೆ ಒಂದು ಡೌಟ್ ಹಾಕೊಟ್ಬಿಡೋದು. ಆಗ ಅವ್ರಿಗೆ ಏನಾಗುತ್ತೆ, ಆ ಡೌಟ್ ನ ಅವರು ಮತ್ತೆ ನಮ್ಮನ್ನ ಕೇಳಕ್ ಶುರು ಮಾಡ್ತಾರೆ. ಹಾಗೆ ಅದು ಮತ್ತೆ ಇನ್ನೊಂದು ಕ್ವೆಶನ್ ಅಂತ ಸ್ಟಾರ್ಟ್ ಆಗಿ ಅಬ್ಜೆಕ್ಷನ್ಸ್ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು ಪ್ರೆಸೆಂಟೇಶನ್ ಕೊಡ್ಬೇಕಾದ್ರೆ ಅವರಿಗೆ ಡೌಟ್ಸೇ ಕ್ರಿಯೇಟ್ ಆಗಬಾರ್ದು, ಆ ತರ ನಾನು ಪ್ರೆಸೆಂಟೇಶನ್ ಕೊಡ್ತಾ ಹೋಗ್ಬೇಕು. ಅದನ್ನ ಯಾವ ತರ ಕೊಡ್ಬೋದು, ಎಷ್ಟು ಕಡಿಮೆ ಡೌಟ್ಸ್ ಬರೋ ಹಾಗೆ ನಾವು ಪ್ರೆಸೆಂಟೇಶನ್ ಕೊಡ್ಬೋದು ಅನ್ನೋದನ್ನ ನಾನು ನಿಮ್ಗೆ ನಾಳಿನ ಚಾಪ್ಟರ್ ಅಲ್ಲಿ ತಿಳಿಸ್ಕೊಡ್ತೀನಿ. ಪ್ರೆಸೆಂಟೇಶನ್ ಅನ್ನೋ ಚಾಪ್ಟರ್ ಅಲ್ಲಿ ನಾನು ನಿಮ್ಗೆ ಯಾವ ರೀತಿ ನಾವು ಅಬ್ಜೆಕ್ಷನ್ಸ್ ಕಡಿಮೆ ಬರೋ ಹಾಗೆ ನಾವು ಪ್ರೆಸೆಂಟೇಶನ್ ಕೊಡಬಹುದು ಅಂತ. ಓಕೆ, ಸೊ ನಾವು ನೀಟಾಗಿ ಕೊಡಬೇಕು. ಅಂಡ್ ಅದ್ರ ಜೊತೆಗೆ ಧೈರ್ಯವಾಗಿ ನಮ್ಮ ಅನುಭವನ ನಾವು ಬಂದಿರ್ತೀವಿ ಅಲ್ವಾ, ಅದನ್ನ ನಾವು ತುಂಬಾ ಖುಷಿಯಿಂದ ತುಂಬಾ ಧೈರ್ಯವಾಗಿ ನಮ್ಮ ಎಕ್ಸ್ಪೀರಿಯನ್ಸ್ ನ ನಾವು ಶೇರ್ ಮಾಡಬೇಕು. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ತರ ಎಲ್ಲ ಮಾಡೋದ್ರಿಂದ ನಮ್ಗೆ ಅಬ್ಜೆಕ್ಷನ್ಸ್ ಕಡಿಮೆ ಆಗುತ್ತೆ. ಯಾಕಂದ್ರೆ ಇರೋದನ್ನ ನಾವು ಧೈರ್ಯವಾಗಿ ಹೇಳ್ತಾ ಇರ್ತೀವಿ ಅಂಡ್ ಅವ್ರ ಒಳಗಡೆ ಹೌದಪ್ಪ ಇವ್ರು ಹೇಳ್ತಿರೋದು ಕರೆಕ್ಟ್ ಅಂತ ಅನ್ಸುತ್ತೆ, ನಾನ್ ನಿಜವಾಗ್ಲೂ ನಿಜ ಹೇಳ್ತಾ ಇದ್ರೆ ಧೈರ್ಯವಾಗಿ ಖುಷಿಯಿಂದ. ಓಕೆ, ಸೊ ನೆಕ್ಸ್ಟ್, ಅಂಡ್ ಮೊದಲು ನನಗೆ ನನ್ನ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ತಿಳ್ಕೊಂಡಿರ್ಬೇಕು ಅಂಡ್ ಹೆಮ್ಮೆ ಇರಬೇಕು ಅಂಡ್ ನಂಬಿಕೆ ಇರಬೇಕು. ಆಗ ಮಾತ್ರನೇ ನಾನು ಅಬ್ಜೆಕ್ಷನ್ಸ್ ಗಳನ್ನ ಖುಷಿಯಿಂದ ಹ್ಯಾಂಡಲ್ ಮಾಡ್ತೀನಿ ಅಂಡ್ ಅಬ್ಜೆಕ್ಷನ್ಸ್ ಬರೋದು ಇಲ್ಲ. ಬಂದ್ರೂ ಕೂಡ ಅದನ್ನ ಆರಾಮ್ಸೆ ಹ್ಯಾಂಡಲ್ ಮಾಡ್ಬೋದು, ನನಗೆ ನನ್ನ ಕೆಲಸದ ಬಗ್ಗೆ ಹೆಮ್ಮೆ ಇದ್ರೆ ಅಂಡ್ ನಂಬಿಕೆ ಇದ್ರೆ. ಅಂಡ್ ತುಂಬಾ ಇಂಪಾರ್ಟೆಂಟ್ ಏನ್ ಗೊತ್ತಾ, ಈಗ ಹೊಸದಾಗಿ ಬಂದಿರೋರಿಗೆ ಇದು ಬಹಳ ಇಂಪಾರ್ಟೆಂಟ್. ಅದೇನಂದ್ರೆ, ನೀವ್ ಇವಾಗ ಬಿಸ್ನೆಸ್ ಬಂದಿದ್ದೀರಾ, ಯಾರೋ ಒಬ್ಬರನ್ನ ನಂಬಿ ಈ ಬಿಸ್ನೆಸ್ ನ ಮಾಡಬೇಡಿ. ಅಂದ್ರೆ ಈ ಬಿಸ್ನೆಸ್ ಬಗ್ಗೆ ನಿಮ್ಗೆ ಹೇಳಿದ ತಕ್ಷಣ ಬಂದ್ಬಿಟ್ಟಿರ್ತೀರಾ, ಇದನ್ನ ನಾನು ಫಸ್ಟ್ ನಮ್ಮ ಅಕ್ಕಂಗೆ ಹೇಳ್ಬಿಡ್ತೀನಿ, ನಮ್ಮ ಕ್ಲೋಸ್ ಫ್ರೆಂಡ್ ಇದ್ದಾರೆ ಅವ್ರಿಗೆ ಹೇಳ್ಬಿಡ್ತೀನಿ. ಈ ತರ ಯಾರೋ ಒಬ್ಬರನ್ನ ನೀವು ನಂಬಿಟ್ಟು ನೀವು ಮಾಡಬೇಡಿ. ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರ್ಲಿ. ಯಾಕೆ ಇದನ್ನ ಹೇಳ್ತಾ ಇರೋದು ಅಂದ್ರೆ, ಸಮ್ಟೈಮ್ಸ್ ಏನಾಗುತ್ತೆ, ನಮ್ಗೆ ನಾವ್ ಯಾರನ್ನ ಇವ್ರು ಬರ್ತಾರೆ ಅಂತ ತುಂಬಾ ನಂಬಿಟ್ಟಿರ್ತೀವಿ ಅನ್ಕೊಳ್ಳಿ, ಅವ್ರು ಬರೋದಿಲ್ಲ. ಫಾರ್ ಎಕ್ಸಾಂಪಲ್, ಅವಾಗ ಏನಾಗುತ್ತೆ, ಅಯ್ಯೋ ನನ್ನ ಬೆಸ್ಟ್ ಫ್ರೆಂಡು ಇವರೇ ಬರ್ಲಿಲ್ಲ ಅಂತ ಅಂದ್ರೆ ಇನ್ಯಾರು ಬರ್ತಾರೆ ಇದಕ್ಕೆ, ಈ ತರ ನಮ್ಮ ಮೈಂಡು ನೆಗೆಟಿವ್ ಆಗುತ್ತೆ. ಹಾಗಾಗಿ ನಾವು ಯಾರನ್ನೂ ಕೂಡ ನಂಬಿ ಈ ಬಿಸ್ನೆಸ್ ನ ಮಾಡೋದಲ್ಲ, ನಮ್ಮನ್ನ ನಂಬಿ ನಾವು ಮಾಡ್ಬೇಕು, ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಾ ಹೋಗ್ಬೇಕು. ಇದೆಲ್ಲ ನನ್ನೊಳಗಡೆ ಇದ್ದಾಗ ಅಬ್ಜೆಕ್ಷನ್ಸ್ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ಅಂಡ್ ಆರಾಮ್ಸೆ ಹ್ಯಾಂಡಲ್ ಮಾಡ್ಬೋದು. ಓಕೆ, ಸೊ ನೇರ ಮಾರುಕಟ್ಟೆ ಭವಿಷ್ಯದ ವ್ಯಾಪಾರ ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗು ಫ್ಯೂಚರ್ ಬಿಸ್ನೆಸ್. ಹಾಗಾಗಿ ಖಂಡಿತ ಜನ ಬಂದೇ ಬರ್ತಾರೆ. ಈಗ ಆಧಾರ್ ಕಾರ್ಡ್ ಮುಂಚೆ ಮಾಡಿಸಿ ಅಂದ್ರೆ ಎಲ್ಲರೂ ಮಾಡಿಸ್ತಾ ಇರ್ಲಿಲ್ಲ, ಇವತ್ತು ಎಲ್ರಿಗೂ ಬೇಕು. ಪ್ಯಾನ್ ಕಾರ್ಡು ಎಷ್ಟೋ ಜನ ಮಾಡಿಸ್ತಿರ್ಲಿಲ್ಲ, ಇವತ್ ಬೇಕು. ವ್ಯಾಕ್ಸಿನೇಷನ್ ರೂಲ್ಸ್ ಆದ್ಮೇಲೆ ಹಾಕ್ಸ್ಕೊಳ್ಳೇಬೇಕು, ಕರೆಕ್ಟ್ ಅಲ್ಲ? ಹಾಗೇನೆ ಇವತ್ತು ಜನ ಈ ಒಂದು ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಏನಿದೆ ಅದಕ್ಕೂ ಕೂಡ ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಹಾಗಾಗಿ ನಮಗೆ ಪೇಷನ್ಸ್ ಇರಬೇಕು, ತಾಳ್ಮೆ ಇರಬೇಕು. ಓಕೆ, ಸೊ ಈಗ ನೋಡೋಣ ಏನೇನ್ ಪ್ರಶ್ನೆ ಬರ್ಬೋದು ನಮ್ಗೆ ನಮ್ಮ ಫೀಲ್ಡ್ ಅಲ್ಲಿ ಅಂಡ್ ಹೇಗೆ ನಾನು ಉತ್ತರ ಕೊಡ್ಬೇಕು ಅಂತ. ಅದಕ್ಕೆ ಮುಂಚೆ ಎಲ್ರಿಗೂ ಎಲ್ಲಾ ಪ್ರಶ್ನೆ ಬರ್ಬೇಕು ಅಂತ ಇಲ್ಲ. ಈಗ ಹೊಸದಾಗಿ ಬಂದ್ಬಿಟ್ಟಿದ್ದೀರಾ, ಇವಾಗ ನಾನು ಒಂದೊಂದೇ ಪ್ರಶ್ನೆ ಹಾಕ್ತಾ ಹೋಗ್ತೀನಿ, ಇಷ್ಟೆಲ್ಲ ಪ್ರಶ್ನೆ ಬರುತ್ತಾ ಅಂತ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲಾ ಪ್ರಶ್ನೆ ಬರ್ಬೇಕು ಅಂತ ಇಲ್ಲ, ಆದ್ರೆ ಎಲ್ಲಾ ಪ್ರಶ್ನೆಗಳಿಗೂ ನನಗೆ ಉತ್ತರ ಗೊತ್ತಿರ್ಬೇಕು. ಯಾಕಂದ್ರೆ ಯಾವ ಟೈಮಲ್ಲಿ ಯಾವ ಪ್ರಶ್ನೆ ಬರುತ್ತೆ ಗೊತ್ತಿಲ್ಲ. ಈಗ ಸ್ಕೂಲಲ್ಲಿ ನಮ್ಗೆ ಟೆಸ್ಟ್ ಮತ್ತೆ ಎಕ್ಸಾಮ್ ಅಟೆಂಡ್ ಮಾಡ್ಬೇಕಾದ್ರೆ ನಮಗೆ ಗೊತ್ತಿರುತ್ತಾ ಇದೇ ಕ್ವಶನ್ ಬರುತ್ತೆ ಅಂತ? ಇಲ್ಲ. ನಾವು ಚಾಪ್ಟರ್ ಓದ್ಕೊಂತೀವಿ, ಎಲ್ಲ ಓದ್ಕೊಂಡು ಹೋಗ್ತೀವಿ, ಆ ಚಾಪ್ಟರ್ ಅಲ್ಲಿ ಯಾವ ಪ್ರಶ್ನೆ ಬರುತ್ತೆ ಅಂತ ಗೊತ್ತಿಲ್ಲ, ಆದ್ರೂ ನಾವ್ ಎಲ್ಲಾ ಲೆಸನ್ ಓದಿರ್ಬೇಕು ಅಲ್ವಾ? ಹಾಗೇನೆ ನಮ್ಗೆ ಎಲ್ಲದಕ್ಕೂ ಉತ್ತರ ಗೊತ್ತಿರ್ಬೇಕು. ಹಾಗಂತ ಎಲ್ಲಾ ಪ್ರಶ್ನೆನೂ ಬರುತ್ತೆ ಫೀಲ್ಡ್ ಅಲ್ಲಿ ಅಂತ ಏನಿಲ್ಲ. ಓಕೆ, ಸೊ ಧೈರ್ಯವಾಗಿ ನಾವು ಅಬ್ಜೆಕ್ಷನ್ಸ್ ನ ಹ್ಯಾಂಡಲ್ ಮಾಡಬಹುದು. ಹಾಗಿದ್ರೆ ಈಗ ನಾವು ನೋಡೋಣ, ನಿರಂತರವಾಗಿ ನಮ್ಮ ಕೆಲಸವನ್ನ ನಾವು ಮಾಡ್ತಾ ಇರೋಣ. ಸಿಂಪಲ್, ಬೇರೆ ಇನ್ನೇನು ನಾವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೋಗ್ತಾ ಹೋಗ್ತಾ ನಮ್ಮ ಲೆವೆಲ್, ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಾವು ನಾಲೆಜ್ ನ ಗೇನ್ ಮಾಡ್ತಾ.
ಓಕೆ, ಇವಾಗ ಏನೇನ್ ಪ್ರಶ್ನೆ ಬರುತ್ತೆ ಪಟ 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 ನೋಡ್ತಾ ಹೋಗೋಣ. ಫೀಲ್ಡ್ ಅಲ್ಲಿ ಏನೇನೇನೇನ್ ಕ್ವೆಶನ್ಸ್ ಬರ್ಬೋದು ಅಂತ. ನಾರ್ಮಲಿ ನಮಗೆ ಬೇರೆ ಪ್ರಾಡಕ್ಟ್ ಸೆಟ್ ಆಗಲ್ಲ ಅಂತಾರೆ, ನಾವು ಡೆಮೋ ಮಾಡ್ತೀವಿ ಅನ್ಕೊಳ್ಳಿ. ಅಂತ ಟೈಮಲ್ಲಿ ಕೆಲವ್ರು ಹೇಳ್ಬೋದು, ಅಂಡ್ ಎಲ್ಲಾ ಪ್ರಶ್ನೆನೂ ಇಲ್ಲ, ಓಕೆ ಅಂದ್ರೆ ಬರ್ಬೇಕು ಅಂತ ಇಲ್ಲ, ಇದೊಂದು ತಲೆಯಲ್ಲಿ ನೆನ್ಪಿಟ್ಕೊಂಡ್ಬಿಡಿ. ಸೊ ನಮಗೆ ಬೇರೆ ಪ್ರಾಡಕ್ಟ್ ಸೆಟ್ ಆಗಲ್ಲ ಅಂತಾರೆ. ಆಗ ನಾವು ಯಾವ್ದೇ ಕಾರಣಕ್ಕೂ, ನಾನು ಆಗ್ಲೇ ಹೇಳ್ದೆ, ವಾದ ಮಾಡಬಾರ್ದು ಅವ್ರ ಹತ್ರ. ಯಾಕೆ ಸೆಟ್ ಆಗಲ್ಲ, ನಾನು ಯೂಸ್ ಮಾಡ್ತಾ ಇಲ್ವಾ, ಈ ತರ ನಾವು ಹೇಳೋದ್ರ ಬದಲು ಆರಾಮ್ಸೆ ಫಸ್ಟ್ ಪದ ಎಲ್ರು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡಿ. ಏನ್ ಗೊತ್ತಾ, ಹೌದು ಹೌದು ಅಂತ. ಓಕೆ, ಇದು ಬಹಳ ಇಂಪಾರ್ಟೆಂಟ್. ಅವ್ರು ಹೇಳೋದಕ್ಕೆ ಹೌದು ಹೌದು ಅಂತ ಹೇಳಿ ಮಾತಾಡ್ಬಿಟ್ರೆ ಅರ್ಧ ಅವ್ರಿಗೆ ಅಕ್ಸೆಪ್ಟ್ ಆಗುತ್ತೆ. ಯಾಕಂದ್ರೆ ಅವ್ರ ಮಾತನ್ನ ನಾನು ಹೌದು ಹೌದು ಅಂತ ಕೇಳಿದಾಗ ಅವ್ರಿಗೂ ಸಮಾಧಾನ ಅನ್ಸುತ್ತೆ. ನಾವು ಇಲ್ಲ ಇಲ್ಲ ಅಂದ್ರೆ ಅವ್ರು ಜಾಸ್ತಿ ಮಾಡ್ತಾರೆ. ಓಕೆ, ಹಾಗಾಗಿ ಫಸ್ಟ್ ನಾವು ಅಕ್ಸೆಪ್ಟ್ ಮಾಡ್ಬೇಕು. ಸೊ ನಮ್ಗೆ ಬೇರೆ ಪ್ರಾಡಕ್ಟ್ ಸೆಟ್ ಆಗಲ್ಲ ಅಂತ ಹೇಳ್ತಾರೆ. ಆಗ ನಾನು ಏನ್ ಹೇಳ್ಬೇಕು, ಮುಂಚೆ ನಾವು ಬೇರೆ ಪ್ರಾಡಕ್ಟ್ ಗಳನ್ನ ಬಳಸ್ತಾ ಇದ್ವಿ, ನಾವೇನೆ ಮುಂಚೆ ನಾನು ಕೂಡ, ಅಂದ್ರೆ ಮುಂಚೆ ನಾವು ಬೇರೆ ಪ್ರಾಡಕ್ಟ್ಸ್ ನ ಬಳಸ್ತಾ ಇದ್ವಿ. ಈ ಪ್ರಾಡಕ್ಟ್ ಟ್ರೈ ಮಾಡಿದ್ಮೇಲೆ ನಮಗೆ ಇದ್ರ ಬಗ್ಗೆ ಗೊತ್ತಾಯ್ತು, ಇದ್ರ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಯ್ತು. ಅಂಡ್ ಮುಂಚೆ ಇದ್ದಿದ್ದೆಷ್ಟೋ ಪ್ರಾಡಕ್ಟ್ಗಳು ಇವತ್ತು ಮಾರ್ಕೆಟ್ ಅಲ್ಲಿ ಇಲ್ಲ. ಹಾಗಂತ ನಾವು ಅದೇ ಪ್ರಾಡಕ್ಟ್ ನ ವೇಟ್ ಮಾಡ್ತಾ ಇದೀವಾ? ಇಲ್ಲ ಅಲ್ಲ. ಇವತ್ತು ಎಷ್ಟು ಬಿಸ್ಕೆಟ್ಸ್ ಗಳು ನಾವು ನೋಡಿರ್ಬೋದು. ಅವಾಗ ಏನೇನೋ ಬಿಸ್ಕೆಟ್ಸ್ ಎಲ್ಲ ಬರ್ತಿತ್ತು, ಇವತ್ತು ಆ ಬಿಸ್ಕೆಟ್ಸ್ ಗಳೇ ಇಲ್ಲ. ನಾನು ಹೆಸರು ಹೇಳಲ್ಲ, ಆ ತರದ್ ಸುಮಾರು ಇಲ್ಲ. ಬಟ್ ಹಾಗಂತ ನಾವು ಅದ್ರಲ್ಲೇ ಇಲ್ಲ, ಬದಲಾಗಿದ್ದೀವಿ ಅಲ್ವಾ. ಅದನ್ನ ನಾವು ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂದ್ರೆ, ನಾನು ಕೂಡ ಮುಂಚೆ ಬೇರೆ ಪ್ರಾಡಕ್ಟ್ಸ್ ನೇ ಬಳಸ್ತಾ ಇದ್ದಿದ್ದು, ಆದ್ರೆ ಇದನ್ನ ಒಂದ್ಸಲ ಟ್ರೈ ಮಾಡಿದ್ಮೇಲೆ ಇದ್ರ ಕ್ವಾಲಿಟಿ ನನಗೆ ಇಷ್ಟ ಆಯ್ತು. ಅಂಡ್ ಖಂಡಿತವಾಗ್ಲೂ ಇದನ್ನ ನಾವು ಕೂಡ ಬಳಸ್ತಾ ಇದೀವಿ, ನೀವು ಬಳಸ್ಬೋದು. ಮುಂಚೆ ಇದ್ದಿದ್ದು ಎಷ್ಟೋ ಪ್ರಾಡಕ್ಟ್ಸ್ಗಳು ಇವಾಗ ಇಲ್ಲ, ಹಾಗಾಗಿ ನಾವು ಅದನ್ನೇ ಕಾಯ್ತಾ ಇಲ್ಲ ಅಲ್ವಾ ಅಂತ ಅವರನ್ನೇ ಪ್ರಶ್ನೆ ಕೇಳಬೇಕು. ಹೌದಾ ಅಲ್ವಾ, ನೀವೇ ಹೇಳಿ, ಆತರ. ಓಕೆ, ನಾವು ಆತರ ಹೇಳೋದ್ರಿಂದ ಅವರೇ ನಮಗೆ ಆನ್ಸರ್ ಕೊಡ್ತಾರೆ, ಹೌದು ಹೌದು ಅಂತ. ಇದಕ್ ಬರ್ತಾರೆ. ಅಂಡ್ ಅದ್ರ ಜೊತೆಗೆ ನಾವ್ ಇನ್ನೂ ಒಂದು ಪ್ರಶ್ನೆ ಮಾಡ್ಬೇಕು, ಹೇಗೆ ಅಬ್ಜೆಕ್ಷನ್ಸ್ ಬರ್ದೇ ಇರೋ ಮೇಂಟೈನ್ ಮಾಡ್ಬೇಕು ಅಂತ. ಸೊ ಪ್ರಾಡಕ್ಟ್ಸ್ ನ ಬಳಸಕ್ಕೆ ಹೆದರ್ತೀವಿ, ಕರೆಕ್ಟ್. ನೀವು ಹೇಳ್ತಾ ಇರೋದು, ನೀವು ಸೆಟ್ ಆಗಲ್ಲ ಅಂತ ಹೇಳ್ತಿರೋದು. ಯಾಕೆ ಅದನ್ನ ಹೇಳ್ತಾ ಇದ್ದೀರಾ ಅಂದ್ರೆ, ಪ್ರಾಡಕ್ಟ್ ಬಳಸೋಕೆ ಹೆದರ್ತೀವಿ ನಾವು, ಯಾಕಂದ್ರೆ ಸೈಡ್ ಎಫೆಕ್ಟ್ ಆಗತ್ತೆ ಅಂತ ಭಯದಿಂದ. ಕರೆಕ್ಟಾ? ಆದ್ರೆ ನಮ್ಮ ಪ್ರಾಡಕ್ಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಹ್ಯಾರ್ಶ್ ಕೆಮಿಕಲ್ಸ್ ಇಲ್ಲ, ಹಾನಿಕಾರಕ ಕೆಮಿಕಲ್ಗಳು ಇಲ್ಲದೆ ಇರೋದ ಕಾರಣ ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಸೊ ನಮ್ಮ ಮನೇಲಿ ನಾವೆಲ್ಲರೂ ಬಳಸ್ತಾ ಇದೀವಿ, ಅದಕ್ಕೆ ನಾವು ನಿಮಗೆ ತಿಳಿಸ್ತಾ ಇದೀವಿ, ನೀವು ಧೈರ್ಯವಾಗಿ ಬಳಸ್ಬೋದು ಅಂತ ನಾವು ಅವ್ರಿಗೆ ಹೇಳ್ಬೋದು. ಸಿಂಪಲ್. ಓಕೆ, ಅಂಡ್ ಒಂದಂತೂ ನಿಜ, ನಿಮ್ಮ ಮೈಂಡ್ ಅಲ್ಲಿ ಎಷ್ಟು ಪೀಸ್ಫುಲ್ ಆಗಿ, ಎಷ್ಟು ಖುಷಿಯಿಂದ, ಎಷ್ಟು ಆರಾಮಾಗಿ ಅದನ್ನ ಸ್ವೀಕರಿಸ್ತೀರಾ, ಅಷ್ಟು ನಿಮಗೆ ಬೇಗ ಎದುರುಗಡೆ ಇರೋ ವ್ಯಕ್ತಿಗೆ ಅದು ರೀಚ್ ಆಗುತ್ತೆ. ಹಾಗಂತ ಡ್ರಾಮಾ ಮಾಡೋದಲ್ಲ, ನಿಜವಾಗ್ಲೂ ಕೂಡ ನಾನು ಮೋದಿಕೇರಿಗೆ ಬಂದ್ಮೇಲೆ ಕಲಿಬೇಕಾಗಿರುವಂತ ಅಂಶಗಳೇ ಅದು. ಪೇಷನ್ಸ್ ಅಂಡ್ ಲವ್ ಅಂಡ್ ಹ್ಯಾಪಿನೆಸ್, ಈ ಮೂರು ಇಟ್ಕೊಂಡು ನಾವು ಎಲ್ಲ ಫೀಲ್ಡ್ ಅಲ್ಲೂ ಕೂಡ ನಾವು ಇದೇ ರೀತಿ ಇರಬೇಕು. ಸುಮ್ಮನೆ ಅವ್ರ ಜನ ಬರ್ಲಿ ಅಂತ ಅಲ್ಲ, ನಮ್ಮ ವ್ಯಕ್ತಿತ್ವನೇ ಅದಾಗಬೇಕು. ನಾನು ಹೋಗ್ತಾ ಹೋಗ್ತಾ ಹೇಳ್ತೀನಿ. ಸೊ ನೆಕ್ಸ್ಟ್, ಪ್ರಾಡಕ್ಟ್ಸ್ ಕಾಸ್ಟ್ಲಿ ಅಂತ. ಇತ್ತೀಚೆಗೆ ಈ ಪ್ರಶ್ನೆ ಕಡಿಮೆ ಆಗಿದೆ, ಬಟ್ ಸ್ಟಿಲ್ ಬಂದ್ರೆ ನಾವ್ ಏನ್ ಹೇಳ್ಬೋದು, ಹೌದು ಹೌದು ಅಂತೂ ಕಂಪಲ್ಸರಿ. ಓಕೆ, ಸೊ ನಾವು ಕೂಡ ಅಂದ್ರೆ ನಮ್ಮ ಪ್ರತಿಯೊಂದು ಪ್ರಾಡಕ್ಟು ತುಂಬಾ ದಿನಗಳ ಕಾಲ ಬಾಳಿಕೆ ಬರುತ್ತೆ. ಮತ್ತೆ ಒಂದು ಪ್ರಾಡಕ್ಟು ವಿವಿಧ ರೀತಿಯಲ್ಲಿ ನಾವು ಬಳಸ್ಬೋದು. ಬಳಸೋ ರೀತಿ ನಮಗೆ ಗೊತ್ತಿದ್ರೆ ಬೇರೆ ಪ್ರಾಡಕ್ಟ್ ಗಿಂತ ಕೂಡ ನಮ್ಮ ಪ್ರಾಡಕ್ಟು ಕಡಿಮೆ ಅಂಡ್ ಒಳ್ಳೆ ಕ್ವಾಲಿಟಿ ಇದೆ. ಅಂಡ್ ನೀವು ಬಳಸಿದ ನಂತರ ನೀವೇ ನಮಗೆ ಹೇಳ್ತೀರಾ, ಇದನ್ನ ನಾವು ಅವ್ರಿಗೆ ಹೇಳ್ಬೋದು. ಅದ್ರ ಜೊತೆಗೆ ಇನ್ನೊಂದು ಹೇಳ್ಬೋದು, ಅದೇನ್ ಗೊತ್ತಾ, ತುಂಬಾ ಕಾಸ್ಟ್ಲಿ ಆಗಿದ್ರೆ ನಾನ್ ತಗೊಳ್ತಾ ಇದ್ನ ಅಂತ ಕೇಳ್ಬೋದು. ಮಿಡಲ್ ಕ್ಲಾಸು ನಾರ್ಮಲಿ ಈಗ ಹಳ್ಳಿಗಳ ಕಡೆ ತುಂಬಾ ಕಾಸ್ಟ್ಲಿ ಆಗಿದ್ರೆ ಹಳ್ಳಿಲಿರೋ ಜನ ತಗೊಳ್ತಾ ಇದ್ರಾ ಅಥವಾ ನಾನ್ ತಗೊಳ್ತಾ ಇದ್ನ, ಇಲ್ಲ. ಹಾಗಾಗಿ ಬಳಸೋ ರೀತಿನ ನಾವು ತಿಳ್ಕೊಂಡ್ರೆ ಖಂಡಿತ ನಮ್ಮ ಪ್ರಾಡಕ್ಟ್ಸ್ ಕಾಸ್ಟ್ಲಿ ಅಲ್ಲ, ನಾನು ಹಾಗೆ ಅನ್ಕೊಂಡಿದ್ದೆ ಅಂತ ಹೇಳ್ಬೋದು. ಹೌದು, ನಾನು ಹಾಗೆ ಅನ್ಕೊಂಡಿದ್ದೆ, ಇವೆರಡನ್ನ ನಾವು ಯೂಸ್ ಮಾಡಬೇಕು ಜಾಸ್ತಿ ಅಬ್ಜೆಕ್ಷನ್ಸ್ ಅಲ್ಲಿ. ಅವಾಗ ಅವರಿಗೆ ಕರೆಕ್ಟ್ ಇವ್ರು ಹೇಳ್ತಿರೋದು ಅಂತ ಅವ್ರಿಗೆ ಅನ್ಸುತ್ತೆ. ಅಂಡ್ ಅದು ವಾಸ್ತವ ಕೂಡ, ಸತ್ಯ ಕೂಡ ಅಲ್ವಾ, ಅದನ್ನ ನಾವು ಹೇಳ್ಬೋದು. ಓಕೆ, ಸೊ ನಮ್ಮ ಪ್ರಾಡಕ್ಟ್ಸ್ ಬಳಸೋ ರೀತಿನ ನಾವು ಅವ್ರಿಗೆ ಹೇಳ್ಕೊಟ್ರೆ ಖಂಡಿತ ನಮ್ದು ಕಾಸ್ಟ್ಲಿ ಅನ್ಸಲ್ಲ ಅಂತ ನಾವು ಅವ್ರಿಗೆ ಕ್ಲಾರಿಟಿ ಕೊಡೋದು. ಪ್ರತಿ ತಿಂಗಳು ತಗೋಬೇಕು ಅಂತ ಕೇಳ್ತಾರೆ, ಏನ್ ಪ್ರತಿ ತಿಂಗಳು ತಗೋಬೇಕು ನಿಮ್ದು ಅಂತ. ಈ ತರ ಬಂದಾಗ ನಾವು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಇಲ್ಲ ಆದ್ರೆ ದಿನನಿತ್ಯದ ಪ್ರಾಡಕ್ಟ್ ಗಳಾಗಿರೋದ್ರಿಂದ, ನಮ್ಮ ಪ್ರಾಡಕ್ಟು ಡೈಲಿ ಯೂಸೇಜ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಒಂದು ತಿಂಗಳಿಗೆ ಖಾಲಿ ಆದ ಕೂಡಲೇ ಹೊರಗಡೆ ಹೇಗಿದ್ರು ತಗೊಳ್ತೀರಾ, ಕೇಳ್ಬೋದು ನಾವು ಅವ್ರನ್ನ. ಟೀ ಪುಡಿ, ಅಡುಗೆ ಎಣ್ಣೆ, ಕಾಫಿ, ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ, ಮಸಾಲ ಪುಡಿ, ಈ ಥರದ್ದೆಲ್ಲ ಏನಿದೆ, ಅರ್ಶಿಣದ ಪುಡಿ ಆಗಿರ್ಬೋದು, ಇನ್ನೂ ಸಾಕಷ್ಟು ಪೇಸ್ಟು, ಸೋಪು, ಪರ್ಫ್ಯೂಮು, ಆಯಿಲ್ಲು, ಈ ಥರದ್ದೆಲ್ಲ, ಹೇರ್ ಆಯಿಲ್ಸ್, ಕ್ರೀಮು, ಬಾಡಿ ಲೋಷನ್, ಏನಾದರೂ ಆಗಿರ್ಬೋದು, ನೆಲ ಒರೆಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಇವೆಲ್ಲ ಕೂಡ ನೀವು ಖಾಲಿ ಆದಾಗ ಏನ್ ಮಾಡ್ತೀರಾ, ತರ್ತೀವಿ ಅಂತಾರೆ.
ವೆರಿ ಸಿಂಪಲ್, ನಾವಿಲ್ಲ ಅದನ್ನೇ ಮಾಡಬೇಕು, ತಗೊಳ್ಳೇಬೇಕು ಅಂತ ಏನಿಲ್ಲ. ಇದು ಯಾರಿಗೆ ಹೇಳೋದು ಅಂದ್ರೆ, ಈಗ ಡೆಮೋ ಮಾಡ್ತಾ ಇರ್ತೀವಿ, ಸುಮಾರು ಪ್ರಾಡಕ್ಟ್ ನಾನು ಆರ್ಡರ್ ಕೊಡ್ತೀನಿ, ನಾನು ರಿಜಿಸ್ಟರ್ ಮಾಡ್ಬಿಟ್ಟು ತಗೊಂಡ್ಬಿಡ್ತೀನಿ ಅಂತ ಹೇಳ್ತಾರೆ, ರಿಜಿಸ್ಟರ್ಡ್ ಕಸ್ಟಮರ್ಸ್ ಅಂತ. ಸೊ ಆದ್ರೆ ಅವ್ರಿಗೊಂದು ಪ್ರಶ್ನೆ ಇರುತ್ತೆ, ತಿಂಗಳ ಏನಾದ್ರು ತಗೋಬೇಕಾ ಅಂತ, ಅಂಥವ್ರಿಗೆ ನಾವು ಹೇಳುವಂಥದ್ದು. ಓಕೆ, ಸೊ ಅವ್ರಿಗೆ ನಾವು ಖಾಲಿ ಆದ ತಕ್ಷಣ ತಗೋಬಹುದು ಅಂತ ಹೇಳ್ಬೋದು. ನಾವು ನೆಕ್ಸ್ಟ್ ಅವರಿಗೆ ನಾನು ನೆಕ್ಸ್ಟ್ ಪ್ರೆಸೆಂಟೇಷನ್ ಅಲ್ಲಿ ಹೇಳ್ತೀನಿ ಯಾವ ರೀತಿ ಅವ್ರು ತಗೊಳ್ಳೋದ್ರಿಂದ ಅವ್ರಿಗೆ ಏನ್ ಬೆನಿಫಿಟ್ ಆಗುತ್ತೆ ಅಂತ ತಿಳಿಸ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಸೇಲ್ ಮಾಡ್ಬೇಕಾ ಅಂತ ಕೇಳ್ತಾರೆ. ಇದು ಬಿಸ್ನೆಸ್ ಪರ್ಪಸ್ಗೆ ಬಂದಾಗ, ಅಥವಾ ಈ ಪ್ರಾಡಕ್ಟ್ ನಾವು ಸೇಲ್ ಮಾಡ್ಬೇಕಾ ಅಂತ ಕೇಳ್ತಾರೆ, ಅವಾಗ ನಾವು ತುಂಬಾ ನೀಟಾಗಿ ಅವ್ರಿಗೆ ಹೇಳ್ಬೋದು, ಇಲ್ಲ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಹೇಳ್ಬೋದು, ಇಲ್ಲ, ನಮಗೆ ಇಷ್ಟವಾಗಿರೋದನ್ನ ನಮಗೆ ಇಷ್ಟವಾದವ್ರಿಗೆ ತಿಳಿಸ್ಕೊಡ್ಬೇಕು ಅಷ್ಟೇ. ಅಂದ್ರೆ ಹಂಚ್ಕೊಳ್ತಾ ಇದ್ದೀನಿ, ನನಗೇನೋ ಖುಷಿ ಆಗಿದೆ, ಅದನ್ನ ನಾನು ನಿಮಗೆ ಹಂಚ್ತಾ ಇದ್ದೀನಿ, ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ವೆರಿ ಸಿಂಪಲ್. ಇಲ್ಲಿ ಕ್ಲೋಸಿಂಗ್ ಪಾಯಿಂಟ್ ಏನಂದ್ರೆ, ನಾನೇನಾದ್ರೂ ನಿಮ್ಮ ಮನೆಗೆ ಬಂದು ಪ್ರಾಡಕ್ಟ್ ನ ಸೇಲ್ ಮಾಡಿದ್ನಾ, ತಗೊಳ್ಳಿ ಈ ಪ್ರಾಡಕ್ಟ್ ನ ಅಂತ ಸೇಲ್ ಮಾಡಿದ್ನಾ ಅಂತ ಕೇಳ್ಬೇಕು. ಇಲ್ಲ ಅಂತಾರೆ. ನಿಮ್ಮನೆ ರೋಡಲ್ಲಿ ಎಲ್ಲಾದ್ರೂ ಯಾವ್ದಾದ್ರು ಮನೆಗಳಿಗೆ ಹೋಗಿ ಡೋರ್ನ ತಟ್ಬಿಟ್ಟು ಅವ್ರ ಮನೆಗೆಲ್ಲ ಪ್ರಾಡಕ್ಟ್ ನ ಸೇಲ್ ಮಾಡ್ಕೊಂಡು ಬಂದ ಅಂತ ಕೇಳ್ಬೇಕು. ಇಲ್ಲ ಅಂತಾರೆ. ಸೊ ನನಗ್ ಗೊತ್ತಿರೋದನ್ನ ಇದ್ರ ಬಗ್ಗೆ ನಾನು ನನ್ನ ಅನುಭವನ ಹೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಸೇಲ್ ಅಂದ್ರೆ ಏನು? ಮನೆಗೆ ಹೋಗಿ ಕೊಡುವಂಥದ್ದು, ಅಂದ್ರೆ ಸೇಲ್ ಮಾಡ್ಕೊಂಡು ಹೋಗ್ಬಿಟ್ಟು ಮತ್ತೆ ಅವ್ರು ಬರೋದೇ ಇಲ್ಲ ಆ ರೋಡಿಗೆ, ಆ ಥರದ್ದೆಲ್ಲ ಸೇಲ್. ಆದ್ರೆ ಇಲ್ಲಿ ನನ್ನ ಅನುಭವನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ನಾವು ಅವ್ರಿಗೆ ಹೇಳ್ಬೋದು, ಅವ್ರನ್ನ ಕೇಳ್ಬೋದು. ನಿಮ್ಗೆ ಏನಾದ್ರು ಖುಷಿ ಅನ್ಸಿದ್ರೆ ಹೇಳೋದ್ರಲ್ಲಿ ತಪ್ಪೇನಿದೆ ಅಲ್ವಾ ಅಂತ, ಈ ತರ ನಾವು ಅವ್ರಿಗೆ ಏನ್ ಹೇಳ್ತಾರೆ ಕ್ಲೋಸಿಂಗ್ ಕೇಳ್ಬೋದು. ಓಕೆ, ನೆಕ್ಸ್ಟ್, ಈ ಬಿಸ್ನೆಸ್ ನಮಿಗಲ್ಲ ಅಂತಾರೆ. ಸೊ ಅವಾಗ ನಾನು ಹೀಗೆ ಅನ್ಕೊಂಡಿದ್ದೆ, ಆದ್ರೆ ಈ ಬಿಸ್ನೆಸ್ ಎಲ್ಲಾ ತರದ ಜನರಿಗೂ ಕೂಡ ಆಗತ್ತೆ, ಅಂಡ್ ಎಲ್ಲಾ ತರದ ಜನರು ಕೂಡ ನಮ್ಮ ಈ ಒಂದು ಬಿಸ್ನೆಸ್ ಅಲ್ಲಿ ಇದ್ದಾರೆ. ಸೊ ಅವ್ರನ್ನ ನಾವು ಕೇಳ್ಬೋದು, ಯಾಕೆ ನಿಮ್ಗೆ ಹಂಗ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕೇಳ್ಬೋದು. ಅಂಡ್ ಆಗ ನಾವ್ ಏನ್ ಮಾತಾಡ್ಬೇಕು, ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ ಈ ಒಂದು ಕ್ವೆಶನ್ ಅಲ್ಲಿ ಅಂದಾಗ, ಅವರ ಕೆಲಸದ ಬಗ್ಗೆ ಸಂಬಂಧಪಟ್ಟವರ ಸಾಧನೆಯ ವ್ಯಕ್ತಿತ್ವ, ಅಂದ್ರೆ ಅವ್ರ ಸಾಧನೆಯನ್ನ ಮತ್ತೆ ಅವರ ವ್ಯಕ್ತಿತ್ವವನ್ನ ನಾವು ತಿಳಿಸ್ಬೇಕು. ಫಾರ್ ಎಕ್ಸಾಂಪಲ್, ಈಗ ಯಾರೋ ಒಬ್ರು ರೈತರು, ಅಯ್ಯೋ ನಾವೆಲ್ಲ ರೈತರು ಬಿಡ್ರಿ ನಮ್ಗೆ ಇದಾಗಲ್ಲ ಅಂದಾಗ, ನಾವು ನಮ್ಮ ಒಂದು ಕಂಪನಿಯಲ್ಲಿ ರೈತರು ಅಚೀವ್ ಆಗಿರೋದನ್ನ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇವತ್ತು ಮಂಜಣ್ಣ ಸರ್ ಆಗಿರ್ಬೋದು, ಅಂಡ್ ಸುಮಾರು ಜನ ಇದ್ದಾರೆ ರೈತರು, ಕರೆಕ್ಟ್ ಅಲ್ಲ? ಸೊ ನಾವು ಅವ್ರ ಹೆಸರುಗಳನ್ನ ಇಲ್ಲಿ ಬಳಸ್ಬೋದು, ತಿಳ್ಕೊಂಡಿರ್ಬೇಕು ನಾವು. ಅದಕ್ಕೆ ಮೋದಿಕೇರಲ್ಲಿ ಎಲ್ಲಾ ಪ್ರೊಫೆಷನಲ್ ಸಕ್ಸಸ್ ಏನಾಗಿರ್ತಾರೆ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ಬೇಕು ಇಂಥ ಸಮಯದಲ್ಲಿ ನಮ್ಗೆ ಹೇಳಕ್ಕೆ. ಇನ್ ಕೆಲವರು ಇಲ್ಲ ನಾನು ಬೇರೆ ಯಾವ್ದೋ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂದಾಗ ಬೇರೆ ಬಿಸ್ನೆಸ್ ಅವ್ರು ಹೇಳ್ಬೋದು. ಅಂಡ್ ನಾನು ಡ್ರೈವರ್ ಅಂದಾಗ ಡ್ರೈವಿಂಗ್ ಮಾಡ್ಕೊಂಡು ಇವತ್ತು ಸಕ್ಸಸ್ ಆಗಿರೋರ್ ಬಗ್ಗೆ ಹೇಳ್ಬೋದು. ಈ ತರ ನಮಗೆ ಡಾಕ್ಟರ್ ಅಂತಾರೆ, ಇಂಜಿನಿಯರ್ ಅಂತಾರೆ, ಆಗೆಲ್ಲ ನಾವು ಅವರ ಪ್ರೊಫೆಷನಲ್ ಸಂಬಂಧಪಟ್ಟವರು ಇಲ್ಲಿ ಯಾರು ಸಕ್ಸಸ್ ಆಗಿದ್ದಾರೆ ಅವ್ರ ಬಗ್ಗೆ ನಾವು ಮಾತಾಡ್ಬೋದು. ಇದನ್ನ ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಪ್ರೊಫೆಷನಲ್ ಬಗ್ಗೆ ಮಾತಾಡೋದ್ರಿಂದ ಅವ್ರಿಗೂ ಇಷ್ಟ ಆಗುತ್ತೆ, ಜನರಿಗೂ ಇಷ್ಟ ಆಗುತ್ತೆ ಅವರ ಪ್ರೊಫೆಷನಲ್ ಬಗ್ಗೆ ನಾವು ಮಾತಾಡೋದ್ರಿಂದ. ಓಕೆ, ನೆಕ್ಸ್ಟ್, ಇದು ಸುಮಾರು ಕಡೆ ಆಗುತ್ತೆ, ಎಲ್ಲಾ ಕಡೆ ಅಂತ ಅಲ್ಲ. ಏನು, ದುಡ್ಡು ಆಮೇಲೆ ಕೊಡ್ತೀವಿ, ನಿಮ್ ಹತ್ರ ಇರೋ ಪ್ರಾಡಕ್ಟ್ ಕೊಟ್ಟಿರಿ ಅಂತ ಕೇಳ್ತಾರೆ. ಇದು ಸಾಮಾನ್ಯವಾಗಿ ತುಂಬಾ ಕ್ಲೋಸ್ ವಾರ್ಮ್ ಸರ್ಕಲ್ ಅಲ್ಲಿ ಅಥವಾ ರಿಲೇಷನ್ಸ್ ಗಳಲ್ಲಿ ಎಲ್ಲಾದ್ರೂ ಫಂಕ್ಷನ್ಸ್ ಗಳಿಗೆ ಹೋದಾಗ ಈ ತರ ನಡೆಯುವಂಥದ್ದು. ಅಲ್ಲಿ ಬರೋ ಕ್ವೆಶನ್ಗೆ ಸರಿ ತಗೊಳ್ಳಿ ಆಯ್ತು ಆಮೇಲೆ ಕೊಡಿ ಅಂತಾನೋ, ಅಥವಾ ನಮ್ಮ ಹತ್ರ ಇರಲ್ಲ ಬಟ್ ಸ್ಟಿಲ್ ಅವ್ರಿಗೆ ಕೊಟ್ಬಿಟ್ಟು ಆಮೇಲೆ ಇಸ್ಕೊಳ್ಳೋಣ ಅಂತಾನೋ, ಆಮೇಲೆ ಅವ್ರು ಕೊಡ್ಲಿಲ್ಲ ಅಂತ ನಾವು ಮತ್ತೆ ಬೇಜಾರ್ ಮಾಡ್ಕೊಳ್ಳೋದು, ಮತ್ತೆ ಅವ್ರು ನಮ್ ಫೋನ್ ಎತ್ತದೇ ಇರೋದು, ಇದೆಲ್ಲದ್ರ ಬದಲು ನಾವು ತುಂಬಾ ಆರಾಮ್ಸೆ ಅವ್ರಿಗೆ ಹೇಳ್ಬೇಕು. ಏನು, ಇಲ್ಲ ಇದು ಡೈರೆಕ್ಟ್ ಸೆಲ್ಲಿಂಗ್, ಇಲ್ಲ ಇದು ಡೈರೆಕ್ಟ್ ಸೆಲ್ಲಿಂಗ್, ಆ ರೀತಿ ಸಿಸ್ಟಮ್ ಇಲ್ಲ. ಮಾಲು, ಬಿಗ್ ಬಜಾರು, ಡಿಮಾರ್ಟ್ ಅಥವಾ ಸಂತೆಗಳಿಗೆ ಹೋದ್ರು ಕೂಡ ಯಾರು ಸಾಲ ಕೊಡಲ್ಲ. ಸಾಲ ಕೊಡ್ತಾರ ಅಲ್ಲೆಲ್ಲ? ಯಾಕಂದ್ರೆ ಜನ ಬರ್ತಾನೆ ಇರ್ತಾರೆ ಅಲ್ವಾ, ಸಾಲ ಕೊಡೋದಿಲ್ಲ. ಯಾಕೆ ಕೊಡಲ್ಲ ಅಂದ್ರೆ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಅಲ್ವಾ. ಬೇಕಾದ್ರೆ ನೀವು ನಮ್ಮ ಪ್ರಾಡಕ್ಟ್ ನ 25% ಬಳಸಿ 25 ದಿನದೊಳಗಡೆ ವಾಪಸ್ ಕೊಡಿ, ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನು ನಿಮ್ಗೆ ಹಣನ ವಾಪಸ್ ಕೊಡ್ತೀನಿ, ಅವಾಗ ನನಗೂ ಲಾಸ್ ಆಗಲ್ಲ, ನಿಮ್ಗೂ ಮೋಸ ಆಗಲ್ಲ. ಓಕೆ, ಇದು ನಮ್ಮ ಕಂಪನಿಯ ಸಿಸ್ಟಮ್ ಅಂತ ನಾವು ಹೇಳ್ಬೋದು. ಅಥವಾ ಕೊಡ್ಲೇಬಾರ್ದಾ? ಇಲ್ಲ, ನಿಮ್ ಇಷ್ಟ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಫ್ರೀ ಪ್ರಾಡಕ್ಟ್ಸ್ ಗಳಿರುತ್ತೆ ಅಥವಾ ನಿಮ್ಮ ಹತ್ರ ಪ್ರಾಡಕ್ಟ್ಸ್ ಇರುತ್ತೆ, ಏನ್ ತೊಂದರೆ ಇಲ್ಲ ಅಂದ್ರೆ ಕೊಡ್ಬೋದು. ಆದ್ರೆ ಇದನ್ನ ಯಾಕೆ ನಾನು ಬಿಗಿನಿಂಗ್ ಅಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ತುಂಬಾ ಜನ ಏನ್ ಮಾಡ್ತಾರೆ, ತುಂಬಾ ಯಾರ್ಯಾರು ಕೇಳ್ತಾರೆ ಅವ್ರಿಗೆಲ್ಲ ಕೊಟ್ಟು ಬಂದ್ಬಿಡ್ತಾರೆ, ಆಮೇಲೆ ದುಡ್ಡು ಕೊಡಿ ಅಂತ. ಅವ್ರು ದುಡ್ಡು ಕೊಡದೇ ಇದ್ದಾಗ ಇವ್ರು ಬಿಸ್ನೆಸ್ ಸ್ಟಾಪ್ ಮಾಡ್ಬಿಡ್ತಾರೆ. ಯಾಕೆ ಸ್ಟಾಪ್ ಮಾಡಿದ್ರಿ ಅಂದ್ರೆ, ಅಯ್ಯೋ ಜನ ಯಾರು ದುಡ್ಡೇ ಕೊಡ್ಲಿಲ್ಲ ವಾಪಸ್ಸು, ನನ್ನ ಪ್ರಾಡಕ್ಟ್ಸ್ ಎಲ್ಲ ಕೊಟ್ಬಿಟ್ಟೆ ಅಂತ ಹೇಳ್ತಾರೆ. ಬಿಕಾಸ್ ಇದನ್ನ ನಾನು ಕೇಳಿದ್ದೀನಿ. ಅದಕ್ಕೆ ನಾನು ಇದನ್ನ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ದೀನಿ, ಯಾರಿಗೂ ದುಡ್ಡು ಇಲ್ಲದೆ ಪ್ರಾಡಕ್ಟ್ಸ್ ನ ಕೊಡಬೇಡಿ. ನಿಮ್ ಕೈಲಿ ಆಗತ್ತಾ ಕೊಡಿ, ಅಂದ್ರೆ ನಿಮ್ಮ ಹತ್ರ ಇದೆ, ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಕೊಡಿ, ಆಮೇಲೆ ನೀವು ಕಲೆಕ್ಟ್ ಮಾಡ್ಕೊಳ್ತೀರಾ ಅಂದ್ರೆ ಅವ್ರು ಕೊಟ್ರೆ, ಇಲ್ಲ ಅಂದ್ರೆ ಇಲ್ಲ. ಅದ್ರ ಬದಲು ಈ ಸಿಸ್ಟಮ್ ನ ಫಾಲೋ ಮಾಡೋದು ತುಂಬಾ ಒಳ್ಳೇದು. ಈ ತರ ನಾವು ಅವ್ರಿಗೆ ಹೇಳ್ಬಿಡ್ಬೋದು. ಸೊ ಮತ್ತೆ ಸಂಬಂಧಗಳು ಹಾಳಾಗಲ್ಲ. ಓಕೆ, ಜನಗಳನ್ನ ಸೇರಿಸ್ಬೇಕು ಇದ್ರಲ್ಲೆಲ್ಲ ಅಂತ ಹೇಳ್ತಾರೆ. ಆಗ ನಾವು ಅವ್ರಿಗೆ ಅರ್ಥ ಮಾಡಿಸ್ಬೇಕು,
ನಮ್ಗೇನಾದ್ರೂ ಉಪಯೋಗ ಆದ್ರೆ ಅಥವಾ ಒಳ್ಳೇದಾದ್ರೆ ಇನ್ನೊಬ್ರಿಗೆ ಮಾಹಿತಿ ಕೊಡೋದು ಅಥವಾ ತಿಳಿಸೋದು ಸರಿನಾ ತಪ್ಪಾ? ನೀವೇ ಹೇಳಿ. ಅವರ ಪ್ರಶ್ನೆಗೆ ವಾಪಸ್ ನಾನು ಪ್ರಶ್ನೆ ಮಾಡ್ತಾ ಇರೋದು. ಓಕೆ, ಸೊ ಸರಿನಾ ತಪ್ಪಾ ನೀವೇ ಹೇಳಿ. ನಮ್ಗಾದ ಉಪಯೋಗವನ್ನ ನಮ್ಮವ್ರಿಗೂ ಕೂಡ ತಿಳಿಸೋದು, ಅವ್ರಿಗೂ ಇಷ್ಟ ಆದ್ರೆ ಅವ್ರು ನಮ್ ಜೊತೆ ಟೀಮ್ ಆಗಿ ಜಾಯ್ನ್ ಆಗ್ತಾರೆ. ಸಿಂಪಲ್. ಸೊ ಇದ್ರಲ್ಲಿ ಸೇರ್ಸೋದು ಅಂತ ಏನಿಲ್ಲ, ಅವ್ರಿಗೆ ನನ್ನ ಅನುಭವನ ಹೇಳ್ತಾ ಇದ್ದೀನಿ, ನನಗೆ ಒಳ್ಳೇದಾಗಿದೆ ಅವ್ರಿಗೂ ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಇವತ್ತು ಪ್ರಪಂಚದಲ್ಲಿ ಎಲ್ಲಾ ವಸ್ತುಗಳು, ಇವತ್ತೊಂದು ಸ್ಕೂಲು ಓಕೆ ಯಾರಿಗೋಸ್ಕರ ನಡೀತಾ ಇದೆ? ಜನಕ್ಕೋಸ್ಕರ. ಇವತ್ತು ಯಾವುದೇ ಕಂಪನಿ ಸಂಸ್ಥೆಗಳು ಯಾರಿಗೋಸ್ಕರ ನಡೀತಾ ಇದೆ? ಜನಕ್ಕೋಸ್ಕರ. ಇವತ್ತು ದೇವಸ್ಥಾನ ಇರೋದು ಯಾರಿಗೋಸ್ಕರ? ಜನಕ್ಕೋಸ್ಕರ. ಆಸ್ಪತ್ರೆ ಇರೋದು ಯಾರಿಗೋಸ್ಕರ? ಜನಕ್ಕೋಸ್ಕರ. ಕರೆಕ್ಟ್ ಅಲ್ವಾ? ಸೊ ಸಿಂಪಲ್, ಇವತ್ತು ಇಡೀ ಪ್ರಪಂಚದಲ್ಲಿ ಏನೆಲ್ಲ ಇದೆ ಅದೆಲ್ಲ ಇರೋದು ಜನಗಳಿಗೋಸ್ಕರನೇ. ಹಾಗೆ ಈ ಬಿಸ್ನೆಸ್ ಕೂಡ ಇರೋದು ಜನಕ್ಕೋಸ್ಕರನೇ. ನಿಮಗೆ ಉಪಯೋಗ ಆದ್ರೆ ನೀವು ನಿಮ್ಮವ್ರಿಗೆ ತಿಳಿಸ್ಕೊಡ್ಬೋದು ಅಂತ ನಾವು ಅವ್ರಿಗೆ ಹೇಳ್ಬೋದು. ಸೊ ಚಿಕ್ಕ ಪ್ಯಾಕಿಂಗ್ ಅಲ್ಲಿ ಏನಾದ್ರು ಸಿಗತ್ತಾ ಅಂತ ಕೇಳ್ಬೋದು. ಆ ತರ ಕೇಳಿದಾಗ ನಾವು ಹೇಗೆ ಹೇಳ್ಬೇಕು, ಯಾವ್ಯಾವ ಪ್ರಾಡಕ್ಟ್ಗಳನ್ನ ಚಿಕ್ಕದ್ರಲ್ಲಿ ಕೊಡಕ್ಕಾಗತ್ತೆ ಅದನ್ನೆಲ್ಲ ಕೂಡ ಕೊಡ್ತಾ ಇದೆ. ಸೊ ಕೆಲವೊಂದು ಪ್ರಾಡಕ್ಟ್ಗಳು ಚಿಕ್ಕ ಪ್ಯಾಕಿಂಗ್ ನಲ್ಲಿ ಸಿಗುತ್ತೆ, ಇಲ್ಲ ಸಿಗಲ್ಲ, ಅಥವಾ ಇಲ್ಲ ಆ ತರ ಎಲ್ಲ ನಮ್ ಕಂಪ್ನಿಲಿ ಇರಲ್ಲ, ಮತ್ತೆ ಹೊರಗಡೆ ಆ ತರ ಎಲ್ಲ ಕೊಡ್ತಾರಲ್ಲ, ಅದೆಲ್ಲ ಎಷ್ಟು ಲಾಸ್ ಗೊತ್ತಾ, ಇದೆಲ್ಲ ಎಕ್ಸ್ಪ್ಲೇನ್ ಮಾಡೋದೇ ಬೇಡ. ಅವ್ರು ನಮಗ್ ಮೋಸ ಮಾಡ್ತಾರೆ, ನಮಗೆ ಗೊತ್ತೇ ಆಗಲ್ಲ. ಇಷ್ಟಿಷ್ಟುದ್ದ ಪ್ಯಾಕೆಟ್ ನ ತಗೊಂಡ್ಬಿಡ್ತೀವಿ ನಾವು ಚಿಕ್ಕದು, ಅದರಿಂದ ಎಷ್ಟು ಲಾಸ್ ಗೊತ್ತಾ, ಇದೆಲ್ಲ ತುಂಬಾ ಹೇಳೋದ್ರಿಂದ ಮತ್ತೆ ಅವ್ರಿಗೊಂದು ಪ್ರಶ್ನೆ ನಾವೇ ಹುಟ್ಟಾಕ್ತೀವಿ. ಅದ್ರ ಬದಲು ಚಿಕ್ಕದ್ರಲ್ಲಿ ಯಾವ್ಯಾವ ಸಾಧ್ಯ ಆಗುತ್ತೆ ಅವೆಲ್ಲ ಕೂಡ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾ ಇದ್ದಾರೆ. ಆದ್ರೆ ಕೆಲವೊಂದು ಪ್ರಾಡಕ್ಟ್ಸ್ ಬರ್ತಾ ಇದೆ, ಕೆಲವೊಂದು ಪ್ರಾಡಕ್ಟ್ಸ್ ರಿಸರ್ಚ್ ನಡೀತಾ ಇದೆ ಅಂತ ನಾವು ಹೇಳ್ಬೋದು. ಓಕೆ, ಅಂಡ್ ಜನಕ್ಕೆ ಬೆಸ್ಟ್ ಪ್ರೈಸ್ ಅಲ್ಲಿ ಹೆಚ್ಚು ಪ್ರಾಡಕ್ಟ್ಸ್ ನ ನೀಡೋ ಅಂತ, ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಚೆನ್ನಾಗಿರೋದೇ ಕೊಡ್ಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ನಮ್ಮ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್, ಜನರು ನಾನು ಜನಗಳನ್ನ ಸೇರ್ಸಲ್ಲ ಅಂತಾರೆ. ಜನರನ್ನ ಸೇರ್ಸ್ಬೇಕಾ ಅನ್ನೋ ಪ್ರಶ್ನೆ ಬೇರೆ. ನಾನ್ ಜನನ್ ಸೇರ್ಸಲ್ಲಪ್ಪ, ನಾನ್ ಬರ್ತೀನಿ, ನಾನ್ ಪ್ರಾಡಕ್ಟ್ಸ್ ತಗೋತೀನಿ, ನಾನು ಮಾಡ್ತೀನಿ, ಏನು ಪ್ರಾಡಕ್ಟ್ಸ್ ತಗೊಳ್ತೀನಿ, ಎಲ್ಲ ಮಾಡ್ತೀನಿ, ಬೇಕಾ ಟ್ರೈನಿಂಗು ಅಟೆಂಡ್ ಮಾಡ್ಬಿಡ್ತೀನಿ, ಆದ್ರೆ ನಾನ್ ಜನನ್ ಸೇರ್ಸಲ್ಲ ಅಂತ ಹೇಳ್ತಾರೆ. ನಾವ್ ಅವಾಗ ಏನ್ ಮಾಡ್ತೀವಿ, ನೀನ್ ಯಾರಿಗೂ ಸೇರ್ಸ್ಬೇಡ, ನೀನ್ ಮಾತ್ರ ಬಾ ಅಂತ ಹೇಳ್ತೀವಿ. ಬಂದ ಮೇಲೆ ನಿಮ್ ಮನೇಲಿ ಯಾರು ಒಂದಿಬ್ರಿಗೆ ಹೇಳ್ತೀಯಾ, ಅಥವಾ ನಿಮ್ ಮನೆಯವ್ರ ಹತ್ರ ಹೇಳ್ತೀಯಾ, ನಿಮ್ ರಿಲೇಷನ್ಸ್ಗೆ ಹೇಳ್ತೀಯಾ ಅಂದಾಗ ನೀನ್ ಏನ್ ಅಂದಿದ್ದೆ? ಸೇರ್ಸ್ಬೇಡ ಅಂತ ಹೇಳಿದ್ದೆ ತಾನೆ ಅಂತ ಬರುತ್ತೆ. ನಾವು ಸುಮ್ನೆ ಅವ್ರು ಬರ್ಲಿ ಅಂತ ಸುಳ್ಳು ಯಾಕೆ ಹೇಳ್ಬೇಕು? ಅದ್ರ ಬದಲು ನಾವು ಅವ್ರನ್ನ ನೀಟಾಗಿ ಅರ್ಥ ಮಾಡಿಸ್ಬೋದು. ನಾನ್ ಜನಗಳನ್ನ ಸೇರ್ಸಲ್ಲ ಅಂದಾಗ ಸರಿ ಆಯ್ತು, ನಿಮ್ ಇಷ್ಟ, ಓಕೆ, ಆದ್ರೆ ಅಂತ ಹೇಳ್ಬಿಟ್ಟು ನಾವ್ ಹೇಳ್ಬೋದು, ನಾನು ಹಿಂಗೆ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ಕ್ಲಾರಿಟಿ ಏನ್ ಗೊತ್ತಾ, ನಾವ್ ಯಾಕೆ ಜನರನ್ನ ಸೇರ್ಸೋಕ್ ಭಯ ಪಡ್ತೀವಿ? ಯಾಕಂದ್ರೆ ಮೋಸ ಹೋಗ್ಬೋದು, ಹಣ ಕಳ್ಕೋಬಹುದು ಅಂತ ಅನ್ನೋ ಭಯದಿಂದ. ಕರೆಕ್ಟ್ ಅಲ್ವಾ? ಸಂಬಂಧಗಳು ಹಾಳಾಗತ್ತೆ, ಹಣ ಕಳ್ಕೊಂಡ್ಬಿಡ್ತೀವಿ, ಇದೆಲ್ಲದಕ್ಕೋಸ್ಕರ ನಾವಿವತ್ತು ಜನನ ಸೇರ್ಸಕ್ಕೆ ಹೆದರ್ತೀವಿ, ಯಾಕಂದ್ರೆ ಆತರ ಆಗುತ್ತೆ ಅಂತ. ಆದ್ರೆ ನಮಗೆ ಈ ಭಯ ಬೇಡ. ಯಾಕೆ? ಇಲ್ಲಿ ತಿಳಿಸೋದು ನಮ್ ಕರ್ತವ್ಯ, ಸೇರೋದು ಬಿಡೋದು ಎಗೇನ್ ಅವ್ರಿಗೆ ಬಿಟ್ಟಿದ್ದು, ನಾವ್ ಯಾವ್ದು ಒತ್ತಾಯ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಅಂಡ್ ಒಳ್ಳೇದನ್ನ ಹೇಳಕ್ಕೆ ನಾವ್ ಯಾಕೆ ಯೋಚನೆ ಮಾಡ್ಬೇಕು, ಅಂಡ್ ಯಾವ್ದು ಯೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾನು ಹೆಮ್ಮೆಯಿಂದ ತಿಳಿಸ್ಬೋದು, ನನಗೆ ಇಲ್ಲಿ ಸೇರಿದ ಮೇಲೆನೆ ಇದು ಗೊತ್ತಾಗಿದ್ದು. ನಾನು ಹಿಂಗೆ ಅನ್ಕೊಂಡಿದ್ದೆ, ಆದ್ರೆ ಜನಕ್ಕೂ ಮೋಸ ಆಗಲ್ಲ, ಯಾರ ದುಡ್ಡಿಗೂ ಮೋಸ ಇಲ್ಲ, ಸಂಬಂಧಗಳು ಹಾಳಾಗಲ್ಲ ಅಂದ್ಮೇಲೆ ನಾನು ಯಾಕೆ ಇದನ್ನ ಹೇಳ್ಬಾರ್ದು, ಇಷ್ಟೊಳ್ಳೆ ವಿಚಾರನ ಅನ್ನೋದು ನನಗೂ ಕೂಡ ಇಲ್ಲಿಗೆ ಬಂದ್ಮೇಲೆ ಅರ್ಥ ಆಯ್ತು. ಸೊ ಹಾಗಾಗಿ ನೀನು ಕೂಡ ಹೆದರೋ ಅವಶ್ಯಕತೆ ಇರೋದಿಲ್ಲ, ಬಟ್ ಸ್ಟಿಲ್ ನಿನ್ನ ಇಷ್ಟ ಅಂತ ನಾವು ಅವ್ರಿಗೆ ಹೇಳ್ಬೋದು. ಅದ್ರ ಬದಲು ಏನಾಗ್ಬಿಡಲ್ಲ, ಯಾಕೆ ಸೇರಿಸಲ್ಲ, ಇದೆಲ್ಲ ನಾವು ಮಾತಾಡೋದೇ ಬೇಡ. ಅಥವಾ ಆಯ್ತಾಯ್ತು ಸೇರಿಸ್ಬೇಡ ಅಂದ್ಬಿಟ್ಟು ಮತ್ತೆ ಇನ್ನೆರಡು ದಿನ ಬಿಟ್ಬಿಟ್ಟು ಯಾರನ್ನಾದ್ರೂ ಅರೇಂಜ್ ಮಾಡು ಅಂತ ಹೇಳಿದ್ರೆ, ಅಥವಾ ಯಾರನ್ನಾದ್ರು ಪರಿಚಯ ಮಾಡಿಸು ಅಂತ ಹೇಳಿದ್ರೆ ಅವ್ರು ಮತ್ತೆ ಕೇಳ್ತಾರೆ, ನಾನು ಹೇಳಿಲ್ವಾ ಅಂತ. ಅದು ಬೇಡವೇ ಬೇಡ, ಇರೋದನ್ನೇ ಹೇಳ್ಬೋದು. ಉದಾಹರಣೆಗೆ ಕೊಡ್ಬೋದು, ನಿನ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡು, ಆಮೇಲೆ ನೀನ್ ಡಿಸೈಡ್ ಮಾಡು ಅಂತ ಹೇಳ್ಬೋದು. ಏನು, ಇವತ್ತು ನಿನಗೆ ಏನೋ ಕಷ್ಟ ಇದೆ ಅನ್ಕೋ, ನೀನ್ ಯಾವ್ದೋ ದೇವಸ್ಥಾನಕ್ಕೆ ಹೋಗಿ ಬಂದಿರ್ತೀಯ, ಅಲ್ಲಿಂದ ನಿಂಗೆ ಒಳ್ಳೇದಾಗ್ಬಿಟ್ಟಿರುತ್ತೆ. ಈಗ ನಾನು ಕಷ್ಟದಲ್ಲಿದ್ದೀನಿ ಅಂತ ನಿನಗೆ ಗೊತ್ತಾದ್ರೆ ನೀನ್ ನನಗೆ, ನಾನು ಇಂಥ ಕಡೆ ಹೋಗಿ ಬಂದಿದ್ದೆ, ನೀನು ಬೇಕಾದ್ರೆ ಹೋಗ್ಬಾ ಅಂತ ಹೇಳ್ತೀಯಾ ಹೇಳಲ್ವಾ? ಹೇಳ್ತೀನಿ. ಅಂದ್ರೆ ನನ್ ಕಷ್ಟನೂ ಕೂಡ ಸಾಲ್ವ್ ಆಗ್ಲಿ ಅಂತಾನೆ ಹೇಳ್ತೀಯ ಅಲ್ವಾ, ಬೇರೇನೂ ಉದ್ದೇಶ ಇರೋದಿಲ್ಲ. ಹಾಗೇನೆ ಇಲ್ಲೂ ಕೂಡ ನನಗ್ ಬರ್ತಾ ಇರೋ ಲಾಭ, ನನಗ್ ಸಿಗ್ತಾ ಇರೋ ಖುಷಿ, ನನಗ್ ಸಿಗ್ತಾ ಇರೋ ಆರೋಗ್ಯ ನಮ್ ಕಡೆಯವ್ರಿಗೂ ಸಿಗ್ಲಿ ಅಂತ ನಾವು ಅವ್ರಿಗೆ ಹೇಳ್ಬೋದು. ಇದನ್ನ ಜನನ್ನ ಸೇರ್ಸೋದಲ್ಲ, ಜನನ್ನ ಪರಿಚಯಿಸೋದು. ಜನನ್ನ ಸೇರ್ಸೋದು ಅಂದ್ರೆ ದುಡ್ಡು ಹಾಕ್ಸೋದು, ಕರೆಕ್ಟ್ ಅಲ್ಲ? ಇಲ್ಲ ಆ ತರ ಭಯ ಬೇಡ ಅನ್ನೋದನ್ನ ನಾವು ಅವ್ರಿಗೆ ಕ್ಲಾರಿಟಿ ಕೊಡ್ಬೋದು. ಆಮೇಲೆ ಇವೆಲ್ಲ ಚೈನ್ ಲಿಂಕ್ ಅಲ್ವಾ ಅಂತ ಕೇಳ್ತಾರೆ, ಅಂತವ್ರಿಗೆ ನಾವೇನ್ ಹೇಳ್ಬೇಕು,
ಇಲ್ಲ. ಚೈನ್ ಲಿಂಕ್ ಅಲ್ಲಿ ಏನಾಗುತ್ತೆ, ಜನರ ಹತ್ರ ಹಣನ ಇನ್ವೆಸ್ಟ್ ಮಾಡಿಸ್ತಾರೆ, ಮತ್ತೆ ಜನರಿಂದ ಹಣವನ್ನ ಅವರು ಇನ್ವೆಸ್ಟ್ ಮಾಡ್ತಾರೆ, ಅವ್ರು ಕರ್ಕೊಂಡ್ ಬರೋರ ಹತ್ರನೂ ಇನ್ವೆಸ್ಟ್ ಮಾಡಿಸ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಈ ಸಿಸ್ಟಮ್ ಅಲ್ಲಿ ಮೋಸ ಹೋಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಚೈನ್ ಲಿಂಕ್ ಅಲ್ಲಿ. ಯಾಕೆ ಅಂತ ಅಂದ್ರೆ ಜನರಿಂದ ಹಣನ ತಗೊಳ್ತಾರೆ, ಮತ್ತೆ ಅದೇ ಹಣನ ಜನರಿಗೆ ಕೊಡ್ತಾ ಇರ್ತಾರೆ. ಯಾವಾಗ ಈ ಜನರಿಂದ ಬರೋ ಹಣ ಸ್ಟಾಪ್ ಆಗುತ್ತೆ, ಅವಾಗ ಈ ಕಡೆ ಹೋಗೋ ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಡಕ್ಕಾಗಲ್ಲ, ಅವಾಗ ತುಂಬಾ ಜನರಿಗೆ ಇದು ನಷ್ಟ ಆಗುತ್ತೆ. ಸೊ ಎಷ್ಟೋ ಜನ ಈ ತರ ಮೋಸ ಮಾಡಿರೋದ್ರಿಂದ ಇವತ್ತು ಒಂದು ಒಳ್ಳೆ ಕಂಪ್ನಿನೂ ಕೂಡ ಇವತ್ತು ಜನ ನಂಬ್ತಾ ಇಲ್ಲ, ಹೆದರ್ತಾ ಇದ್ದಾರೆ. ಸೊ ಆದ್ರೆ ನಮ್ ಕಂಪ್ನಿ ಹಾಗಿಲ್ಲ. ಯಾಕೆ ಎಲ್ರು ಹೀಗೆ ಹೇಳೋದು ಅಂತ ಅನ್ಕೋಬೇಡಿ. ಯಾಕಂದ್ರೆ ನಾನೇನಾದ್ರೂ ಇನ್ವೆಸ್ಟ್ಮೆಂಟ್ ಕೇಳಿದ್ನ? ಇಲ್ಲ. ಇನ್ವೆಸ್ಟ್ಮೆಂಟ್ಗಳು ಇಲ್ಲದೆ ಇರೋದ್ರಿಂದ ನಿಮ್ಗೆ ಭಯ ಬೇಡ ಅಂತ ನಾವು ಅವ್ರಿಗೆ ಹೇಳ್ಬೋದು. ಚೈನ್ ಲಿಂಕ್ ಅಂದ್ರೆ ಇನ್ವೆಸ್ಟ್ಮೆಂಟ್, ಆದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲ, ಜನನ ಪರಿಚಯಿಸ್ತೀವಿ ಅಷ್ಟೇ. ಈ ರೀತಿ ಕಂಪ್ನಿಗಳನ್ನ ತುಂಬಾ ನೋಡಿದ್ದೀನಿ ಅಂತ ಕೆಲವ್ರು ಹೇಳ್ತಾರೆ. ಇವೆಲ್ಲ ಒಟ್ಟಿಗೆ ಬರೋ ಪ್ರಶ್ನೆ ಅಲ್ಲ, ಎಲ್ಲೆಲ್ಲೋ ಒಂದೊಂದು ಬರೋ ಪ್ರಶ್ನೆಗಳು. ಓಕೆ, ಸೊ ಹೌದು, ಸುಮಾರು ಕಂಪ್ನಿಗಳು ಈ ರೀತಿ ಬಂದು ಮೋಸ ಮಾಡಿರೋದ್ರಿಂದ ಎಲ್ಲನೂ ಕೂಡ ಹಾಗೆ ಅಂದ್ಕೊಂಡಿದೀವಿ ಅಂತ ನಾವು ಅವ್ರಿಗೆ ಹೇಳ್ಬೋದು. ಹೌದು, ಸುಮಾರು ನೀವು ನೋಡಿದ್ದೀರಾ, ಯಾಕಂದ್ರೆ ಸುಮಾರು ಕಂಪ್ನಿಗಳು ಹಂಗೆ ಬಂದಿದೆ ಅಂತ ಅವ್ರ ಪ್ರಶ್ನೆನೇ ಅವ್ರಿಗೆ ಉತ್ತರ ಕೊಟ್ಬಿಡೋದು ಹೌದು ಅಂತ. ಅಗೇನ್ ನಮ್ದು ಹೇಗೆ ಅನ್ನೋದನ್ನ ನಾವು ಅವ್ರಿಗೆ ತಿಳಿಸೋದು. ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಅಂತ ಕೇಳ್ತಾರೆ. ಸೊ ಪ್ರತಿ ತಿಂಗಳು ಯಾವ್ದೋ ಅಂಗಡಿಲಿ ನೀವೇನ್ ತರ್ತಾ ಇದ್ದೀರಾ ಅದನ್ನ ಇಲ್ಲಿ ತಗೊಳ್ತೀರಾ ಅಷ್ಟೇ. ಫಾರ್ ಎಕ್ಸಾಂಪಲ್, ಪ್ರತಿ ತಿಂಗಳು ಖಾಲಿ ಆಗಿರೋದನ್ನ ತರಲ್ವೋ, ಅಥವಾ ಮನೆಗೆ ಸಾಮಾನ ತರಲ್ವೋ? ತರ್ತೀನಿ. ಸೊ ಅದನ್ನೇ ನೀವು ಇಲ್ಲೂ ಕೂಡ ತರ್ತೀರಾ ಅಷ್ಟೇ. ಇಲ್ಲಿ ಯಾವುದು ಇದು ಬಿಸ್ನೆಸ್ ಐಡಿಗೋಸ್ಕರ ಯಾವುದು ಇನ್ವೆಸ್ಟ್ಮೆಂಟ್ ನೀವು ಮಾಡಲ್ಲ ಅನ್ನೋದನ್ನ ಅವ್ರಿಗೆ ತಿಳಿಸ್ಬೇಕು, ಐಡಿಗೋಸ್ಕರ. ಓಕೆ, ನೆಕ್ಸ್ಟ್, ನಿಮಗೆ ಎಷ್ಟು ಬರ್ತಿದೆ? ಇಲ್ಲಿ ತುಂಬಾ ಜನ ಸ್ಟ್ರಕ್ ಆಗ್ತಾರೆ. ಈಗ ತಾನೇ ಜಾಯ್ನ್ ಆಗಿದ್ದೀನಿ, 1 ತಿಂಗಳಾಗಿದೆ ಅಷ್ಟೇ ನಾನು ಬಂದು ಅಂತ ಹೇಳ್ಬೋದು. ಕೆಲವ್ರಿಗೆ ಏನಾಗುತ್ತೆ, 1 6 months 7 months ಇಂದ ಇರ್ತಾರೆ, ಒಂದ್ ಸ್ವಲ್ಪ 2,000 3,000 ಈ ತರ ಏನೋ ಬರ್ತಾ ಇರುತ್ತೆ. ಅಗೇನ್ ಯಾಕೆ ಅಷ್ಟು ಬರ್ತಾ ಇರುತ್ತೆ? ನಾನು ಎಷ್ಟು ಕೆಲಸ ಮಾಡ್ತಾ ಇರ್ತೀನಿ ಅಷ್ಟು ಬರ್ತಾ ಇರುತ್ತೆ. ಕರೆಕ್ಟಾ? ಬರೀ ಕೆಲಸ ಅಲ್ಲ, ಯಾವ ತರ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದ್ರ ಮೇಲೆ ಬರ್ತಾ ಇರುತ್ತೆ. ಅದು ನನಗೆ ಫಸ್ಟ್ ತಿಳ್ಕೊಂಡಿರ್ಬೇಕು, ನನಗೆ ಯಾಕೆ ಇಷ್ಟು ಬರ್ತಿದೆ ಅಂತ. ಮೋದಿಕಿರಲ್ಲಿ ದುಡ್ಡೇ ಬರಲ್ಲ ಅಲ್ಲ, ದುಡ್ಡು ಬರೋಕೆ ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇರಲ್ಲ ಅಂತ ನಾನು ನೋಡ್ತಾ ಇರ್ಬೇಕು. ಆಗ ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ, ನಾನು ಇಂಪ್ರೂವ್ ಆಗ್ತೀನಿ. ಓಕೆ, ಸೊ ಯಾರಾದ್ರೂ ಈ ತರ ಕೇಳಿದಾಗ ನಿಮಗೆ ಎಷ್ಟು ಬರುತ್ತೆ ಅಂದ ತಕ್ಷಣ ನಾವು ಮುಜುಗರ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಇದರಲ್ಲಿ 2 ರೀತಿ ಆನ್ಸರ್ ಮಾಡ್ಬೋದು. ಯಾವ ತರ? ಒಂದು, ನಮ್ಮ ರೀಟೇಲ್ ಪ್ರಾಫಿಟ್. ನಾವು ರೀಟೇಲ್ ಪ್ರಾಫಿಟ್ ಮಾಡ್ತಾ ಇದ್ರೆ ನಾವು ಎವ್ರಿ ಮಂತ್ ಹೊಸದಾಗ ಬಂದಿದೀವಿ ಅಲ್ಲ, ಸೊ ನೀವೆಲ್ಲರೂ ಕೂಡ ನೀವೇನೇ ರೀಟೇಲ್ ಪ್ರಾಫಿಟ್ ಮಾಡಿದ್ರು ಕೂಡ ಅದನ್ನ ಲೆಕ್ಕ ಇಟ್ಕೊಳ್ಳಿ. ಆಗ ನೀವೆಷ್ಟು ಅರ್ನ್ ಮಾಡ್ತಿದ್ದೀರಾ ಅಂತ ಲೆಕ್ಕ ಸಿಗುತ್ತೆ. ಸೊ ರೀಟೇಲ್ ಪ್ರಾಫಿಟ್ ಮತ್ತೆ ಚೆಕ್ ಎರಡನ್ನೂ ಸೇರಿಸಿ ನಾವು ಹೇಳ್ಬೋದು. ಅದರ ಜೊತೆಗೆ ಇನ್ನೂ ಹೆಚ್ಚು ಲಾಭಕ್ಕೆ ನಾನು ಈಗ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀನಿ, ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಅಥವಾ ಇಷ್ಟು ದಿನ ನಾನು ಸೀರಿಯಸ್ ಆಗಿ ಮಾಡಿಲ್ಲ, ಈಗ ನಾನು ಸೀರಿಯಸ್ ಆಗಿ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳ್ಬೋದು. ಓಕೆ, ಖಂಡಿತ ಇಷ್ಟೊತ್ತಿಗಾಗ್ಲೇ ನನಗೆ ಎಷ್ಟೊಂದು ಬರ್ಬೇಕಿತ್ತು, ಬಟ್ ಸ್ಟಿಲ್ ನಾನು ಮಾಡಿಲ್ಲ, ಹಂಗಾಗಿ ಬರ್ತಾ ಇಲ್ಲ. ಬಟ್ ಈಗ ನಾನು ಮಾಡಬೇಕು ಅಂತ ಸೀರಿಯಸ್ ಆಗಿ. ಎಸ್ ಫ್ರೆಂಡ್ಸ್, ಸೊ ಇವಾಗ ಸುಮಾರು ನೋಡಿದ್ರಲ್ವಾ, ಎಷ್ಟೊಂದು ಕ್ವಶನ್ಸ್ಗಳು ನಮ್ಮ ಅಬ್ಜೆಕ್ಷನ್ಸ್ ಅಲ್ಲಿ ಬರ್ತಾ ಇರುತ್ತೆ. ಸೊ ಇನ್ನೂ ಸುಮಾರು ಕ್ವಶನ್ಸ್ ಇದೆ, ಸೊ ನಾಳೆ ಕಂಟಿನ್ಯೂ ಆಗುತ್ತೆ. ಇವಾಗ ಇಷ್ಟು ನೋಡಿದ್ರಲ್ಲಿ ನಾವು ಏನ ತಿಳ್ಕೊಂಡಿದೀವಿ ಅದನ್ನ ಹ್ಯಾಂಡ್ ರೈಸ್ ಮಾಡಿ, ಯಾಕಂದ್ರೆ ಫೀಲ್ಡ್ ಅಲ್ಲಿ ಎಲ್ರಿಗೂ ಕೂಡ ಬರ್ತಾ ಇರುತ್ತೆ ಎಲ್ಲಾ ಕ್ವಶನ್ಸ್. ತಾರಾ ಮೇಡಮ್ ಹೇಳಿದಂಗೆ ಎಲ್ರಿಗೂ ಎಲ್ಲಾ ಕ್ವಶನ್ಸ್ ಬರುತ್ತೆ ಅಂತ ಅಲ್ಲ, ಕೆಲವೊಂದು ಈ ತರದ್ದು ಅಥವಾ ಬೇರೆ ಕ್ವಶನ್ಸ್ ಬಂದಿರ್ಬೋದು, ಅದನ್ನು ಶೇರ್ ಮಾಡ್ಬೋದು. ಈ ತರ ಕ್ವಶನ್ಸ್ ಬಂದಾಗ ನೀವೇನ್ ಅನ್ಕೋತೀರಾ ಅಥವಾ ಕಲ್ತಿದ್ದೀರಾ, ಇದ್ರಲ್ಲಿ ಏನ್ ಕಲ್ತ್ಕೊಂಡ್ರಿ, ನೀವ್ ಹೀಗೆ ಆನ್ಸರ್ ಮಾಡ್ಬೇಕು ಅನ್ನೋದನ್ನ ಕಲ್ತಿರಿದ್ರಿ ಅಂತ ಶೇರ್ ಮಾಡ್ಬೋದು. ಏನಿದ್ರು ಕೂಡ ನಾವು ಪ್ರೀತಿಯಿಂದ, ಹ್ಯಾಪಿನೆಸ್ ಇಂದ, ಲವ್, ಹ್ಯಾಪಿನೆಸ್ ಅಂಡ್ ರೆಸ್ಪೆಕ್ಟ್, ಸೊ ಪೇಶನ್ಸ್ ಅಂತ ಹೇಳಿದ್ರಲ್ವಾ, ಸೊ ಪೇಶನ್ಸ್ ಇಂದ ಹ್ಯಾಂಡಲ್ ಮಾಡಿದ್ರೆ ಖಂಡಿತ ಯಾವುದೇ ಕ್ವಶನ್ಸ್ ಬರೋದಿಲ್ಲ. ಸೊ ಇದ್ರಲ್ಲಿ ಮೊದ್ಲು ನಾವು ತಿಳ್ಕೊಬೇಕಾಗಿರೋದು, ಅಬ್ಜೆಕ್ಷನ್ಸ್ ಅನ್ನ ಫಸ್ಟ್ ನಮ್ಮ ಮೈಂಡ್ ಇಂದ ತೆಗಿಬೇಕು. ಸೊ ನಮ್ಮ ಮೈಂಡ್ ಅಲ್ಲಿ ಯಾವಾಗ ಅಬ್ಜೆಕ್ಷನ್ಸ್ ಇರುತ್ತೆ, ಸೊ ಆವಾಗ ಖಂಡಿತ ನಾವೇನು ಇದು ಮಾಡ್ತಾ ಇರ್ತೀವಿ, ಸೊ ಅವಾಗ ನಮಗೂ ಕಷ್ಟ ಆಗುತ್ತೆ ಅಬ್ಜೆಕ್ಷನ್ ನ ಹ್ಯಾಂಡಲ್ ಮಾಡೋದು. ಸೊ ಇವಾಗ ಯಾರು ಹ್ಯಾಂಡ್ ರೈಸ್ ಮಾಡಿ ಯಾರು ಏನ್ ಅರ್ಥ ಮಾಡ್ಕೊಂಡಿದೀರಾ, ಹೊಸೊಬ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಏನ್ ಅನ್ಸ್ತು ಅದನ್ನ ಶೇರ್ ಮಾಡ್ಬೋದು. ಪ್ಲೀಸ್ ವೆಲ್ಕಮ್.
ಬೇಗ ಬೇಗ ಶೇರ್ ಮಾಡಿ. ಯಾರು ಬರ್ತೀರಾ? ಗಣೇಶ್ ಅವ್ರು ಬರ್ತೀರಾ? Yes, ma'am. Good morning. Yes, Morning. welcome. Good morning. Good morning. ತಾರಾ ಮೇಡಮ್ ಹೇಳಿರೋ ಒಂದು ಅಬ್ಜೆಕ್ಷನ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಹೊಸದಾಗಿ ಬಂದವರೇ ಇರ್ಬೋದು, ಹಳಬರೇ ಇರ್ಬೋದು. ಹಳಬರಿಗೆ ಸ್ವಲ್ಪ ಅನುಭವ ಇರುತ್ತೆ, ಹೊಸಬರಿಗೆ ಅಷ್ಟು ಅನುಭವ ಇರಲ್ಲ. ಅದರಿಂದ ಪ್ರತಿಯೊಂದನ್ನು ಇದನ್ನ ಬರ್ಕೊಂಡು ಮೈಂಡ್ಗೆ ತಗೊಳ್ಳೋದ್ರಿಂದ ತುಂಬಾನೇ ಹೆಲ್ಪ್ ಆಗತ್ತೆ ಮೇಡಮ್. ಎಷ್ಟೊಂದು ಜನ ಕೇಳೋದು ಹೀಗೆ ನಾವು ಇದೇನು, ಹೇಗೆ, ನಿಮ್ಗೆ ಎಷ್ಟು ಸಿಗುತ್ತೆ, ಎಲ್ಲಾನು ರೈಟ್ ಪಾಯಿಂಟ್ಸ್ ಅನ್ನಿ. ಇದೆಲ್ಲಾನು ತುಂಬಾ ಯೂಸ್ಫುಲ್ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಗೆ ಏನಾದ್ರು ಅಬ್ಜೆಕ್ಷನ್ಸ್ ಬಂದಿದ್ಯಾ ಫೀಲ್ಡ್ ಅಲ್ಲಿ ಈ ತರ? ನಿಮ್ಗೆ ಎಷ್ಟು ಬರ್ತದೆ ಅಂತ ಕೇಳ್ತಿದ್ದಾರೆ. ನಾನು ಸೇಮ್ ಕ್ವಶನ್ಗೆ ಇದನ್ನೇ ಉತ್ತರ ಹೇಳಿದ್ದೀನಿ. ನಾನು ಇವಾಗ ತಾನೇ ಸೇರಿದ್ದೀನಿ, 1 ತಿಂಗಳಾಯ್ತು. ಫಸ್ಟ್ ಟೈಮ್ ಬಂದಾಗ ನಂಗೆ ಆಗಿದ್ದು. ನನ್ನ ಜೊತೆಯಲ್ಲಿ ಆಪರ್ಚುನಿಟಿಗೆ ಬಂದ್ರು, ನೋಡ್ಬಿಟ್ಟು ನಿಮ್ಗೆ ಎಷ್ಟು ಬರ್ತದೆ, ಯಾಕಂದ್ರೆ ನಾವು ಬೇರೆ ಆಪರ್ಚುನಿಟಿಲಿ ಇದ್ವಿ. ಈಗ ಇರ್ಬೇಕಾದ್ರೆ ನನ್ನ ಜೊತೆಲಿ ಇರೋರ್ನ ಕರ್ಕೊಂಡು ಹೋದಾಗ ನಿಮ್ಗೆ ಎಷ್ಟು ಬರ್ತಾ ಇದೆ, ಅಲ್ಲಿ ಆ ಥರ ಮಾಡ್ರಿ, ಅಲ್ಲಿ ಕರ್ಕೊಂಡೋಗ್ರಿ, ಇದೆಲ್ಲ ಕೇಳಿದ್ರು ನನಗೆ. ಹೌದು ಮೇಡಮ್, ಖಂಡಿತ. ಯಾಕಂದ್ರೆ ನಾನು ಇದನ್ನ ತುಂಬಾ ವರ್ಷದಿಂದ ಮಾಡ್ತಾ ಇದ್ದೀನಿ. ಆಪರ್ಚುನಿಟಿ ತಗೊಂಡಿರ್ಲಿಲ್ಲ, ನಾನು ಬೇರೆ ಆಪರ್ಚುನಿಟಿಲಿ ಇದ್ವಿ. ನಿಮಗೂ ಗೊತ್ತು, ನೀವು ನನ್ನ ಜೊತೆಲಿದ್ರಿ. ಮತ್ತೆ ಆ ಒಂದು ಜಾಗದಲ್ಲಿ ನಮ್ಗೆ ಹೆಲ್ಪ್ ಆಗಿತ್ತು. ನಮ್ಮ ಹೆಂಗಸರಿಗೋಸ್ಕರ, ನಾನು ಗೊತ್ತಿರೋರವರು, ನಮ್ಮ ಹೆಂಗಸರಿಗೋಸ್ಕರ ನಾನು ಹೋಗಿದ್ದಿಲ್ಲ. ನಾನು ಮೋದಿಕೇರಲ್ಲಿ ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೆ. ಅವಾಗ ವೆಲ್ನೆಸ್ ಪ್ರಾಡಕ್ಟ್ ಇರಲಿಲ್ಲ ನಮ್ಮ ಇದರಲ್ಲಿ. ಅವಾಗ ವೆಲ್ನೆಸ್ಗೋಸ್ಕರ ನಮ್ಮ ಹೆಂಗಸರು ವೆಯ್ಟ್ ಕಮ್ಮಿ ಆಗೋಕ್ಕೋಸ್ಕರ ಕರ್ಕೊಂಡೋಗಿದ್ದೆ. ಅವ್ರು ಹೋದಾಗ ನನಗೆ ಬೇರೆ ಪರ್ಸನಲ್ ಪ್ರಾಬ್ಲಮ್ ಇತ್ತು. ಆ ಜಾಗದಲ್ಲಿ ಅದು ಚೆನ್ನಾಗತ್ತೆ ಅಂತ ಹೇಳಿದ್ರು, ಅದಕ್ಕೆ ಹೋಗಿದ್ದೆ ನಾನು. ನಿಮಗೂ ಗೊತ್ತಲ್ವಾ, ಟ್ರೈ ಮಾಡಿ. ಇವಾಗ ನೀವು ಮಾಡ್ತಾ ಇಲ್ಲ, ನಾನು ಮಾಡ್ತಾ ಇಲ್ಲ, ಟ್ರೈ ಮಾಡಿ, ಚೆನ್ನಾಗ್ಬೋದಲ್ವಾ ಅಂತ ಹೇಳಿದ್ದೆ. ಮತ್ತು ಅವ್ರು ಫೆಂಡಿಂಗಲ್ಲೇ ಇದ್ದಾರೆ, ಒಂದಲ್ಲ ಒಂದು ದಿವಸ ಬರ್ತಾರೆ. ನನಗೆ ಬಂದಿರೋ ಕ್ವಶನ್ ಮೇಡಮ್ ಇದು. ಥ್ಯಾಂಕ್ ಯು ಮೇಡಮ್. ಎಸ್, ಸೊ ಖಂಡಿತ ನೀವು ಹೇಳಿದಂಗೆ ಬೇರೆ ಬೇರೆ ಕ್ವಶನ್ಸ್ಗಳು ಬರ್ತಾ ಇರುತ್ತೆ. ಸೊ ನಾವು ಅವಾಗ ಕಾನ್ಫಿಡೆಂಟ್ ಆಗಿದ್ರೆ, ಸೊ ಖಂಡಿತ ಹೌದು ಹೌದು ಅಂತ ತಲೆ ಅಲ್ಲಾಡ್ಸಿ ಅವ್ರು ಏನ್ ಹೇಳ್ತಾರೆ. ಇನ್ನೊಂದು ನಮ್ಗೆ ಹೇಳ್ಕೊಟ್ಟಿರುವಂತದ್ದು ಫೀಲ್ ಫೆಲ್ಟ್ ಫೌಂಡ್ ಅಂತ. ಅಂದ್ರೆ ಏನೇ ಕ್ವಶನ್ಸ್ ಬಂದ್ರು ನಾವು ಫೀಲ್ ಮಾಡ್ಬೇಕು, ಅವರ ಜಾಗದಲ್ಲಿ ನಿಂತು ನೋಡ್ಬೇಕು. ಹೌದು, ಯಾಕಂದ್ರೆ ನಮಗೂ ಅದೇ ಕ್ವಶನ್ಸ್, ನಾವು ಅದೇ ಫೀಲ್ಡ್ ಅಲ್ಲಿ ಬಂದಿರುವ, ನಾವು ನಮಗೆ ಕ್ವಶನ್ ಮಾಡಿರ್ತೀವಿ. ಸೊ ಅದೇ ಇದರಿಂದ ಬಂದಿರೋದು. ಸೊ ನಮಗೂ ಕೂಡ ಫೀಲ್ ಆಗಿರುತ್ತಲ್ಲ, ಸೊ ಅದನ್ನ ನಾವು ಫೀಲ್ ಮಾಡ್ಬೇಕು. ಹೌದು, ಎಸ್ ಒಪ್ಕೋಬೇಕು ಫಸ್ಟ್. ಇವರು ತಾರಾ ಮೇಡಮ್ ಅವ್ರು ಮೊದ್ಲೇ ಹೇಳಿದ್ರಲ್ವಾ, ಅದ ಮಾಡೋದಲ್ಲ, ಜೊತೆ ಜಗಳಕ್ಕೆ ಇಳಿಯೋದಲ್ವಾ. ಏನೇ ಕ್ವಶನ್ಸ್ ಬಂದ್ರು ಅವರ ಮುಂದೆ ಆರ್ಗ್ಯೂ ಮಾಡಿದ್ರೆ ಖಂಡಿತ ನಾವು ಅವರನ್ನ ಕಳ್ಕೊತೀವಿ, ರಿಲೇಶನ್ಶಿಪ್ ಕೂಡ ಅವರನ್ನ ಕಳ್ಕೊತೀವಿ. ಯಾಕಂದ್ರೆ ಏನು, ಅವ್ರ ಹತ್ರ ಮಾತಾಡ್ತಾ ಇದ್ರೆ ತುಂಬಾ ಜನ ಫೋನೇ ಪಿಕ್ ಮಾಡಲ್ಲ ಮತ್ತೆ. ಸೊ ಅವಾಗ ಅಲ್ಲಿ ರಿಲೇಶನ್ಶಿಪ್ ಕಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನಿದ್ರು ಕೂಡ ನಮ್ಗೆ ರಿಲೇಶನ್ಶಿಪ್ ತುಂಬಾ ಇಂಪಾರ್ಟೆಂಟ್. ಸೊ ಅವ್ರ ಜೊತೆಗೆ ಪ್ರೀತಿಯಿಂದ ಮಾತಾಡಿ. ಸೊ ಅವರ ಏನು ಇದೆ ಕರೆಕ್ಟ್ ಆಗಿ ನಾವು ತಿಳ್ಕೊಂಡಾಗ ಎಕ್ಸ್ಪ್ಲೈನ್ ಮಾಡಕ್ಕಾಗತ್ತೆ. ನಮ್ಗೆ ಏನಿದೆ ಅಂತ ಹೇಳಿದಾಗ ಖಂಡಿತ ಅವರು ಮುಂದೆ ಕಂಟಿನ್ಯೂ ಆಗುತ್ತೆ ನಮ್ಮ ರಿಲೇಶನ್ಶಿಪ್. ಫೀಲ್, ಸೊ ಹೇಗೆ ಫೀಲ್ ಮಾಡ್ಬೇಕು ಅಂದ್ರೆ, ಹೌದು ನಾನು ಎಸ್ ಅಂತ ಒಪ್ಕೊಳ್ಳೋದು ಇದೆಯಲ್ವಾ, ಅದು ನಾವು ಫೀಲ್ ಮಾಡುವಂಥದ್ದು. ಫೆಲ್ಟ್, ನನ್ಗೂ ಆಗಿತ್ತು. ಸೊ ನಾನು ಈ ತರ ಕ್ವಶನ್ ಮಾಡಿದ್ದೆ, ನನ್ಗೂ ಈ ತರ ಕ್ವಶನ್ ಬಂದಿತ್ತು ನಾನ್ ಜಾಯ್ನ್ ಆದಾಗ. ಸೊ ಅದು ಫೆಲ್ಟ್. ಫೌಂಡ್, ಆದರೆ ಅದ್ರಲ್ಲಿ ಇದೆಯಲ್ವ, ಎಲ್ಲದ್ರಲ್ಲೂ ಇದೆ ನೋಡಿ, ಆಗಿತ್ತು ಆದ್ರೆ ನಾನು ಏನ್ ಮಾಡಿದೆ. ಸೊ ಅದನ್ನ ಫೌಂಡ್. ಸೊ ನಾನೇನ್ ಮಾಡ್ಬೇಕು, ಸೊ ಅದನ್ನ ಅರ್ಥ ಮಾಡಿಸ್ಕೊಟ್ಟಾಗ ಖಂಡಿತ ಅವರು ಯಾವುದೇ ಕ್ವಶನ್, ಯಾವುದೇ ಅಬ್ಜೆಕ್ಷನ್ಸ್ ಕೂಡ ನಾವು ಹ್ಯಾಂಡಲ್ ಮಾಡಕ್ ಆಗುತ್ತೆ ಈ ತರ ಮಾಡುತ್ತೆ. ಅಂದ್ರೆ ರಿಲೇಶನ್ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅವ್ರ ಜೊತೆ ರಿಲೇಶನ್ಶಿಪ್ ಇಟ್ಕೊಂಡಾಗ ಯಾವುದೇ ಕ್ವಶನ್ಸ್ ಬಂದ್ರು ಎಷ್ಟು ಸ್ಮೈಲ್ ಇಂದ ನಾವು ಹ್ಯಾಂಡಲ್ ಮಾಡಕ್ಕೆ ಈಸಿ ಆಗುತ್ತೆ. ಥ್ಯಾಂಕ್ ಯು ಸರ್. ಸೊ ನೆಕ್ಸ್ಟ್ ಯಾರು ಬರ್ತೀರಾ? ಹ್ಯಾಂಡ್ ರೈಸ್ ಮಾಡಿ ಬೇಗ. ನಾಳೆ ಇನ್ನೂ ಕೆಲವೊಂದು ಕ್ವಶನ್ಸ್ ಕಂಟಿನ್ಯೂ ಆಗುತ್ತೆ. ಸೊ ಇಂಪಾರ್ಟೆಂಟ್, ಎಲ್ರೂ ಕೂಡ ಮಿಸ್ ಮಾಡೋದು ಅಟೆಂಡ್ ಆಗಿ. ಇದು ಬೇಕಾಗಿರುವಂತ ಚಾಪ್ಟರ್ ನೋಡಿ. ಸೊ ತುಂಬಾ, ಯಾಕಂದ್ರೆ ಬಿಸ್ನೆಸ್ ಇವತ್ತು ನಾಳೆದಲ್ಲ, ಇದು ನಾವು ಲೈಫ್ ಲಾಂಗ್ ಮಾಡುವಂತ ಬಿಸ್ನೆಸ್ ಇದು. ಯಾವಾಗ್ಲೂ ನಮ್ ಜೊತೆ ಇರುತ್ತೆ ಮೋದಿಕೆ. ಸೊ ಅದಕ್ಕೋಸ್ಕರ ಇದ್ರಲ್ಲಿ ನಾವು ಕಲಿಯೋದು ತುಂಬಾ ಇದೆ. ಹಾಗೆ ನೋಟ್ಸ್, ಪ್ರತಿಯೊಬ್ರು ನೋಟ್ಸ್ ಬರಿತಾ ಹೋಗಿ. ಬುಕ್ ಇಟ್ಕೊಂಡಿದ್ದೀರಲ್ವಾ, ಯಾಕಂದ್ರೆ ನೋಟ್ಸ್ ಇದ್ದಾಗ ನೋಡಿ, ಇದ್ರಲ್ಲಿ ಎಷ್ಟೊಂದು ಇವಾಗ ಹೇಳಿದ್ರು, ಅದನ್ನ ಬರಿತಾ ಇದ್ದಾಗ
ನಮ್ಗೆ ಅಂದ್ರೆ ಮೈಂಡ್ ಅಲ್ಲಿ ಅವ್ರು ಹೇಳಿದ್ದನ್ನ ಅಷ್ಟು ಪಾಯಿಂಟ್ಸ್ ಅನ್ನ ಮೈಂಡ್ ಅಲ್ಲಿ ರಿಮೈಂಡ್ ಮಾಡಿಟ್ಕೊಳಕ್ ಆಗಲ್ಲ. ಸೊ ಬುಕ್ ಅಲ್ಲಿ ಬರಿತಾ ಹೋಗ್ಬೇಕು. ಸೊ ನೋಟ್ಸ್ ಇದ್ದಾಗ ನಾವು ಅದನ್ನ ಏನೇ ಕ್ವಶನ್ಸ್ ಬಂದ್ರು ಮನೆಗ್ ಬಂದು ಆಮೇಲೆ ಕೇಳಿ ಹೇಳ್ತೀನಿ ಅಂತ, ಏನೇ ಕ್ವಶನ್ಸ್ ಬಂದ್ರು ಆಮೇಲೆ ಕೇಳಿ ಹೇಳ್ತೀನಿ ಅಥವಾ ಫೋನ್ ಅಲ್ಲಿ ಹೇಳ್ತೀನಿ ಫೀಲ್ಡ್ ಅಲ್ಲಿ ಹೋದಾಗ ಬಂದಾಗ. ಯಾಕಂದ್ರೆ ಬುಕ್ ಇಲ್ದೇ ಇದ್ದಾಗ ನಾವು ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ರು ಏನು ತೊಂದ್ರೆ ಆಗಲ್ಲ. ಬುಕ್ ನೋಡಿ ಆಮೇಲೆ ನಾವು ಮನೆಗ್ ಬಂದು ಹೇಳ್ಬೋದು ಸರಿ ಇದೆ ಅಂತ. ಸೊ ಅದಕ್ಕೆ ಮೇಡಮ್ ನೋಟ್ಸ್ ಇಂಪಾರ್ಟೆಂಟ್. ಮೇಡಮ್ ನಮ್ಮ ಮೋದಿಕೇರ್ ಆಫೀಸಲ್ಲಿ ಪರಿವರ್ತನೆ ಇರುತ್ತೆ ಇವತ್ತು. ಎಸ್ ಶಿವಪ್ರಕಾಶ್ ಸರ್. ಇಲ್ಲ ಮೇಡಮ್, ಇವತ್ತು ಪ್ಲಾನ್ ಮಾಡಿಲ್ಲ. ಸೊ ಅದೇ ಫೀಲ್ಡ್ ವರ್ಕಿಂಗ್ ಮಾಡೋಣ ಅಂತ ಮಾಡಿಲ್ಲ ಇವತ್ತು. ಹೌದು, ಇವತ್ತಂದ್ರೆ ಆನ್ಲೈನ್ ಅಲ್ಲಿ ಕೆಲವು ಲೀಡರ್ಸ್ ಗೆ ತುಂಬಾ ನಾವು ಇದ್ರೆ ಆನ್ಲೈನ್ ಅಲ್ಲಿ ಒಂದು ಸೆಷನ್ ಅಟೆಂಡ್ ಆಗ್ತಾ ಇದ್ದೀವಿ. ಸೊ ಅದಕ್ಕೆ ಅಲ್ಲಿ ಹೋಗಿ ಮಾಡಕ್ ಆಗಲ್ಲ, ಆದ್ರೆ ಹೋಗ್ಬೋದು ನೀವು. ಅಲ್ಲಿ ಹೋಗಿ ಅಲ್ಲಿ ಆಫೀಸ್ ಅಲ್ಲಿ ಎಲ್ಲ ಇರುತ್ತಲ್ವಾ, ಸೊ ಅಲ್ಲಿ ಡೆಮೋ ಮಾಡಿ ತೋರಿಸಿ ಅವರಿಗೆ, ಆಫೀಸ್ ಮೇಲೇನೆ ಇದೆ ನೋಡಿ, ಅಲ್ಲಿ ಪ್ಲೇಸ್ ಇದೆ, ಅಲ್ಲಿ ಕೂತ್ಕೊಂಡು ಅವರಿಗೆ ಪ್ಲಾನ್ ಪ್ರೆಸೆಂಟೇಶನ್ ಮಾಡ್ಬೋದು. ನಿಮ್ಗೆ ಇವತ್ತು ಚಾನ್ಸ್, ನೀವೇ ಪ್ಲಾನ್ ಪ್ರೆಸೆಂಟೇಶನ್ ಮಾಡಿ ಡೆಮೋ ಮಾಡಿ ತೋರಿಸ್ಬೋದು, ಆಫೀಸ್ ಅನ್ನು ತೋರಿಸ್ಬೋದು. ಓಕೆ ಮ್ಯಾಮ್. Okay. ಥ್ಯಾಂಕ್ ಯು ಮ್ಯಾಮ್. ಎಸ್ ಶಿವಪ್ರಕಾಶ್ ಸರ್, ಏನಾದ್ರು ಹೇಳ್ಬೇಕಂತಿದ್ರೆ ನಿಮ್ಮ ಶೇರಿಂಗ್ಸ್. ಥ್ಯಾಂಕ್ ಯು ಮೇಡಮ್. ಸೊ ಎಲ್ಲರಿಗೂ ಶುಭೋದಯ. ಸೊ ಅದೇ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಹೇಳ್ಬೇಕಂದ್ರೆ ಒಂದು ಪಾಯಿಂಟ್ ನನಗೆ ಮಿಸ್ ಆಗಿತ್ತು. ಏನಂದ್ರೆ ಇವತ್ತು ನೀವು ಹೇಳಿದಾಗೆ ಅದು ತಾರಾ ಮೇಡಮ್ ಹೇಳಿದ್ರೆ ಫಸ್ಟ್ ಹೌದು ಅಂತ ಹೇಳ್ಬೇಕಂತ, ಫಸ್ಟ್ ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು. ಹ್ಯಾಂಡಲ್ ಮಾಡ್ತದ್ದು ಏನು ಅಂತ ಮೇಜರ್ ಅಬ್ಜೆಕ್ಷನ್ ಬರ್ತಾ ಇಲ್ಲ ನನ್ನ ಇದರಲ್ಲಿ. ಬಟ್ ಫಸ್ಟ್ ಏನಂದ್ರೆ ನಾವು ಹೌದು ಅಂತ ಹೇಳಿದ್ರೆ ಸೊ ಅದು ಅವ್ರ ಮೈಂಡಿಗೆ ಸ್ವಲ್ಪ ಅಕ್ಸೆಪ್ಟ್ ಆಗುತ್ತೆ. ಅವಾಗ ಬೇರೆ ಫರ್ದರ್ ಕ್ವಶನ್ ಬರಲ್ಲ. ಅದು ಒಂದು ರಿಯಲೈಸ್ ಆಯ್ತು. ಆಮೇಲೆ ಮತ್ತೆ ನಮ್ಮ ನೀವಿನ್ನೊಂದು ಪಾಯಿಂಟ್ ಹೇಳಿದ ಪ್ರಕಾರ ಮೊದಲು ನಮ್ಮ ತಿರಲ್ಲಿ ಅಬ್ಜೆಕ್ಷನ್ಸ್ ಇರಬಾರ್ದು. ಫಸ್ಟ್ ವಿ ಶುಡ್ ಬಿ ಕ್ಲಿಯರ್ ವಾಟ್ ವಿ ಆರ್ ಡೂಯಿಂಗ್. ಸೊ ಅದು ಕ್ಲಿಯರ್ ಇದ್ರೆ ಡೆಫಿನೆಟ್ ಆಗಿ ನಾವು ನಮ್ಮ ಬಿಸ್ನೆಸ್ ಅನ್ನು ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಸ್ ಸರ್. ಸೊ ಇನ್ನೊಂದು ಅವ್ರು ಹೇಳಿರುವಂತ ಪಾಯಿಂಟ್, ನಾವು ಮಾತನಾಡುವ ರೀತಿಯಲ್ಲಿ ಅವರಿಗೆ ಯಾವುದೇ ಅಬ್ಜೆಕ್ಷನ್ಸ್ ಪ್ರಶ್ನೆ ಬಾರದ ರೀತಿಯಲ್ಲಿ ನಾವು ಪ್ರೆಸೆಂಟೇಶನ್ ಮಾಡಬೇಕು. ಸೊ ಅದನ್ನ ಯಾಕಂದ್ರೆ ಕ್ಲಿಯರ್ ಆಗಿ ಈಗ ಪ್ರೆಸೆಂಟೇಶನ್ ಚಾಪ್ಟರ್ ಅಲ್ಲಿ ಅದು ಬರುತ್ತೆ, ಅವರಿಗೆ ಯಾವುದೇ ತರದ ಕ್ವಶನ್ ಬಾರದ ಹಂಗೆ ನಾವು ಕರೆಕ್ಟ್ ಆಗಿ ಅರ್ಥ ಮಾಡಿಸಿದ್ರೆ ಅವರಿಗೆ ಖಂಡಿತ ಅವ್ರು ಯಾವುದೇ ಕ್ವಶನ್ ಅನ್ನ ನಮ್ಮ ಜೊತೆ ಕೇಳಲ್ಲ. ಸೊ ಅದು ಕೂಡ ನಾವು ಟೆಕ್ನಿಕ್ ನ ಕಲಿಬೇಕು. ಬೇರೆ ಯಾರು ಶೇರ್ ಮಾಡ್ತೀರಾ? ಥ್ಯಾಂಕ್ ಯು ಸರ್. ಸುಬ್ರಹ್ಮಣ್ಯ ಸರ್. ಇದರಲ್ಲಿ ಒಬ್ರು MX 4480 ಅಂತ ಇದೆ. ಅವ್ರ ಅಟ್ಲೀಸ್ಟ್ ವಿಡಿಯೋ ಆನ್ ಮಾಡಿ ಅವರ ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ. ಬಿಕಾಸ್ ಸುಬ್ರಹ್ಮಣ್ಯ ಅವರು ಇಲ್ಲ ಅವರಲ್ಲ, ಸುಬ್ರಹ್ಮಣ್ಯ ಅಲ್ಲದೆ ಇನ್ನೊಂದು 244 MX 4480 ಅಂತ ಬರ್ತಾ ಇದೆ ಡೈಲಿ. ಸೊ ಯಾರು ಅಂತ ಗೊತ್ತಿಲ್ಲ. ಸ್ವಲ್ಪ ಒಂದ್ಸತಿ ನಿಮ್ಮ ಹೆಸರಾದ್ರೂ ಹೇಳ್ಬಹುದು, ನೀವ್ ಯಾರು ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವಿಲ್ಲಿ ಕರೆಯುವಾಗ MX 4480 ಅಂದ್ರೆ ಚೆನ್ನಾಗಿರುತ್ತಾ? ಇಲ್ಲ ಅಲ್ವಾ? ಎಲ್ಲಾರ್ಗು ಒಂದು ಹೆಸರು ಅಂತ ಕೊಟ್ಟಿದ್ದಾರೆ, ಇದೆ. ಸೊ ನಮ್ಮ ಹೆಸರಿಟ್ಟು ಕರೆಯುವಾಗ ನಮ್ಗಿರುವಂತ ಖುಷಿ ಈ ತರ ಮೊಬೈಲ್ ನಂಬರ್ ಇಂದಾನೋ ಅಥವಾ ಮೊಬೈಲ್ ಮೇಕ್ ಇಂದ ಹೇಳಿದ್ರೆ ಸರಿಗಿರಲ್ಲ ಅಲ್ವಾ? ಸೊ ದಯವಿಟ್ಟು ನಿಮ್ಮ ಹೆಸರನ್ನ ಆಡ್ ಮಾಡಿ ಅದು ಹೇಗೆ ಮಾಡ್ಬೇಕು ಅಂತಾನು ತಿಳಿಸ್ಕೊಡ್ತೀವಿ ಬೇಕಾದ್ರೆ. ಓಕೆ, ಗೊತ್ತಿಲ್ಲ ಅಂದ್ರೆ ತಿಳಿಸ್ಕೊಡ್ತೀವಿ. ಸೊ ಅದಕ್ಕೆ ವಿಡಿಯೋ ಆನ್ ಮಾಡಿ, ಸೊ ದಟ್ ನೀವು ಯಾರು ಅಂತ ಆದ್ರೂ ಗೊತ್ತಾಗುತ್ತೆ. ಆ ಕನ್ಸರ್ನ್ ಅಪ್ಲೈನ್ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೂ ಹೆಲ್ಪ್ ಇದಾಗುತ್ತೆ. MX 4480 ಅನ್ನೋರು ಯಾರು? ಅದು ಸುಬ್ರಹ್ಮಣಿ ಅಲ್ಲ, ಹೌದು. ಅದಲ್ಲದೆ ಇನ್ನೊಬ್ರು ಇದ್ರಲ್ಲ ಅವರು. ಇದೆ ಮೇಡಮ್, ಒಬ್ಬರೇ ಇರೋದು. ಒಬ್ರೇನಾ? ಓಕೆ. ಇವಾಗ ಒಬ್ರೇ ಇದ್ದಾರೆ. ಆಗ ಇಬ್ರು ಇದ್ರು, ಅದಕ್ಕೆ. ಓಕೆ, ಈ ನೇಮ್ ನ ಚೇಂಜ್ ಮಾಡ್ತೀನಿ ಮೇಡಮ್. ಇದು ನೀವೇನ್ ಮಾಡಿ, ನಿಮ್ಮ ಪಾರ್ಟಿಸಿಪೆಂಟ್ಸ್ ಅಂತ ಒಂದು ಲಿಸ್ಟ್ ತರ ಬರುತ್ತಲ್ಲ, ಅಲ್ಲಿ ಹೋಗಿ ನಿಮ್ಮ ಹೆಸರನ್ನ, ಈಗ ನಿಮ್ಮ ಫೋಟೋನ ಕ್ಲಿಕ್ ಮಾಡಿ, ನಿಮ್ಮ ಹೆಸರು ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ರೀನೇಮ್ ಅಂತ ಒಂದು ಆಪ್ಷನ್ ಬರುತ್ತೆ. ಓಕೆ, ಅಲ್ಲಿ ಪ್ರೆಸ್ ಮಾಡಿ ನಿಮ್ಮ ಹೆಸರನ್ನ ಅಲ್ಲಿ ಹಾಕ್ಬೋದು. ಆ MX ಅನ್ನೋದನ್ನ ತೆಗೆದು ಹೆಸರು ಹಾಕ್ಬೋದು. ಓಕೆ ಓಕೆ ಮೇಡಮ್. ಸುಬ್ರಹ್ಮಣ್ಯ ಸರ್ ಏನಾರು ಮಾತಾಡ್ತೀರಾ? ಸುಬ್ರಹ್ಮಣ್ಯ ಸರ್ ಏನಾರು ಮಾತಾಡ್ತೀರಾ? ಕೇಳಿಸ್ತಾ ಇದೆಯಾ ಸುಬ್ರಹ್ಮಣ್ಯ ಸರ್?
ಅನ್ಮ್ಯೂಟ್ ಮೈಕ್ ನ ಪ್ರೆಸ್ ಮಾಡಿ. ಎಸ್ ಸರ್, ಏನ್ ಇವತ್ತು ಕಲ್ತ್ಕೊಂಡ್ರಿ? ಕೇಳ್ತದೆ ಸರ್? ಹಾ, ಕೇಳ್ತಾ ಇದೆ. ನಮಸ್ಕಾರ ಮೇಡಮ್ ಎಲ್ರಿಗೂ. ನಮಸ್ತೆ. ನನ್ನ ಹೆಸರು ಸುಬ್ರಹ್ಮಣಿ, ನಾನು ಆಟಾಡಿಯವರು. ನಮ್ಗೆ ಏನ್ ಅರ್ಥ ಆಗಿದೆ ಅಂದ್ರೆ, ಅಟ್ಲೀಸ್ಟ್ ಒಂದು ಪೊಟ್ಟಿ ಅಂಗಡಿ ಇಟ್ಬೇಕಂದ್ರೆ ಒಂದು ಲಕ್ಷ 1.5 ಲಕ್ಷ ಬೇಕಲ್ಲ ಮೇಡಮ್? ಹಾಗಂದ್ರೆ ಇದ್ರೇನ ಮಾಡ್ಬೋದ ಅಂತ ನನ್ಗೊಂದು ಅರ್ಥ ಆಗಿದೆ ಮೇಡಮ್. ಇದು ವೆರಿ ಗುಡ್. ಒಂದು ಸಿಂಪಲ್ ಆಗಿ ಒಂದು ಪೊಟ್ಟಿ ಅಂಗಡಿ ಇಕ್ಬೇಕಂದ್ರೆ 1 ಲಕ್ಷ 1.5 ಲಕ್ಷ ಬೇಕಾಗ್ತದೆ. ಆದ್ರ ಅದು ಒಟ್ಟಿಗೆ ಹಾಕ್ಬೇಕು ಬಂಡವಾಳ. ಇದೆಲ್ಲ ಇದು ಸ್ವಲ್ಪ ಮಾಡ್ಕೊಂಡು ಆರಾಮ ಮಾಡ್ಬೋದ ಅಂತ ನನ್ಗೆ ಸ್ವಲ್ಪ ಅರ್ಥ ಆಯ್ತು. ಥ್ಯಾಂಕ್ ಯು ಮೇಡಮ್. ಹೌದು, ಇವತ್ತು ನಾವು ಅಬ್ಜೆಕ್ಷನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಫೀಲ್ಡ್ ಅಲ್ಲಿ ಹೋದಾಗ ನಿಮ್ಗೆ ಏನ್ ಕ್ವಶನ್ಸ್ ಬರುತ್ತೆ ಅಂತ, ಇವಾಗ ನೀವು ಬೇರೆಯವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಏನ್ ಕ್ವಶನ್ಸ್ ಎಲ್ಲ ಬರುತ್ತೆ ಅದ್ರ ಬಗ್ಗೆ ಕಲಿತಾ ಇದೀವಿ. ಸೊ ಅದ್ರದ್ದು ಶೇರಿಂಗ್ಸ್ ಅನ್ನ ನೀವು ಮಾಡ್ಬೋದು. ಓಕೆ ಮೇಡಮ್, ನೆಕ್ಸ್ಟ್ ಮಾಡ್ತೀನಿ. ಆಯ್ತಾಯ್ತು, ಓಕೆ. ನೀವು ಅದನ್ನ ಇವತ್ತಿದ್ದು ರೆಕಾರ್ಡಿಂಗ್ ಎಲ್ಲ ಕಳ್ಸ್ಕೊಡ್ತಾರೆ ಗಣೇಶ್ ಸರ್ ನಿಮ್ಗೆ. ಕಲ್ತ್ಕೊಳ್ಳಿ. ಸೊ ಏನು ಕ್ವಶನ್ಸ್ ಬಂದಾಗ ನೀವು ಹೇಗೆ ಆನ್ಸರ್ ಮಾಡ್ಬೇಕು ಅಂತ, ಯಾಕಂದ್ರೆ ತುಂಬಾ ಹೆಲ್ಪ್ ಆಗುವಂತದ್ದು. ನೀವು ತುಂಬಾ ಜನ ಮೀಟ್ ಆಗ್ತಾ ಇರ್ತೀರಲ್ವಾ, ಬಿಸ್ನೆಸ್ ಬಗ್ಗೆ ಅವಕಾಶ ತೋರ್ಸಕ್ಕೆ ಕರಿತೀರಾ ಅವರನ್ನ. ಸೊ ಆವಾಗ ನಿಮ್ಗೆ ಕ್ವಶನ್ಸ್ ಬರುತ್ತೆ. ಸೊ ಆವಾಗ ನೀವು ಕಲ್ತ್ಕೊಳ್ಳಿ ಏನು ಅದಕ್ಕೆ ಆನ್ಸರ್ ಮಾಡ್ಬೇಕು. ಓಕೆ, ರೆಕಾರ್ಡಿಂಗ್ ಅನ್ನ ಕೇಳಿ. ಹಾಗೆ ನೋಟ್ಸ್, ವೆರಿ ಇಂಪಾರ್ಟೆಂಟ್. ನೋಟ್ಸ್ ಅನ್ನ ಬರೀರಿ, ಅದು ಕೂಡ ಇಂಪಾರ್ಟೆಂಟ್ ಬೇಕಾಗುತ್ತೆ. ನೆಕ್ಸ್ಟ್ ನಮ್ಮ ಟಾಸ್ಕ್ ಕೂಡ ಹಾಗೆ, ಪ್ರತಿಯೊಂದು ಟಾಸ್ಕ್ ಕೂಡ ನಾವು ಮಾಡ್ತಾ ಹೋಗ್ಬೇಕು. ಹಾಗೆ ಬಿಸ್ನೆಸ್ ಟಾಸ್ಕ್ ಅಲ್ಲಿ ಇವತ್ತು ನಿಮ್ಮ ಕನಸುಗಳು ನಾವು ಇದ್ರ ಬಗ್ಗೆ ಎಲ್ಲ ಕಲಿತಾ ಇದೀವಲ್ವಾ, ಇವಾಗ ಚಾಪ್ಟರ್ಸ್ ಕಲಿತಾ ಇದೀವಿ. ಸೊ ಹಾಗೆ ನಿಮ್ಮ ಕನಸುಗಳ ಬಗ್ಗೆ ಕನಸಿನ ಲಿಸ್ಟ್ ಯಾರೆಲ್ಲ ಇದುವರೆಗೂ ಮಾಡಿಲ್ಲ, ಸೊ ನೀವೇನೆಲ್ಲ ಕನಸು ಏನೆಲ್ಲ ಅಚೀವ್ ಮಾಡ್ಬೇಕು ಅಂತಿದೆ, ನಿಮ್ಗೆ ಏನ್ ಗೋಲ್ಸ್ ಮಾಡ್ಬೇಕು ಅಂತಿದೆ, ಖಂಡಿತ ಅದನ್ನ ಬರಿತಾ ಹೋಗಿ. ಯಾವ್ದಾದ್ರು ಕನ್ಸಾಗಿರ್ಬೋದು, ಒಂದು 5 ರಿಂದ 10 ಕನಸುಗಳನ್ನ, ನಿಮ್ಮ ಕನಸುಗಳನ್ನ ಬರೀರಿ. ನಿಮ್ಗೆ ಏನ್ ಮಾಡ್ಬೇಕು, ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು. ಸೊ ನಿಮ್ಮ 1 ವರ್ಷ ಆಗಿರ್ಬೋದು, 3 ಮಂತ್ಸ್ ಆಗಿರ್ಬೋದು, 6 ಮಂತ್ಸ್ ಆಗಿರ್ಬೋದು, 1 ಇಯರ್ ಅಥವಾ 6 ಇಯರ್ಸ್ ಆಗಿರ್ಬೋದು, ಎಷ್ಟು ವರ್ಷ ಆದ್ರೂ ಪರವಾಗಿಲ್ಲ, ಎಷ್ಟು 1 ತಿಂಗಳು ಆದ್ರೂ ಪರವಾಗಿಲ್ಲ, ಬರೀರಿ. ಚಿಕ್ಕದು ದೊಡ್ಡದು ಯಾವ್ದಾದ್ರೂ ಪರವಾಗಿಲ್ಲ. ಒಂದು 10 ಕನಸುಗಳನ್ನ ಬರಿತಾ ಹೋಗಿ, ನಿಮ್ಗೆ ಏನ್ ಬೇಕಾಗಿದೆ ಅದನ್ನೆಲ್ಲ. ಯಾಕಂದ್ರೆ ಕನಸುಗಳನ್ನ ಬರೆದಾಗ ಮಾತ್ರ ನಾವು ಅಚೀವ್ ಮಾಡಕ್ ಆಗುತ್ತೆ. ಆ ಕನಸುಗಳನ್ನ ಬರಿಬೇಕು, ಅದನ್ನ ಓದ್ತಾ ಇರ್ಬೇಕು ಡೈಲಿ. ಆವಾಗ ನಮ್ಗೆ ಅದು ರಿಮೈಂಡ್ ಮಾಡುತ್ತೆ ಏನ್ ಕನಸಿದೆ ಅದನ್ನ ನಾನು ಹೇಗೆ ಅಚೀವ್ ಮಾಡ್ಬೇಕು ಅಂತ. ಒಂದು ಟಾರ್ಗೆಟ್ ಇಟ್ಕೊಳ್ಳೋದಕ್ಕೆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ನಮ್ಮ ಕನಸುಗಳನ್ನ ಬರಿತಾ ಇದ್ದಾಗ. ಹಾಗೆ ಹೆಲ್ತ್ ಟಾಸ್ಕ್ ಅಲ್ಲಿ ಸುಮಾರು ನಾವು ಹೇಳಿದೀವಿ. ಸೊ ಅದನ್ನೆಲ್ಲ ಫಾಲೋ ಮಾಡಿ. ಸೊ ನೆಕ್ಸ್ಟ್ ನಮ್ಮ ಟೈಮ್ ಆಗ್ತಾ ಇದೆ ಇವಾಗ. ಸೊ ನಾನು ಇನ್ಫಾರ್ಮೇಶನ್ ಮಾಡೋದಕ್ಕೆ ಕೃಷ್ಣಪ್ಪ ಅವರನ್ನ ವೆಲ್ಕಮ್ ಮಾಡ್ತೀನಿ. ವೆಲ್ಕಮ್ ಕೃಷ್ಣಪ್ಪ ಸರ್, ಅಥವಾ ಯಾರಾದ್ರೂ ಮಾಡ್ಬೋದು, ಇಲ್ಲ ಅಂದ್ರೆ